ಬೇರೆ ರೀತಿಯಾದದ್ದು. ನಾನು ಶಾಲೆಯ ಪುಟ್ಟ ಬಾಲಕ ಅನ್ನುವ ಅರ್ಥದಲ್ಲಿ ಅವರು ಮಾತಾಡ್ತಾರೆ. ಜಗದೀಶ್ ದಾಸ್ ಅವರ ಮೇಲಿನ ಅಭಿಮಾನದಿಂದ ಅವರ ಶಿಷ್ಯ ಅಂತ ಹೇಳ್ತಾ ಅವರು ನಮ್ಮೊಡನೆ ವೇದಿಕೆಯಲ್ಲಿ ಜೊತೆಯಾಗಿ ಕೂತ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಜಗದೀಶ್ ದಾಸ್ ಅವರ ಸ್ವಭಾವ ಎಂತಹುದು, ಅವರು ಹೇಗೆ ಮನಸ್ಸಿನಲ್ಲಿ ನಮ್ಮೊಡನೆ ವ್ಯವಹರಿಸ್ತಾರೆ ಅಂತ ಚೆನ್ನಾಗಿ ಬಲ್ಲವರೇ ಇದ್ದೇವೆ ನಾವು. ಹಾಗಾಗಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ವೇದಿಕೆಯಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಬೇಕಾಗಿ ವೇದಿಕೆಯ ಎಲ್ಲ ಗಣ್ಯರ ಬಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಆಗಿರುವ ಎಲ್ಲ ಗಣ್ಯರಿಗೆ ಮೊಟ್ಟ ಮೊದಲನೆಯದಾಗಿ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ತುಂಬ ಪ್ರೀತಿಯಿಂದ ಸಭಾಂಗಣದ ಎದುರು ಆಸೀನರಾಗಿ ನಮ್ಮ ಜೊತೆಗೆ ಬೆಳಗಿಂದ ಇಲ್ಲಿ ಎಲ್ಲರೂ ಬಂದು ಸೇರಿ ಪ್ರೋತ್ಸಾಹಿಸ್ತಿರುವ ನಿಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ಕೋರಿಕೊಂಡು ನಮ್ಮ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನನ್ನ ತಂದೆ ಪೊಳಲಿ ಜಗದೀಶ್ ದಾಸರು ಹರಿಕಥಾ ಕ್ಷೇತ್ರದಲ್ಲಿ ಅವರು ತೊಡಗಿಕೊಂಡು 50 ವರ್ಷ ಸಂಪೂರ್ಣವಾಗಿ ಅವರು ಆ ಕ್ಷೇತ್ರದಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಒಂದು ಸವಿ ನೆನಪಿಗೆ ನಾವೆಲ್ಲ ಸೇರಿಕೊಂಡು ಅವರ ಶಿಷ್ಯರು, ಆಪ್ತ ವರ್ಗದವರು, ಮನೆಯವರು ಎಲ್ಲ ಸೇರಿ ಇದೊಂದು ಒಟ್ಟಿಗೆ ಸೇರಿ ಒಂದು ದಿನವನ್ನು ಸಂತೋಷದಿಂದ ಕಲೆಯ ಮೂಲಕ ಅವರ ಒಂದು ಕಾಂಟ್ರಿಬ್ಯೂಷನ್ ನಾವು ಸಂಭ್ರಮಿಸೋಣ ಅಂತ ಒಂದು ತೀರ್ಮಾನ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮೆಲ್ಲರ ಜೊತೆ ನೀವು ಇದ್ದೀರಿ. ಈ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ನಮ್ಮ ಜೊತೆ ಬಂದು ಇವತ್ತಿಲ್ಲಿ ಕೈ ಜೋಡಿಸಿರುವ ಅವರದೇ ಕಾರ್ಯಕ್ರಮ ಅಂತ ಹೇಳುವಷ್ಟು ಎಲ್ಲ ಓಡಾಡಿಕೊಂಡು ನಮ್ಮ ಜೊತೆಗೆ ನಮಗೆ ಮಾರ್ಗದರ್ಶನ ನೀಡಿಕೊಂಡು ವೇದಿಕೆ ಮೇಲಿನ ಎಲ್ಲ ಗಣ್ಯರಿದ್ದಾರೆ. ಮೊಟ್ಟ ಮೊದಲನೆಯದಾಗಿ ಶ್ರೀ ಈಶವಿಠಲದಾಸ ಸ್ವಾಮೀಜಿಯವರು ಕೇಮಾರು, ಅವರಿಗೆ ನಾವು ತುಂಬ ಕೃತಜ್ಞರಾಗಿದ್ದೇವೆ. ಅವರ ಚರಣಗಳಲ್ಲಿ ನಾನು ನಮಸ್ಕಾರಗಳನ್ನು ಸಲ್ಲಿಸಿ ಅವರನ್ನು ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ಹೊಸಬೆಟ್ಟು ಗ್ರಾಮ ಸಂಘದ ಅಧ್ಯಕ್ಷರಾದ ಜಯಚಂದ್ರ ಹತ್ವಾರ್ ಅವರು ಹೇಳ್ಬೋದಾ ನಮಗಿಂತನೂ ಜಾಸ್ತಿ ನಮ್ಮ ತಂದೆಯವರನ್ನು ನೋಡಿದ್ದಾರೆ ಅಂತ ಅಂದ್ಕೊಳ್ತೇನೆ. ಅಷ್ಟು ಗೌರವ ಹಾಗೂ ತುಂಬ ವರ್ಷಗಳ ಒಂದು ಹತ್ತಿರದ ಒಡನಾಟವನ್ನು ಇಟ್ಕೊಂಡವರು ತುಂಬ ಪ್ರೀತಿಯಿಂದ ನಮ್ಮನ್ನು ಪ್ರೋತ್ಸಾಹಿಸಿಕೊಂಡು ನಮ್ಮ ಜೊತೆಗಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮಂಗಳೂರಿನ ಹರಿಕಥಾ ಪರಿಷತ್ತಿನ ಅಧ್ಯಕ್ಷರಾದ ಕೆ ಮಹಾಬಲ್ ಶೆಟ್ಟಿ ಅವರು ಕೂಡ ಹರಿಕಥಾ ಕ್ಷೇತ್ರದಲ್ಲಿ ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತಂದೆಯವರ ಜೊತೆ ತುಂಬ ವರ್ಷದ ಒಡನಾಟವನ್ನು ಹೊಂದಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಭಟ್ ಅವರು ಹರಿದಾಸರು ಅವರು ಕೀರ್ತನೆಗಳನ್ನು ಹಾಡಿದ್ದು ನಾವು ಈಗಾಗಲೇ ಕೇಳಿ ಆನಂದಿಸಿದ್ದೇವೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹೈಸ್ಕೂಲಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ತುಂಬ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ತೊಡಗಿಸಿಕೊಂಡು ತುಂಬ ಮಹತ್ವಪೂರ್ಣವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತುಂಬ ಪ್ರೀತಿಯಿಂದ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಆದರದ ಸ್ವಾಗತ. ಶ್ರೀ SP ಹರಿದಾಸ್ ಅವರು ಮಂಗಳೂರಿನವರು. ಅವರ ಋಣ ಅದೇನಿದೆ ನಮಗಂತೂ ಗೊತ್ತಿಲ್ಲ. ಸ್ವಂತ ಮಗನ ಥರ ತುಂಬ ಒಂದು ಹೆಮ್ಮೆಯ ಶಿಷ್ಯ ಅಂತ ಹೇಳಿಕೊಂಡು ನಮ್ಮ ತಂದೆಯವರ ಜೊತೆ ಅಷ್ಟು ಪ್ರೀತಿಯಿಂದ ಅವರು ನೋಡಿಕೊಂಡು ಒಡನಾಡಿಕೊಂಡಿದ್ದಾರೆ. ಅವರು ಇಲ್ಲಿರೋದು ನಮಗೆ ತುಂಬ ಸಂಭ್ರಮ, ತುಂಬ ಸಂತೋಷ, ಮತ್ತು ಅವರನ್ನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ.
ಶ್ರೀ ಅರವಿಂದ ಹೆಬ್ಬಾರ್ ಅವರು ಉಡುಪಿಯಲ್ಲಿರೋರು, ಬಾಟನಿ ಪ್ರೊಫೆಸರ್ ಆಗಿ ನಿವೃತ್ತರಾದವರು. ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಮಹತ್ವವಾದ ಪುಸ್ತಕಗಳನ್ನು ಬರೆದಿದ್ದಾರೆ. ತುಂಬ ಹಲವು ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ. ಅವರಿಗೆ ಗೌರವದ ಸ್ವಾಗತ. ಶ್ರೀ ಎಸ್ ತಮ್ಮಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರು. ಅವರಿಗೆ ಗೌರವಪೂರ್ವಕ ಸ್ವಾಗತ. ನನ್ನ ತಂದೆಯವರಾದ ಪೊಳಲಿ ಜಗದೀಶ್ ದಾಸರು ಮತ್ತು ನಮ್ಮ ಅಮ್ಮ ಶ್ರೀಮತಿ ಗಿರಿಜಾಬಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ನಮ್ಮ ಜೊತೆಗೆ ಒಡನಾಡಿದ ಒಂದು ಸಂತೋಷವನ್ನು ನಾವು ಇವತ್ತು ಸಂಭ್ರಮಿಸ್ತಾ ಇದ್ದೇವೆ. ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ಅವರಿಗೆ ರೀತಿಯ ಸ್ವಾಗತ. ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಮತ್ತು ಬೆಳಗ್ಗಿನಿಂದ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದೀರಿ. ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇರೋ ಉದ್ದೇಶ ಏನು ಅನ್ನೋದು ನಿಮಗೆಲ್ಲರಿಗೂ ತಿಳಿದಿದೆ. ನಮ್ಮ ತಂದೆ ಪೊಳಲಿ ಜಗದೀಶ್ ದಾಸ್ ಅವರು ಹರಿಕಥೆಯೇ ಆ ಪಯಣ 50 ವರ್ಷಗಳ ಕಾಲ ನಿರಂತರವಾಗಿ ಮುಂದುವರೆದಿದೆ. ಅದರ ನೆನಪಿನಲ್ಲಿ ಅವರು ಒಂದು ಸುವರ್ಣ ಸಿರಿ ಅನ್ನೋ ಪುಸ್ತಕವನ್ನು ಕೂಡ ಹೊರತಂದರು. ನಾವು ಸಣ್ಣಂದಿನಿಂದಲೇ ಅವರು ಪುಸ್ತಕವನ್ನು ಪ್ರಕಾಶನ ಮಾಡೋದು, ಹರಿಕತೆ ಮಾಡೋದು, ಊರಿಂದ ಊರಿಗೆ ತಮ್ಮ ಹಾರ್ಮೋನಿಯಂ ಚೀಲ, ಪುಸ್ತಕದ ಚೀಲವನ್ನು ಹೊತ್ಕೊಂಡು ಎಷ್ಟೋ ಗಂಟೆಗಳ ಕಾಲ ಬಸ್ ಸ್ಟ್ಯಾಂಡ್ನಲ್ಲಿ ಕಾದು, ಕಾಲ್ನಡಿಗೆಯಲ್ಲಿ ಹೋಗಿ, ಎಲ್ಲೋ ಮಲಗಿ, ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಕಲಾಸೇವೆ ಮಾಡ್ಕೊಂಡು ಬಂದದ್ದನ್ನು ನಾವು ಸಣ್ಣಂದಿನಿಂದ ನಾವು ನೋಡ್ತಾ ಬಂದಿದ್ದೇವೆ. ತಾನು ಎಷ್ಟು ಪಡೆದಿದ್ದೀನೋ ಅದಕ್ಕಿಂತ ಹೆಚ್ಚು ಕೊಡಬೇಕು ಅಂಥೇಳಿ ಅವರು ನಿರಂತರವಾಗಿ ಯೋಚನೆ ಮಾಡ್ತಾ ಬಂದವರು. ಮತ್ತು ನಾವು ಕೂಡ ಅವರಿಂದ ತುಂಬ ಪಡೆದಿದ್ದೀವಿ. ಅವರ ಸ್ವಾಭಿಮಾನ ಇರ್ಬೋದು, ಕಲೆ ಮತ್ತು ಸಾಹಿತ್ಯದ ಅವರ ಪ್ರೇಮ ಇರ್ಬೋದು, ಅಥವಾ ಕರ್ಮಠತೆ ಇಲ್ಲದೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನೋಡುವಂತಹ, ನಮಗೆಲ್ಲರಿಗೂ ಗೊತ್ತಿದೆ ಅವರಿಗೆ ಮುಂಗೋಪ ಇದೆ, ಅವರು ಗಡಿಬಿಡಿ ಮಾಡ್ತಾರೆ, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಅದರ ಆಚೆಗೆ ಒಂದು ನಿರಂತರವಾಗಿ ಒಸರ್ತಾ ಇರುವಂಥ ಹೊರತೆಯಂತಹ ಪ್ರೀತಿ ಇದೆಯಲ್ಲ, ಎಲ್ಲವನ್ನು ನಾವು ಉಂಡವರು. ಆದ್ದರಿಂದಲೇ ಇವತ್ತಿಗೂ ನಮಗೆ ಅವರನ್ನು ಕಂಡ್ರೆ ವಿಶೇಷವಾದ ಪ್ರೀತಿ ಇದೆ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಹಾಗಾಗಿ ನಾವು ಇಷ್ಟೊಂದು ಪಡೆದಿದ್ದೀವಿ, ನಾವು ಏನಾದರೂ ಕೊಡೋಕ್ಕೆ ಸಾಧ್ಯನಾ? ಕೊಡೋದು ಅನ್ನೋದು ಭಾಳ ದೊಡ್ಡ ಪದ ಆಗುತ್ತೆ. ಆದರೆ ಅದರ ಬದಲಿಗೆ ಅವರಿಗೆ ನಿಜವಾದ ಅಭಿನಂದನೆ ಸಲ್ಲಿಸೋದು ಏನಾಗಬಹುದು ಅಂತ ನಾವು ಮನೆಯವರು, ನಾನು, ನನ್ನ ಪತಿ ಸತೀಶ್, ಹಾಗೆ ನನ್ನ ತಂಗಿ ಶ್ರೀಮತಿ ಹಾಗೂ ಶ್ರೀಮತಿಯ ಪತಿ ಸಾರಂಗ ಹೆಬ್ಬಾರ್, ನನ್ನ ಅಮ್ಮ ಗಿರಿಜಾಬಾಯಿ, ನಾವೆಲ್ಲರೂ ಯೋಚನೆ ಮಾಡಿದಾಗ ಇದಕ್ಕೊಂದು ಸರಿಯಾದ ರೀತಿ ಅಂತಂದರೆ ಬೆಳಗಿಂದ ಸಂಜೆವರೆಗೆ ನಾವು ಸಂಗೀತ, ಭಜನಾ, ಸಂಕೀರ್ತನದಲ್ಲಿ ನಾವು ತೊಡಗಿಕೊಳ್ಳುವುದೇ ಅವರಿಗೆ ನಿಜವಾದ ರೀತಿಯಲ್ಲಿ ನಾವು ಅಭಿನಂದನೆ ಸಲ್ಲಿಸುವಂಥ ರೀತಿ ಆಗತ್ತೆ ಅಂತ ನಾವು ಭಾವಿಸಿದ್ವಿ. ಹಾಗಾಗಿ ನಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಿ ಇಲ್ಲಿ ಸಾಕಾರಗೊಳಿಸೋದಕ್ಕೆ ನಾವಿಲ್ಲಿ ಸೇರಿದ್ದೀವಿ. ನಮ್ಮ ತಂದೆಯವ್ರ ಬಗ್ಗೆ ನಾನು ವಿಶೇಷವಾದ ಹೊಗಳಿಕೆ ಅನ್ನೋ ಮಾತನ್ನು ಯಾವುದನ್ನು ಹೇಳೋದಿಲ್ಲ. ನಾನೇನು ಹೇಳ್ತೀನಿ ಅದೆಲ್ಲವೂ ಕೂಡ ನನ್ನ ಒಳಗಿನಿಂದ ಬಂದಿರುವಂಥ ಸಂಗತಿ. ಅವರು ನಮಗೆ ಸಮಾಜವನ್ನು ನೋಡೋದು ವಿಶೇಷವಾದ ದೃಷ್ಟಿಕೋನ ಕೊಟ್ಟಿದ್ದಾರೆ. ಅವರು ಯಾವುದೇ ಥರದ ಮಿತಿ ಇಲ್ಲದೆ ಇರುವಂತಹ ಎಲ್ಲವನ್ನು ಮೀರ್ಕೊಂಡಿರೋ ವ್ಯಕ್ತಿ ಅಂತ ನಾನು ಇಲ್ಲಿ ಉತ್ಪ್ರೇಕ್ಷೆಯಿಂದ ಮಾತನಾಡೋದಿಲ್ಲ. ಆದರೆ ತುಂಬ ಬದುಕಿನಲ್ಲಿ ಕಷ್ಟವನ್ನು ಉಂಡವರು, ಅವಮಾನವನ್ನು ಅನುಭವಿಸಿದವರು, ಅದರಿಂದಾಗಿ ಒಂದು ವಿಚಿತ್ರವಾದ ಒಂದು ಒರಟುತನ, ಒಂದು ಧಾರ್ಷ್ಟ್ಯ ಮತ್ತು ಒಂದು ಸ್ವಾಭಿಮಾನ, ಒಂದು ಕಠೋರ ಪ್ರವೃತ್ತಿ ಅವರ ರೂಪುಗೊಂಡಿದೆ. ಆದರೆ ಅದರ ಹಿಂದೆ ಎಂಥ ಒಂದು ಕಠಿಣವಾದ ಬದುಕನ್ನು ಕಟ್ಟಿಕೊಂಡಿರುವ ಪಯಣ ಇತ್ತು ಅಂತ ನಾವು ಯೋಚನೆ ಮಾಡಿದಾಗ ಅವ್ರು ಯಾಕೆ ಹಾಗಾದ್ರು ಅಂತ ನಮ್ಗೆ ಅರ್ಥ ಆಗುತ್ತೆ. ಮತ್ತು ಯಾವುದೇ ಥರದ ವಿಶೇಷವಾದ ತರಬೇತಿ ಇಲ್ಲದೆ ಅವರು ಬಂಟ್ವಾಳ ಪರಿಸರದಲ್ಲಿ ಅಲ್ಲಿನ ಹರಿಕತೆ, ಅಲ್ಲಿನ ಭಜನೆಯನ್ನು ಕೇಳ್ತಾ ತಮ್ಮ ಹರಿಕತೆ ಬಗ್ಗೆ ಆಸಕ್ತಿಯನ್ನು ಮೂಡಿಸ್ಕೊಂಡು ನಂತರ ಸಂತ ಬದಗಿರಿ ಅಚ್ಚುದಾಸರ ಮನೆಗೆ ಹೋಗಿ ಅಲ್ಲೇ ಶಿಷ್ಯವೃತ್ತಿ ಮಾಡ್ತಾ, ಸುಧಾಕರ್ ಮಾಮನಿಗೆಲ್ಲ ಗೊತ್ತಿದೆ, ಅವ್ರ ಜೊತೆಗೆ ಇದ್ದಂಥವ್ರು, ಊರಿಂದ ಊರಿಗೆ ವ್ಯಾನ್ನಲ್ಲಿ ಪ್ರಯಾಣ ಮಾಡಿಕೊಂಡು ತಿಂಗ್ಳುಗಟ್ಟಲೆ ಅವ್ರ ಮನೇಲೇ ಇರ್ತಾ ಇರಲಿಲ್ಲ. ನಮ್ಮಪ್ಪ ನಮಗೆ ತಿಂಗ್ಳುಗಟ್ಟಲೆ ಮನೇಲಿ ಇರ್ತಿರ್ಲಿಲ್ಲ. ಕೆಲವೊಂದ್ಸತಿ ತಿಂಗ್ಳುಗಟ್ಟಲೆ ನಮ್ಮನ್ನು ಕಟ್ಕೊಂಡು ಹೋಗ್ತಾ ಇದ್ರು. ನಾವು ಒಂದು ಬ್ಯಾಗ್ನೇ ತಕ್ಕೊಂಡು ಅವ್ರ ಹಿಂದೆ ಊರಿಂದ ಊರಿಗೆ ಹೋಗ್ತಾ ಇದ್ವಿ. ಅದೆಲ್ಲ ವಿಶಿಷ್ಟವಾದ ಅನುಭವವನ್ನು ನಮಗೆ ಅದು ಕಟ್ಟಿಕೊಟ್ಟಿದೆ. ಮತ್ತು ಅವರು ಸಮಾಜವನ್ನು ನೋಡೋದು ವಿಶಿಷ್ಟವಾದ ದೃಷ್ಟಿಕೋನವನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ ಮತ್ತು ನಮಗೆ ನೆರಳಾಗಿದ್ದಾರೆ. ಮತ್ತು ನಮ್ಮನ್ನು, ನಮ್ಮತನವನ್ನು, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶನೂ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಸರ್ತಿ ನೆರಳಿದ್ರೆ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ. ಅವರು ಎಲ್ಲಿ ನೆರಳು ಬೇಕು ಮತ್ತು ಎಲ್ಲಿ ಮುಕ್ತವಾಗಿರಬೇಕು ಅದನ್ನು ಮಾಡಿದ್ರಿಂದನೇ ನಮಗೆ ನಮ್ಮ ಸ್ವಂತವಾದ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇವತ್ತಿಗೂ ಕೂಡ ಅವರ ನಂಬಿಕೆಯನ್ನು ನಾವು ಗೌರವಿಸ್ತೀವಿ, ನಮ್ಮ ನಂಬಿಕೆಯನ್ನು ಅವರು ಗೌರವಿಸ್ತಾ ಒಂದು ಒಟ್ಟಿಗೆ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇದರ ಜೊತೆಗೆ ಉದ್ದಕ್ಕೂ ಇದ್ದಂಥವರು ನನ್ನ ಅಮ್ಮ ಗಿರಿಜಾಬಾಯಿಯವರು. ಅವರ ಸಂಗೀತದ ಪ್ರೀತಿ, ಸಾಹಿತ್ಯದ ಮೇಲಿನ ಆಸ್ಥೆ ಮತ್ತು ಸಮಾಜದ ಬಗೆಗಿನ ಕಳಕಳಿ ಇವೆಲ್ಲವೂ ಕೂಡ ಒಟ್ಟಿಗೆ ಇದ್ದಂಥದ್ದು.
ಸೊ ಇವರಿಬ್ಬರನ್ನು ಕೂಡ ನಾನು ಇವರು ನಮಗೆ ಕೊಟ್ಟ ಸಂಗತಿಯನ್ನು ನೆನಪಿಸ್ಕೊಳ್ತಾ ಅದನ್ನು ಮುಂದುವರಿಸಿಕೊಂಡು ಮುಂದೆ ಇನ್ನಷ್ಟು ಸೇರಿಸಿ ಏನಾದರೂ ಒಂದು 4 ಹೆಜ್ಜೆ ಅವರು ಮುಂದೆ ನಡೆದಿದ್ದಾರೆ, ಇನ್ನೊಂದಷ್ಟು ಹೆಜ್ಜೆ ನಮ್ಮ ಕೈಲಿ ಮುಂದೆ ಹೋಗೋಕ್ಕಾಗತ್ತಾ? ಯಾಕಂದರೆ ಯಾವಾಗಲೂ ನಾವು ಇದನ್ನು ರಿಲೇ ಅಂತ ಅನ್ಕೋತೀವಿ, ರಿಲೇನಲ್ಲಿ 4 ಹೆಜ್ಜೆ ಮುಂದೆ ಬರ್ತಾರೆ, ನೆಕ್ಸ್ಟ್ ಉಳಿದವರಿಗೆ ಕೋಲ್ ಕೊಡ್ತಾರೆ, ಅವ್ರು ಇನ್ನೊಂದು 4 ಹೆಜ್ಜೆ ಮುಂದೆ ಹೋಗಬೇಕು. ಸೊ ಅವರ ಪಯಣದಲ್ಲಿ ಅವರು ಒಂದಷ್ಟು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಾವು ಇನ್ನೊಂದಷ್ಟು ಮುಂದೆ ಹೋಗೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡೋದಕ್ಕೆ, ಅವಲೋಕನ ಮಾಡೋದಕ್ಕೆ ಇದೊಂದು ಅವಕಾಶ ನಮಗೆ ಸಾಧ್ಯ ಆಗಿದೆ. ಇಂಥದ್ದೊಂದು ಮಾಡ್ತೀವಿ ಅಂದಾಗ ಮೊದಲನೇದಾಗಿ ನಮ್ಮಪ್ಪ ಅಷ್ಟು ಒಪ್ಕೊಳ್ಳೋದು ಭಾಳ ಕಷ್ಟ, ಅದೆಲ್ಲ ಎಂತ ಬೇಡ ಅಂತ ಹೇಳೋವಂಥದ್ದು ನಿಮಗೆಲ್ಲ ಗೊತ್ತಿದೆ. ಅವ್ರು ಹೇಳಿದ ತಕ್ಷಣ ಖುಷಿಯಾಗಿ ಏನೋ ಮಕ್ಕಳು ಏನೋ ಮಾಡ್ಬೇಕಂತ ಖುಷಿಯಲ್ಲಿದ್ದಾರೆ, ಪಾಪ ಮಾಡಲಿ ಅನ್ನೋ ಥರದಲ್ಲಿ ನಮ್ಮ ಜೊತೆಗೆ ಎಲ್ಲದಕ್ಕೂ ಸಹಕರಿಸಿ ಯಾವುದಕ್ಕೂ ಸಿಟ್ಟು ಮಾಡ್ಕೊಳ್ಳದೆ ಜೊತೆಗೆ ಇದ್ದಾರೆ. ಮತ್ತು ನೀವೆಲ್ಲರೂ ಬಂದಿದ್ದೀರಾ. ಮತ್ತು ನಮ್ಮಪ್ಪ ಯಾವಾಗಲೂ ಅವರ ಬಳಗ ಅಂತಂದರೆ ಅದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ತೀನಿ. ದಾಸರೇ ಬನ್ನಿ ಉಳ್ಕೊಳ್ಳಿ ಅಂತೇಳಿ ಇವತ್ತು ಎಲ್ಲರ ಮನೆಗೂ ಹೋಗ್ತಾರೆ, ಉಳ್ಕೋತಾರೆ, ಮನೆ ಮಂದಿ ಥರ ಎಲ್ಲರೂ ಅವ್ರನ್ನ ನೋಡ್ತಾರೆ, ಅವರು ಕೂಡ ಹಾಗೆ ನೋಡ್ತಾರೆ. ಹಾಗಾಗಿ ಅವರ ಕುಟುಂಬ ಸಣ್ಣದಲ್ಲ, ಅವ್ರ ಕುಟುಂಬ ತುಂಬ ದೊಡ್ಡದು. ಈ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯ ಎಲ್ಲ ಸದಸ್ಯರು ಕೂಡ ಇಲ್ಲಿ ನೀವು ಬಂದಿದ್ದೀರಿ, ಬಹಳ ಪ್ರೀತಿ ಇಟ್ಟು ಬಂದಿದ್ದೀರಿ. ಹಾಗೆ ಇವತ್ತಿನ ಕಾರ್ಯಕ್ರಮ ಇವತ್ತು ಈ ರೀತಿಯಲ್ಲಿ ಸಾಕಾರಗೊಳ್ಳೋದಕ್ಕೆ ನಿಮ್ಮೆಲ್ಲರ ನೆರವು ಇದೆ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಹೊಸಬೆಟ್ಟು ಗ್ರಾಮ ಸಂಘ ಇದು ನಮ್ಮ ಅಪ್ಪನಿಗೆ ಒಂದು ತಾಯಿ ಮನೆ ಥರನೇ ಇದು. ಯಾಕಂದರೆ ಕಳೆದ 48 ವರ್ಷಗಳಿಂದ ಇಲ್ಲಿ ಅವರು ಹರಿಕತೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರಿಗೆ ಹೊಸಬೆಟ್ಟಿಗೆ ಹೋಗೋದು ಅಂತಂದರೆ ಭಾಳ ಸಂತೋಷ. ಮತ್ತು ಇಲ್ಲೇ ಕಾರ್ಯಕ್ರಮ ಆಗಬೇಕು ಅಂತ ಅವರು ಆಸೆ ಪಟ್ಟರು. ನಾವಿಲ್ಲಿ ಮಾಡಬೇಕು ಅಂತ ಅಂದಾಗ ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ದು ಮಾತ್ರ. ಇಲ್ಲಿ ಹಿರಿಯರಾದಂಥ ಕೇಶವರಾಯರಿದ್ದಾರೆ ಮತ್ತು ಅವರ ಇಡೀ ಒಂದು ತಂಡ ಇದೆ. ನಮ್ಗೆ ಏನೂ ಇಲ್ಲ, ನಾವು ಫೋನ್ ಮಾಡಿದ್ದು ಮಾತ್ರ, ಮತ್ತೇನೂ ಮಾಡಿಲ್ಲ. ಇದೆಲ್ಲ ಕ್ರೆಡಿಟ್ ಅವರಿಗೆ ಸಲ್ಲಬೇಕು. ಅಷ್ಟು ಸುಲಭವಾಗಿ ಸರಳಿತವಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರ ಮಾಡಿದ್ದೀರಿ ಇಂಥದ್ದೊಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ. ಹಾಗಾಗಿ ನಾನು ಧನ್ಯವಾದ ಹೇಳೋ ಸಂದರ್ಭ ಇದಲ್ಲ. ಈ ಕಾರ್ಯಕ್ರಮ ಯಾಕೆ, ಇದರ ಉದ್ದೇಶ ಏನು, ಯಾಕೆ ಇದನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಅನ್ನೋದಷ್ಟೇ ಹೇಳೋದಷ್ಟೇ ನನ್ನ ಉದ್ದೇಶವಾಗಿತ್ತು. ಹೀಗೆ ಕೆಲವು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಭಾರತೀ ದೇವಿಯವರಿಗೆ ಧನ್ಯವಾದಗಳು. ಜಗದೀಶದಾಸರಿಗೆ ಅಭಿನಂದನಾ ನುಡಿ ಸಲ್ಲಿಸಲಿಕ್ಕೆ ಎಲ್ಲರಿಗೂ ಆಸಕ್ತಿ ಇದೆ. ನಮ್ಮೆಲ್ಲರ ಮನದಲ್ಲಿ ಕೂಡ ಒಂದಲ್ಲ ಒಂದು ರೀತಿಯ ಮಾತು ಅವರಿಗೆ ಹೇಳಬೇಕು, ಅವ್ರ ಬಗ್ಗೆ 2 ಮಾತು ನಾನು ಹೇಳಬೇಕು ಅನ್ನೋ ಉತ್ಸಾಹ ಎಲ್ಲರಲ್ಲೂ ಇದೆ. ನಾನು ಸ್ವಾಮೀಜಿಯವರ ಹತ್ರ ಮನವಿ ಮಾಡ್ಕೊಳ್ಳೋಣ ಅಂದರೆ ಅವರು ನಾನು ಆಮೇಲೆ ಹೇಳ್ತೀನಿ, ನಾನು ಮತ್ತೆ ಹೇಳಲಿಕ್ಕಿದೆ ಅಂತ ಹೇಳಿದರು. ಈಗ ಶ್ರೀಯುತ ಮಹಾಬಲ ಶೆಟ್ಟಿಯವರು ಅಭಿನಂದನಾ ನುಡಿಗಳನ್ನು ಆಡಬೇಕಂತ ಮನವಿ ಮಾಡ್ತೀನಿ. ಈ ಒಂದು ಪವಿತ್ರ ವೇದಿಕೆ, ನಾನಿದನ್ನು ಪವಿತ್ರ ವೇದಿಕೆ ಅಂತ ಯಾಕೆ ಹೇಳ್ತೇನೆ ಅಂದರೆ, ಇದು ಹರಿಕತೆ ನಡೆದಂಥ ಹಲವಾರು ವರ್ಷಗಳ ಹರಿಕತೆ ನಡೆದಂಥ ಒಂದು ವೇದಿಕೆ. ಇಲ್ಲಿಗೆ ಬರುವ ಮೊದಲು ಹೊರಗಿತ್ತು, ಹಲವಾರು ವರ್ಷ ನಾನು ಕೂಡ ಬಂದಿದ್ದೆ ಹರಿಕಥಾ ಸೇವೆ ನಡೆಸಿ. ಈ ವೇದಿಕೆಯಲ್ಲಿ ಆಸೀನರಾದಂಥ ಪರಮ ಪೂಜ್ಯ ಸ್ವಾಮೀಜಿಯವರು, ಕೇಂದ್ರೀಪನಿ ಶ್ರೀಗಳು, ಸಾಂದೀಪಿನಿ ಆಶ್ರಮದ ಶ್ರೀಗಳು, ಒಂದು ವಿಶಿಷ್ಟ ರೀತಿಯ ಸಾಧುಗಳು. ನಾನು ಅವರ ಬಗ್ಗೆ ಹೆಚ್ಚು ಮಾತಾಡಿ, ಇವತ್ತು ನಮಗೆ ಕೇಂದ್ರ ಬಿಂದು ಪೊಳಲಿ ಜಗದೀಶ್ ದಾಸರು. ನನಗೆ 3 ದಿವಸ 3 ಮಿನಿಟು ಸಮಯ ಕೊಟ್ಟಿದ್ದಾರೆ. ಪೊಳಲಿ ಜಗದೀಶ್ ದಾಸರ ಬಗ್ಗೆ ಮಾತಾಡಲಿಕ್ಕೆ ಎಷ್ಟು ಮಾತಾಡ್ಬೋದು, ಅಷ್ಟು ಉಂಟು ವಿಷಯಗಳು. ಆದರೆ ಸಮಯದ ಪರಿಧಿ ನಮಗಿದೆ. ಪೊಳಲಿ ಜಗದೀಶ್ ದಾಸರು ಹರಿಕಥಾ ಕ್ಷೇತ್ರದಲ್ಲಿ 50 ವರ್ಷಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುವಂಥದ್ದು ಅತ್ಯಂತ ಒಂದು ಸೂಕ್ತವಾದಂತಹ ವಿಚಾರ ಆಗಿದೆ. ಒಬ್ಬರು ಹರಿದಾಸರು 50 ವರ್ಷಗಳವರೆಗೆ ಹರಿಕಥಾ ರಂಗದಲ್ಲಿ ದುಡಿಯುವುದು ಅಥವಾ ಸೇವೆ ಸಲ್ಲಿಸುವ ಅಂದರೆ ಸಾಮಾನ್ಯವಾದಂತಹ ವಿಷಯ ಅಲ್ಲ. ನನಗೆ ನೆನಪು ಬರ್ತಾ ಇದೆ, ನಾನಿಲ್ಲಿ ಹರಿಕಥೆ ಮಾಡ್ತಾ ಇರುವಾಗ ಪೊಳಲಿ ಜಗದೀಶ್ ದಾಸರು ಕೂಡ ಬರ್ತಾಯಿದ್ರು. ಪ್ರೇಕ್ಷಕರಾಗಿ, ಶ್ರೋತೃಗಳಾಗಿ ನಾನು ನೋಡಿದ್ದೇನೆ. ಭದ್ರಗಿರಿ ಅಚ್ಯುತದಾಸರ ಪಟ್ಟ ಮತ್ತು ಕಟ್ಟ ಶಿಷ್ಯರಾಗಿ ಪೊಳಲಿ ಜಗದೀಶ್ ದಾಸರು ತಮ್ಮ ಹರಿಕಥಾ ಪ್ರೌಢಿಮೆಯನ್ನು ಮೆರೆಸಿದವರು. ಜಗದೀಶ್ ದಾಸರ ಬಗ್ಗೆ ನಾನು ಹೇಳಬೇಕಂದ್ರೆ, ನಮ್ಮ ಹರಿಕಥಾ ಪರಿಷತ್ತಿನ ಹಲವಾರು ಕಾರ್ಯಕ್ರಮಗಳಲ್ಲಿ ಕ್ಲಪ್ತ ಸಮಯಕ್ಕೆ, ಅಂದರೆ ಸಮಯಕ್ಕೆ ಮುಂಚಿತವಾಗಿ, ಕಲಾವಿದರು ಸಮಯಕ್ಕೆ ಮುಂಚಿತವಾಗಿ ಬರುವುದು ಬಹಳ ಕಡಿಮೆ. ಅದಕ್ಕೆ ಅಪವಾದ ಪೊಳಲಿ ಜಗದೀಶ್ ದಾಸರು ಸಮಯಕ್ಕೆ ಮುಂಚಿತವಾಗಿ ಬಂದು ಅಲ್ಲಿ ಅವರು ಹಾಜರಾಗ್ತಿದ್ರು. ಎಷ್ಟೇ ದೂರವಾಗಿದ್ದರೂ ಕೂಡ, ಕೇರಳದ ಹಲವಾರು ಕಡೆಗಳಲ್ಲಿ ಕೂಡ ನಾವು ಹರಿಕಥಾ ಪರಿಷತ್ತು ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ಮಲ್ಲಿಕಟ್ಟೆಯಲ್ಲಿ ಶ್ರೀಕೃಷ್ಣ ಕಲ್ಯಾಣ ಮಂಟಪದಲ್ಲಿ
1999 ಇಸ್ವಿಯಲ್ಲಿ ಅಲ್ಲಿ ಹರಿಕಥಾ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅಲ್ಲಿಂದಲೇ ಭದ್ರಗಿರಿ ಅಚ್ಯುತದಾಸರ ಶಿಷ್ಯರಾದಂತಹ ಪೊಳಲಿ ಜಗದೀಶ್ ದಾಸರು ಮೊದಲು ಅವರು ನಿಂತು ಹರಿಕಥೆ ಮಾಡ್ತಾಯಿದ್ರು. ಈಗ ಪ್ರಾಯಶಃ ಅವರಿಗೆ ಸ್ವಲ್ಪ ಅಸೌಖ್ಯವಾದ ಕಾರಣ ಅದು ಆಗೋದಿಲ್ಲ. ಅವರ ಹರಿಕಥೆಯ ಬಗ್ಗೆ ನಾನು ಹೇಳುವುದಾದರೆ, ಸರಿಯಾದ ಟ್ರ್ಯಾಕಿನಲ್ಲಿ ಹೋಗುವಂಥ ಒಂದು ಹರಿಕಥೆ. ಎಲ್ಲಿಯೂ ಅವರು ಟ್ರ್ಯಾಕ್ ತಪ್ಪುವವರಲ್ಲ, ಹಳಿ ತಪ್ಪುವವರಲ್ಲ ಅಂತ ಅದರ ಅರ್ಥ. ಮತ್ತು ಆ ನಿರೂಪಣಾ ಶೈಲಿ ಭದ್ರಗಿರಿ ಅಚ್ಯುತದಾಸರ ಪೂರ್ಣ ಪಡಿಯಚ್ಚಿನಂತಿರುವಂತಹ ಪೊಳಲಿ ಜಗದೀಶ್ ದಾಸರು ಅಚ್ಯುತದಾಸರ ಪಡಿಯಚ್ಚಾದರೂ ಕೂಡ ತನ್ನ ಸ್ವಂತಿಕೆಯನ್ನು ಉಳಿಸಿಕೊಂಡವರು. ಇದು ಬಹಳ ಪ್ರಾಮುಖ್ಯವಾದ. ಪೊಳಲಿ ಜಗದೀಶ್ ದಾಸರ ಹರಿಕಥೆ ಅಂದರೆ ಎಲ್ಲರೂ ಮೆಚ್ಚುವಂಥದ್ದು, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಜಗದೀಶ ದಾಸರ ಹರಿಕಥೆ ಅಂದರೆ ಅದೊಂದು ಪೂರ್ಣ ಪ್ರಮಾಣದ ಹರಿಕಥೆ. ಆ ಒಂದು ಪ್ರೆಸೆಂಟೇಷನ್, ಹರಿಕಥೆಯ ಬಗ್ಗೆ ಪ್ರೆಸೆಂಟೇಷನ್ ಅಥವಾ ಕೀರ್ತನೆ, ಹಿತಮಿತವಾದಂತಹ ದೃಷ್ಟಾಂತಗಳು ಅದರೊಂದಿಗೆ ಸೇರಿ ಹಲವಾರು ದೃಷ್ಟಾಂತ ಕಥೆಗಳನ್ನು ಅವರು ಬರೆದು ಪ್ರಿಂಟ್ ಮಾಡಿದ್ದಾರೆ. ಬಹಳ ಹರಿದಾಸರಿಗೆ ಒಂದು ಬಹಳ ಉಪಯುಕ್ತವಾದಂತಹ ಒಂದು ಪುಸ್ತಕ ದೃಷ್ಟಾಂತ ಕಥೆಗಳು, ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಹರಿಕಥೆಯ ಬಗ್ಗೆ ಹೇಳೋದಿದ್ದರೆ, ಹರಿಕಥೆ ಹರಿದಾಸರು ಜನಾಕರ್ಷಣೆಯನ್ನು ಹೇಗೆ ಮಾಡಬಹುದು ಎಂಬುದಕ್ಕೆ ಸಂತ ಭದ್ರಗಿರಿ ಅಚ್ಯುತದಾಸರ ಹಾದಿಯಲ್ಲೇ ನಡೆದು ಬಂದವರು ಪೊಳಲಿ ಜಗದೀಶ್ ದಾಸರು. ಪರಿಪೂರ್ಣವಾದಂಥ ಒಂದು ಹರಿಕಥೆ, ಅದರಲ್ಲಿ ಕಳೆದು ಕಿತ್ತು ಬಿಸಾಡುವಂಥದ್ದು ಏನೂ ಇಲ್ಲ, ಎಲ್ಲವೂ ಬೇಕಾದ್ದು. ಒಂದೊಂದು ಅಂಶವೂ ಕೂಡ ಅವರ ಹರಿಕಥೆ ಎಲ್ಲವೂ ಕೂಡ ಅತ್ಯಂತ ಉಪಯುಕ್ತವಾದದ್ದು. ಅವರ ಶಾರೀರ ಅತ್ಯಂತ ಶ್ರೇಷ್ಠವಾದದ್ದು. ನಾನು ಆವಾಗಲೇ ಹೇಳಿದ ಹಾಗೆ ಎಂದೂ ಹಳಿ ತಪ್ಪುವರಲ್ಲ. ತನಗೆ ಕೊಟ್ಟಂತಹ ಅವಧಿಯಲ್ಲಿ ಅತ್ಯಂತ ಸೂಕ್ತ ರೀತಿಯಲ್ಲಿ ಒಂದು ನಿಮಿಷವೂ ಹಾಳಾಗದಂತೆ ಪೊಳಲಿ ಜಗದೀಶ್ ದಾಸರು ಈ 50 ವರ್ಷಗಳ ಕಾಲ ತಮ್ಮ ಹರಿಕಥೆ ಅವರು ಪ್ರಾರಂಭ ಮಾಡಿದಂದಿನಿಂದ ಇಂದಿನವರೆಗೂ ಕೂಡ ಅದೇ ಸ್ಟ್ಯಾಂಡರ್ಡನ್ನು ಉಳಿಸಿಕೊಂಡು ಬಂದಿದ್ದಾರೆ. ಹೆಚ್ಚಿನ ಹರಿದಾಸರಿಗೆ ಇದು ಸಾಧ್ಯವಾಗುವುದಿಲ್ಲ. ಮತ್ತು ಅವರು ಹೇಳುವಂಥ ದೃಷ್ಟಾಂತ ಕಥೆಗೂ ಆ ಕಥೆಗೂ ಮೂಲ ಕಥೆಗೂ ಬಹಳ ಸಂಬಂಧ ಇದೆ. ಹಾಗಾಗಿ ಹೀಗೆ ಹರಿದಾಸರು ಪೂರ್ಣವಾದಂತಹ ಅಧ್ಯಯನವನ್ನು ಮಾಡಿ ಪುರಾಣದ ಆಳಕ್ಕೆ ಹೋಗಿ ಆ ಪೌರಾಣಿಕವಾದಂತಹ ಸಂದೇಶವನ್ನು ಜನಮನಕ್ಕೆ ತಲಿಸುವಂಥದ್ದು ಅದು ಪೊಳಲಿ ಜಗದೀಶ ದಾಸರಿಂದ ನೋಡಿ ಕಲಿಬೇಕು. ಇವತ್ತು ಹರಿಕಥೆಗೆ ಜನ ಸೇರೋದಿಲ್ಲ ಅಂತ ಹೇಳ್ತಾರೆ, ನಮಗೆ ಅನುಭವವಾಗಿದೆ. ನನಗೆ ಕಾಣ್ತದೆ, ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟರೆ ಖಂಡಿತವಾಗಿ ಜನ ಸೇರಿಯೇ ಸೇರ್ತಾರೆ, ಜನ ಸೇರದೇ ಇರುವುದಿಲ್ಲ. ಯಾಕಂದರೆ ಒಳ್ಳೆಯ ಕಾರ್ಯಕ್ರಮ ನಾವು ಕೊಡಬೇಕು. ಒಳ್ಳೆಯ ಹರಿದಾಸರು ಯೋಗ್ಯ ರೀತಿಯಲ್ಲಿ ಹರಿಕಥೆ ಮಾಡಿದರೆ ಯಾವ ರೀತಿಯಲ್ಲಿ ಕೂಡ ಜನ ಸೇರುವುದಿಲ್ಲ ಅಂತ ಇಲ್ಲ. ಯಾಕಂದರೆ ಹರಿಕಥೆಗೆ ತನ್ನದೇ ಆದಂತಹ ಪ್ರೇಕ್ಷಕ ವರ್ಗ ಇವತ್ತಿಗೂ ಇದೆ. ದಾಸರು ಅವರ ಹರಿಕಥೆ ಯುವ ಹರಿದಾಸರಿಗೆ ಒಂದು ಮಾದರಿಯಾದಂಥ ಹರಿಕಥೆ. ಇವತ್ತು ಯಾವ ಹರಿಕಥಾ ರಂಗದಲ್ಲಿ ಯಾರೆಲ್ಲ ಯುವ ಹರಿದಾಸರಿದ್ದಾರೋ ಅವರಿಗೆ ನಾನೊಂದು ಕಿವಿ ಮಾತು ಹೇಳೋದಂತಂದರೆ, ನೀವು ಬೇರೆ ಯಾರ ಹರಿಕಥೆ ಕೇಳದಿದ್ರೂ ತೊಂದರೆ ಇಲ್ಲ, ಪೊಳಲಿ ಜಗದೀಶ್ ದಾಸರ ಹರಿಕಥೆಯನ್ನು ನೀವು ಅವಶ್ಯವಾಗಿ ಕುಳಿತು ಕೇಳಬೇಕು ಪೂರ್ಣವಾಗಿ. ಯಾಕಂದರೆ ಅದು ಎಲ್ಲ ಅಂಶ ಇದೆ. ಒಂದು ಹರಿಕಥೆಗೆ ಪೂರಕವಾದಂತಹ ಎಷ್ಟು ಅಂಶಗಳು ಬೇಕೋ ಅದೆಲ್ಲವೂ ಪೂರ್ತಿಯಾಗಿದೆ. ನಾನು ಹಲವಾರು ಹರಿಕಥೆಗಳನ್ನು ಕೇಳಿದ್ದೇನೆ ಜಗದೀಶ್ ದಾಸರದು. ನಾನು ಅತ್ಯಂತ ಮೆಚ್ಚಿದಂಥ ಒಂದು ಹರಿಕಥೆ ಅಂದರೆ ಮಂತ್ರಾಲಯ ಮಹಾತ್ಮೆ. ಒಂದೊಂದು ಇಂಚನ್ನು ಬಿಡದೆ ರಾಯರ ಮಹಿಮೆಯನ್ನು ಹೃದಯ ಸ್ಪರ್ಶಿಯಾಗಿ ಅವರು ಬಿಂಬಿಸುವಂಥ ದಾಸ ಶ್ರೇಷ್ಠರು. ನಾನು ಅತ್ಯಂತ ಹಲವು ವರ್ಷಗಳಲ್ಲಿ ಕೇಳಿದಂಥ ಹರಿಕಥೆಯಲ್ಲಿ ಅತ್ಯಂತ ನೆಚ್ಚುವಂಥ ಹರಿಕಥೆ ಮಂತ್ರಾಲಯ ಮಹಾತ್ಮೆ. ಹೀಗೆ ಜನಮಾನಸವನ್ನು ಗೆದ್ದಂತಹ ಪೊಳಲಿ ಜಗದೀಶ್ ದಾಸರ ಬಗ್ಗೆ ನಾನು ಹೇಳುತ್ತಿದ್ದೆ, ಎಷ್ಟು ಹೇಳ್ಬೋದು. ಅವರ ಗುಣಗಳನ್ನು ಮಾತ್ರ ವಿಶ್ಲೇಷಿಸಲ್ಲ, ಅವರ ಆಪ್ತ ಮಿತ್ರರು ಹೇಗೆ ಅಂದರೆ ಅವರಲ್ಲಿರುವಂತಹ ಕೆಲವು ಪ್ಲಸ್ ಪಾಯಿಂಟ್ಸ್ ಅಲ್ಲ ಮೈನಸ್ ಪಾಯಿಂಟ್ಸನ್ನು ಹೇಳಬೇಕಾದ್ದು ನಮ್ಮ ಧರ್ಮ. ಆದರೆ ಮೈನಸ್ ಪಾಯಿಂಟ್ ಉಂಟು ಅಂತ ಹೇಳೋದಿಲ್ಲ. ಆದರೆ ಒಂದು ನಾನು ತಿಳ್ಕೊಂಡ ಹಾಗೆ
ಪೊಳಲಿ ಜಗದೀಶ್ ದಾಸರಿಗೆ ಒಂದು ಪೌರಾಣಿಕವಾದಂತಹ ಪ್ರಸಂಗ, ಇಂತಹ ಒಂದು ಪಾತ್ರ ಚಿತ್ರಣ ನಿಮ್ಮಿಂದ ಆಗಬೇಕು. ಅವರು ಮೊಗೆದು ಇಂತಹ ಒಂದು ಪ್ರಸಂಗವನ್ನು ಅವರಿಗೆ ಕೊಟ್ಟರೆ ಅದನ್ನು ಮೊಗೆದು ಜನಮಾನಸಕ್ಕೆ ಕೊಡುವಂತಹ ಕೆಲಸ ಮಾಡಿ. ಹೆಚ್ಚಿನ ಸಂದರ್ಭದಲ್ಲಿ ಅವರು ಕೆಲವು ಆಯ್ದ ಕಥೆಗಳನ್ನು ಮಾತ್ರ ಮಾಡ್ತಾರೆ. ನಾನು ಅವರಲ್ಲಿ ಹಲವಾರು ಬಾರಿ ರಿಕ್ವೆಸ್ಟ್ ಮಾಡಿದ್ದುಂಟು. ಯಾಕಂದರೆ ನಿಮ್ಮ ಮುಖದಿಂದ ಆ ಪೌರಾಣಿಕವಾದಂತಹ ವಿಶೇಷವಾದಂತಹ ಆಖ್ಯಾನಗಳನ್ನು ಹಿಂದೆ ಶೇಣಿಯವರು, ಸಾಮುಗರು, ಭದ್ರಗಿರಿ ಅಂತವರು ಏನು ಮಾಡ್ತಾಯಿದ್ರು ಅಂಥ ವಿಶೇಷವಾದಂತಹ ಬೇರೆ ಬೇರೆ ಆಖ್ಯಾನಗಳನ್ನು ನಿಮ್ಮ ಕಲ್ಪನೆಯಲ್ಲಿ ಅಥವಾ ನಿಮ್ಮ ದೃಷ್ಟಿಯಲ್ಲಿ ಅದು ಹೇಗೆ ಆ ಪಾತ್ರ ನಿರ್ವಹಣೆ ಮಾಡ್ಬೋದು ಎಂಬುದನ್ನು ಹರಿಕಥೆಯ ಮೂಲಕವಾಗಿ ತಿಳಿಸಿಕೊಡುವಂಥಕ್ಕೆ ಅವರು ಸಮರ್ಥರಾದ ಕಾರಣ ನಾನು ಹಲವಾರು ಬಾರಿ ಅವರಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ. ಅದು ಅವರು ಬಹುಶಃ ಅದನ್ನು, ಯಾಕಂದರೆ ಕೆಲವು ನಿರ್ದಿಷ್ಟವಾದಂತಹ ಪ್ರಸಂಗಗಳನ್ನು ಬಿಟ್ಟರೆ ಭದ್ರಗಿರಿ ಅಚ್ಯುತದಾಸರ ಶಿಷ್ಯರಾದಂತಹ ಪೊಳಲಿ ಜಗದೀಶ್ ದಾಸರು ಇಂಥ ಕತೆ ನಿಮ್ಮ ಬಾಯಿಂದ ಕೇಳಬೇಕು ಅಂತ ಮನಸ್ಸಾದಾಗ ಅವರು ಅದಕ್ಕಾಗಿ ಒಂದು ಕೊಟ್ಟರೆ ಬಹುಶಃ ಎಲ್ಲರಿಗೂ ಒಂದು ಸಂತೋಷವಾಗುವಂಥ ವಿಚಾರ. ಬಾಕಿ ಜಗದೀಶ ದಾಸರ ಬಗ್ಗೆ ನಮಗೆ ಬಾಕಿ ಹೇಳಲಿಕ್ಕೆ ಏನಿಲ್ಲ. ಯಾಕಂದ್ರೆ ತಾವೆಲ್ಲ ಹೇಳಿದರು, ಇದೇ ಕಲ್ಯಾಣ ಮಂಟಪದಲ್ಲಿ ಬಹಳಷ್ಟು ವರ್ಷ ಅವರ ಹರಿಕಥೆಯನ್ನು ಕೇಳಿ ಸವಿದವರು. ಅವರಿಗೆ ಆರೋಗ್ಯ ಕಡಿಮೆ ಆದರೂ ಕೂಡ ಅಂಥ ಸಂದರ್ಭದಲ್ಲಿ ಕೂಡ ಅವರು ದೂರ ಊರಿಗೆ ಪ್ರಯಾಣ ಮಾಡಿ ಕ್ಲಪ್ತ ಸಮಯಕ್ಕೆ ಮುಟ್ಟಿ ಒಂದು ಒಳ್ಳೆಯ ಹರಿಕತೆ, ಹೆಚ್ಚಿಗೆ ನಾನು ಹೇಳ ಬಯಸಿಲ್ಲ, ಒಬ್ಬ ಹರಿದಾಸ ಒಂದು ಒಳ್ಳೆಯ ಹರಿಕತೆ ಹೇಗೆ ಕೊಡ್ಬೋದು ಎಂಬುದಕ್ಕೆ ಜಗದೀಶ್ ದಾಸರು ಪ್ರತ್ಯಕ್ಷ. ಅವರ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಅವರು ಗುರುತಿಸಿ ಎರಡು ಮಾತಾಡಬೇಕಂತ ಹೇಳೋದು ನನಗೆ ನಿಜವಾಗಿಯೂ ದೊಡ್ಡ ಅಭಿಮಾನದ ವಿಷಯ ಆಗಿದೆ. ಯಾಕಂದರೆ ಪೊಳಲಿ ಜಗದೀಶ ದಾಸರ ಈ ಒಂದು 50 ವರ್ಷ ಹರಿಕಥಾ ರಂಗದಲ್ಲಿ ನನಗೂ 50 ವರ್ಷ ಆಗಿದೆ. ಅದೇ ಪೊಳಲಿ ಜಗದೀಶ ದಾಸರ ಹರಿಕಥಾ ಈ ಒಂದು 50 ವರ್ಷ ಸಂದರ್ಭದಲ್ಲಿ ನನಗೆ ಇಲ್ಲಿ ಒಂದು ಮಾತನಾಡಲಿಕ್ಕೆ, ಅವರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಸಂಬಂಧಪಟ್ಟಂತಹ ಎಲ್ಲರಿಗೂ, ಅವರ ಕುಟುಂಬದವರಿಗೂ ಎಲ್ಲರಿಗೂ ನನ್ನ ವಂದನೆಗಳು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳಿ ಧನ್ಯವಾದಗಳು. ಜಗದೀಶ್ ದಾಸರ ವ್ಯಕ್ತಿತ್ವವೇ ಅಂತಹದ್ದು, ಮಾತಾಡಿದಷ್ಟು ಮುಗ್ಲಿಕ್ಕಿಲ್ಲ ಅವರ ಬಗ್ಗೆ ಅನ್ನೋ ಹಾಗೆ. ಈಗ ವೈ ಅನಂತ ಪದ್ಮನಾಭ ಭಟ್ ಅವರು ತಮ್ಮ ಅಭಿನಂದನಾ ನುಡಿಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ದರಿದ್ರರನಬಹುದೇ ಹರಿದಾಸರ, ಸಿರಿವಂತರನಬಹುದೇ ಹರಿವಿರೋಧಿಗಳ, ಹರಿದಾಸರ ಮೇಲಿಪ್ಪ ಕರುಣವು ಸಿರಿದೇವಿಯ ಮೇಲಿಲ್ಲವೋ ಪುರಂದರ ವಿಠಲಗೆ, ಸಿರಿದೇವಿಯ ಮೇಲಿಲ್ಲವೋ ಪುರಂದರ ವಿಠಲಗೆ. ಈ ದಿನ ದಾಸನಮನ, ಜಗದೀಶ ವಿಠಲ ದಾಸರು ಅವರ ನಮನ ಕಾರ್ಯಕ್ರಮ, ಅವರ ನಮನ ಕಾರ್ಯಕ್ರಮ ಆದರೂ ಕೂಡ ನನಗೆ ಒಂದು ರೀತಿಯಲ್ಲಿ ಗುರು ನಮನ ಕಾರ್ಯಕ್ರಮವೂ ಆಗಿದೆ. ಯಾಕಂದ್ರೆ ನನ್ನ ಮತ್ತು ಅವರ ಸಂಪರ್ಕ ಆದದ್ದು ಬಹಳ ಇತ್ತೀಚೆಗೆ ಹೇಳಿದರೆ ಒಂದು 10-15 ವರ್ಷ. ನನ್ನ ಅಣ್ಣನ ಕಡೆಯಿಂದ ಅವರು ದೂರದ ಸಂಬಂಧಿ ಕೂಡ ಆಗಿದ್ದಾರೆ. ಹಾಗೆ ನನಗೆ ಸಂಗೀತದ ಗುರುಗಳಾಗಿ ಒದಗಿದವರು ಕಾರ್ಕಳದ ಖ್ಯಾತ ವಿದ್ವಾಂಸರಾದಂತಹ ವ್ಯಾಸಕೃಷ್ಣ ಉಪಾಧ್ಯಾಯರು, ಹಾಗೆ ಯತಿರಾಜ ಆಚಾರ್ಯರು, ಹಾಗೆ ಅವರ ವ್ಯಾಸಕೃಷ್ಣ ಉಪಾಧ್ಯಾಯರ ಸುಪುತ್ರ ಇಲ್ಲಿ ಇದ್ದಾರೆ, ತಬಲಾದಲ್ಲಿ ನನಗೆ ಅವರು ಸಹಕಾರ ಕೊಡುವವರು. ಹಾಗೆ ಒಂದು ರೀತಿಯಲ್ಲಿ ಹರಿಕತೆಗೆ ನನಗೆ ಗುರುಗಳು ಬೇಕು ಅಂತ ನನಗಿತ್ತು. ಆದರೆ ಆ ರೀತಿಯಾಗಿ ದೇವರೇ ನನಗೆ ಒದಗಿಸಿಕೊಟ್ಟಂತಹ ಗುರು ಹೇಳಿದರೆ ಶ್ರೀ ವಿದ್ವಾನ್ ಪೊಳಲಿ ಜಗದೀಶ ದಾಸರು. ನಾನು ಅವರ ಮನೆಗೆ ಹೋಗಿ ಕಲ್ತದ್ದಿಲ್ಲ, ಅವರೇ ನನ್ನ ಮನೆಗೆ ಬಂದು ಎಲ್ಲವನ್ನು ಕಲಿಸಿಕೊಟ್ಟಿದ್ದಾರೆ. ಅದು ಅವರ ವಿಶೇಷತೆ. ಈಗ ತಾನೇ ಹೇಳಿದರು ಮಾಬಲ್ ಶೆಟ್ರು, ಮಂತ್ರಾಲಯ ಮಹಾತ್ಮೆಯನ್ನ ಅವರು ಬಹಳ ಪ್ರಬುದ್ಧವಾದಂಥ ರೀತಿಯಲ್ಲಿ ಹರಿಕಥೆ ಮಾಡ್ತಾರೆ ಅಂತೇಳಿ ಅವರೇ ಬರೆದುಕೊಟ್ಟಂತಹ ಅವರ ಹಸ್ತಾಕ್ಷರದ ಮಂತ್ರಾಲಯ ಮಹಾತ್ಮೆ ಪುಸ್ತಕ ನನ್ನ ಮನೆಯಲ್ಲಿ ಅವರೇ ಬರೆದುಕೊಟ್ಟದ್ದಿದೆ. ಭಕ್ತ ಸುಧನ್ವ, ಭಕ್ತ ಭೀಷ್ಮ, ಮಂತ್ರಾಲಯ ಮಹಾತ್ಮೆ, ರುಕ್ಮಿಣಿ ಕಲ್ಯಾಣ, ಅದಕ್ಕೆ ಅವರಿಗೆ ಕಂಠಪಾಠ. ಪುಸ್ತಕ ನೋಡ್ಬೇಕಂತಲೇ ಇಲ್ಲ,
ಕಾರ್ಕಳದಲ್ಲಿ ನಾವು ಹರಿಕಥಾ ಸಪ್ತಾಹವನ್ನು ಮಾಡುವಾಗ ಮೊದಲಾಗಿ ಅವರು ಮಾಡಿದ್ದು ರುಕ್ಮಿಣಿ ಕಲ್ಯಾಣ. ನನಗೆ ಆಗ ಅನ್ನಿಸ್ತು ವೇದಿಕೆಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ. ಯಾಕಂದರೆ ಅವರು ಪುಸ್ತಕದ ಒಂದು ತುಂಡನ್ನು ಕೂಡ ಇಟ್ಕೊಂಡಿಲ್ಲ. ಕಂಠಸ್ಥವಾದಂತಹ ರೀತಿಯಲ್ಲಿ ಅವರು ಸಂಪೂರ್ಣ ಹರಿಕತೆಗೆ ಬೇಕಾದ ನ್ಯಾಯವನ್ನು ಒದಗಿಸಿ ಇಡೀ ದೊಡ್ಡ ಸಭೆಗೆ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಅವರು. ಸಂತಗಿರಿ ಭದ್ರಗಿರಿ ಅಚ್ಯುತದಾಸರ ಗರಡಿಯಲ್ಲಿ ಪಳಗಿ ಬೆಳಗಿ 50 ವರ್ಷ ಅವರ ಸಾಧನೆ ಅದನ್ನು ಸಾಮಾನ್ಯ ಅಲ್ಲ. ಪರಿವಿರಾಜಕರಾಗಿ ಅವರು ಬದುಕಿದವರು. ಸಂಸಾರದಲ್ಲಿ ಎಷ್ಟು ಇದ್ರು ಅಂತ ಹೇಳೋದು ಸ್ವಲ್ಪ ಕಷ್ಟ. ಆದರೆ ಸಂಸಾರದಲ್ಲಿ ಇದ್ದುಕೊಂಡು ಕಂಸಾರಿಯ ನೆನೆವಂತ ಭಾಗ್ಯವನ್ನು ಇಟ್ಟುಕೊಂಡವರು ಪೊಳಲಿ ಜಗದೀಶ ದಾಸರು. ಅವರ ಶ್ರೀಮತಿ ಗಿರಿಜಾ ಅವರು ಕೂಡ ಮುಣುಕೂರಿನಲ್ಲಿ ಬಹಳ ವರ್ಷಗಳ ಕಾಲ ಪ್ರಾಧ್ಯಾಪಿಕೆಯಾಗಿ ಸೇವೆ ಸಲ್ಲಿಸಿದವರು. ಅವರ ಜೀವನದಲ್ಲಿ ಅನೇಕ ಕಷ್ಟ ನೋವುಗಳು ಖಂಡಿತವಾಗಿ ಬಂದಿದ್ದಾವೆ. ಆದರೆ ಈಸಬೇಕು ಇದ್ದು ಜಯಿಸಬೇಕು, ಹೇಸಿಗೆ ಸಂಸಾರದಲ್ಲಿ ಆಶಾಲೇಷ ಮಾಡದಂಗೆ ಎನ್ನುವಂತಹ ಪುರಂದರದಾಸರ ಏನು ಪಲ್ಲವಿಯ ಒಂದು ನುಡಿ ಇದೆ, ಅದನ್ನು ಇಟ್ಟುಕೊಂಡು ಅವರು ಬದುಕಿದವರು. ಈಗ ತಾನೇ ಈ ವೇದಿಕೆಯಲ್ಲಿ ಒಂದು ಪರಂಪರೆಯ ಕೊಂಡಿಗಳು ಹೇಗೆ ಬರ್ತಾ ಇದ್ದಾವೆ ಎನ್ನುವುದನ್ನ ಜಗದೀಶ ದಾಸರ ಪರಂಪರೆಯ ಅವರ ಅಣ್ಣನ ಮಗ ಇಲ್ಲಿ ಚೆನ್ನಾಗಿ ಹಾಡಿದರು. ಜಗದೀಶ ದಾಸರು ಹಾಡಿದರು, ಹಾಗೆ ಅವರ ಶ್ರೀಮತಿಯವರು ಹಾಡಿದರು, ಅವರ ಮಕ್ಕಳಾಗಿರ್ತಕ್ಕಂಥ ಭಾರತಿ ಶ್ರೀಮತಿ ಅವರು ಹಾಡಿದರು. ಅಷ್ಟು ಮಾತ್ರದ ಮೊಮ್ಮಗದಾಗಿರ್ತಕ್ಕಂತಹ ತಬಲಾವಾದಕ ಮತ್ತು ಆ ಸಂಗೀತ ಅಂದರೆ ಒಂದು ಒಳಗೆ ರಕ್ತಗತವಾದಂತಹ ಒಂದು ಆ ಕಲೆ ಯಾವ ರೀತಿ ವೇದಿಕೆಯಲ್ಲಿ ಹಂಚಿಕೊಳ್ತದೆ ಹೇಳುವುದಕ್ಕೆ ಇದೊಂದು ಸಾಕ್ಷೀಭೂತವಾದಂತಹ ವೇದಿಕೆ ಆಗಿದೆ. ಈಗಲೇ ಭಾರತಿ ಅವರು ಹೇಳಿದರು, ಅಪ್ಪ ಯಾವತ್ತೂ ಕೂಡ ನಾವು ಹೇಳಿದ್ದನ್ನು ಕೇಳಲಿಲ್ಲ, ಅವರಿಗೆ ಬೇಕಾದಾಗೆ ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ನನ್ನದೊಂದು ಪ್ರಾರ್ಥನೆ ಇದೆ ಗುರುಗಳಲ್ಲಿ, ಇನ್ನು ಮಕ್ಕಳು ಹೇಳಿದಾಗ ನೀವು ಕೇಳಬೇಕು. ಯಾಕೆ ಅವರಿಗೆ ಮನಸ್ಸಿಗೆ ವಯಸ್ಸಾಗಲಿಲ್ಲ, ಆದರೆ ದೇಹಕ್ಕೆ ಖಂಡಿತ ವಯಸ್ಸಾಗಿದೆ. ಅಮ್ಮ ಹೆತ್ತು ಇಡೀ ಜಗತ್ತಿಗೆ ನಮ್ಮನ್ನು ತೋರಿಸಬಹುದು, ಆದರೆ ತಂದೆಯಾದವರು ಹೊತ್ತು ಜಗತ್ತಿಗೆ ನಮ್ಮನ್ನು ತೋರಿಸುವಂಥ ವ್ಯಕ್ತಿ ಆಗ್ತಾರೆ ಅಂತ ಹೇಳೋದಕ್ಕೆ ಈ ಒಂದು ವೇದಿಕೆ ಸಾಕ್ಷಿಯಾಗಿದೆ. 3 ನಿಮಿಷ ಮಾತಾಡಬೇಕು ಅಂತ ಹೇಳಿದ್ದಾರೆ, ದಯವಿಟ್ಟು ಹೆಚ್ಚಾದ ಕ್ಷಮಿಸಿ. ಅಲ್ಲಿಗೆ ಎಲ್ರಿಗೂ ನಮಸ್ಕರಿಸಿ, ವೇದಿಕೆಯಲ್ಲಿದ್ದಂಥವರಿಗೂ ನಮಸ್ಕರಿಸಿ ನನ್ನ 2 ಮಾತು ಮುಗಿಸ್ತೇನೆ. ನಮೋ ನಮಃ. ಪ್ರೀತಿಯ ಮಾತುಗಳಿಗೆ ಧನ್ಯವಾದಗಳು. ಈಗ ರಾಮಕೃಷ್ಣ ಶೀರೂರು ಮೂಡುಬಿದ್ರೆ ಅವರು 2 ಮಾತುಗಳನ್ನು ಹೇಳಬೇಕಂತ ಕೇಳ್ಕೊಳ್ತೇನೆ. ದಾಸನಮನ ಕಾರ್ಯಕ್ರಮದ ಅಭಿನಂದನಾ ಸಮಾರಂಭದಲ್ಲಿರುವಂಥ ಕೇಮಾರು ಸ್ವಾಮೀಜಿಯವರ ಪಾದಾರವಿಂದಕ್ಕೆ ಪೊಡಮುಡುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತಾ, ನನ್ನ ಅಕ್ಕ ಮತ್ತು ಭಾವಂದಿರಾಗಿರುವಂಥ ಶ್ರೀ ಜಗದೀಶ್ ದಾಸ್ ದಂಪತಿಗಳಿಗೆ ವಂದಿಸ್ತಾ 2 ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಜಗದೀಶ್ ದಾಸರ ಜೊತೆಯಲ್ಲಿ ಹೆಚ್ಚು ಮಾತಾಡೋದು ಕಡಿಮೆ, ಬಹಳ ಗೌರವದಿಂದ ನಡ್ಕೊಳ್ಳುವಂಥ, ಮೌನವಾಗಿ ಅವರಿಗೆ ಅವ್ರ ಜೊತೆಯಲ್ಲಿರುವುದು, ಅವರು ಮಾತಾಡಿದಾಗ ನಾನು ಮಾತಾಡುವಂಥ ಅಭ್ಯಾಸ ಇಟ್ಟುಕೊಂಡವ. ಆದರೆ ಇವತ್ತು ಅದಕ್ಕಾಗಿಯೇ ಗೊತ್ತಿಲ್ಲ, ವೇದಿಕೆಯಲ್ಲಿ ನನ್ನನ್ನು ತಂದು ನಿಲ್ಲಿಸುವ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. 80ರ ದಶಕದಲ್ಲಿ ನನ್ನ ತಂದೆಗೆ ಇವರ ಪರಿಚಯ ಆಗಿತ್ತು, ಹರಿಕತೆಗೆ ಹೋಗ್ತಾ ಇದ್ದರು. ಆಗ ಹಾರ್ಮೋನಿಯಂ ನುಡಿಸ್ಲಿಕ್ಕೆ ನನ್ನ ತಂದೆ ಹೋಗ್ತಾ ಇದ್ದರು. ಬಂದು ಅವ್ರು ಹೇಳಿದಾಗ ಒಂದು ಮಾತಿತ್ತು, ತುಂಬ ಚೆನ್ನಾಗಿ ಹರಿಕತೆ ಮಾಡ್ತಾರೆ, ನಿನ್ನೆ ಹರಿಕತೆ ಚೆನ್ನಾಗಿತ್ತು ಅಂತ ಅಮ್ಮನಲ್ಲಿ ಮತ್ತು ಅಣ್ಣನಲ್ಲಿ ಹೇಳ್ತಾ ಇದ್ದರು. ಮತ್ತು ನಾನು ಕೇಳ್ಕೊಳ್ತಾ ಇದ್ದೆ. ಮತ್ತೆ ಕೆಲವು ವರ್ಷಗಳ ನಂತರ ತಂದೆ ಜೊತೆಯಲ್ಲಿ ಹೋಗಿಯೋ ಇವ್ರು ಹರಿಕತೆಯನ್ನು ಕೇಳಿಬಿಟ್ಟಿದ್ದೇನೆ. ಮತ್ತೆ ಕೆಲವು ವರ್ಷದ ನಂತರ ನಮ್ಮ ಮನೆಗೆ ಕರೆಂಟ್ ಬಂತು, ಅಣ್ಣ ಶಿಕ್ಷಕನಾದ. ಆ ಸಂದರ್ಭದಲ್ಲಿ ಕ್ಯಾಸೆಟ್ ಟೇಪ್ ರೆಕಾರ್ಡರ್ ಬಂತು, ಕ್ಯಾಸೆಟ್ ಬಂತು. ಅಚ್ಯುತದಾಸರ ಮತ್ತು ಕೇಶವದಾಸರ ಹರಿಕತೆಯನ್ನು ಅಲ್ಲಿ ನುಡಿಸಿದಾಗ ನಾನು ತಂದೆ ಹತ್ರ ಹೇಳಿದೆ, ಈ ಹರಿಕತೆಯನ್ನು ಜಗದೀಶ್ ದಾಸರು ಹೀಗೆ ಮಾಡ್ತಾರಲ್ವ, ಅವರ ಹಾಗೆ ಕೇಳ್ತದೆ ಅಂತ ಹೇಳಿದೆ. ಆವಾಗ ತಂದೆ ಹೇಳ್ತಾ ಇದ್ರು, ಜಗದೀಶ್ ದಾಸರು ಅಚ್ಯುತದಾಸರ ಶಿಷ್ಯರು ಅಂತ. ನನ್ನ ಯೋಚನೆ ಹಾಗಿಲ್ಲಾಗಿತ್ತು, ಜಗದೀಶ್ ದಾಸರು ಹಾಗೆ ಅಚ್ಯುತದಾಸರು ಹರಿಕತೆ ಮಾಡ್ತಾರಂತೆ. ಇವತ್ತಿಗೂ ಆ ಛಾಪನ್ನು ಹಾಗೆ ಇಟ್ಟುಕೊಂಡಿದ್ದಾರೆ. ನಾನೊಂದು 30-40 ವರ್ಷಗಳ ಹಿಂದೆ ಅವರ ಹರಿಕತೆಯನ್ನು ಕೇಳಿದ್ದೇನೆ, ಮತ್ತೆ ಆಗಾಗ ನೋಡ್ತಾ ಇದ್ದೇನೆ, ಕೇಳ್ತಾ ಇರ್ತೇನೆ. ಮೊದಲು ಹೇಗಿತ್ತು ಹಾಗೆ ಉಳಿಸ್ಕೊಂಡಿದ್ದಾರೆ ಆ ಛಾಪನ್ನು. ಇನ್ನು ತಂದೆ ನುಡಿಸ್ತಾ ಇರುವಾಗ ನನಗೂ ಅನ್ನಿಸ್ತಾ ಇತ್ತು, ಹಾರ್ಮೋನಿಯಂ ನುಡಿಸಬೇಕು, ಇವ್ರ ಜೊತೆಗೂ ಆಗ್ತದ ಅಂತ. ಅಂತೂ ಆ ಯೋಚನೆ ಎಲ್ಲೂ ಭಜನೆಯಲ್ಲಿ ನುಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು.
ಮತ್ತು B.Ed ಮಾಡ್ತಾ ಇರುವಾಗ ಹಾನಗಲ್ನಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಹರಿಕತೆ ಕೇಳ್ತಾ ಇತ್ತು ಮೈಕಿನಲ್ಲಿ. ನಾನು ಹುಡುಕ್ತಾ ಹೋದರೆ ಇವರೇ ಹರಿಕತೆ ಮಾಡ್ತಾಯಿದ್ರು. ಹಾರ್ಮೋನಿಯಂನಲ್ಲಿ ಶ್ರುತಿ ಮಾತ್ರ ಇತ್ತು, ನುಡಿಸೋರು ಇಲ್ಲಾಗಿತ್ತು. ನನಗೆ ಭಾಳ ಇತ್ತು. ಹೋಗಿ ಹಾರ್ಮೋನಿಯಂ ಹತ್ತಿರ ನಾನು ಕುಳಿತುಕೊಂಡೆ. ಮತ್ತೆ ನೋಡುವಾಗ ಅದರಲ್ಲಿ ಗಾಳಿ ನಿಲ್ತಾ ಇಲ್ಲಾಗಿತ್ತು. ಆದರೂ ನನಗೆ ಆಸಕ್ತಿ ಹೆಚ್ಚಿರೋದ್ರಿಂದ ಅದನ್ನು ಬಿಡಲಿಲ್ಲ. ಹೇಗೋ ನುಡಿಸಿ ಬಂದೆ. ಭಾಳ ಖುಷಿಪಟ್ಟರು. ನನಗೆ ಖುಷಿ ಆಯಿತು ಅದಕ್ಕಿಂತ ಹೆಚ್ಚು. ನಾನು ಹರಿಕತೆಯಲ್ಲಿ ಹಾರ್ಮೋನಿಯಂ ಬರೆಸಲಿಕ್ಕೆ ಸಾಧ್ಯ ಆಯಿತಲ್ಲ ನನಗೆ ಅಂತ. ಇದು ನನ್ನ ಮೊದಲಿನ ಅನುಭವ ಆಗಿತ್ತು. ಮತ್ತು 95ರಲ್ಲಿ ನಾನು ಮೂಡುಬಿದಿರೆಗೆ ಬಂದೆ ಅಧ್ಯಾಪಕನಾಗಿ. ಆಗಲೂ ಕೂಡ ಇವರ ಹತ್ತಿರ ಬಂದೆ ಅಂತ ಭಾಳ ಸಂತೋಷಪಟ್ಟೆ. ಇನ್ನಷ್ಟು ನಾನು ಸಂಗೀತದ ವಿಚಾರವನ್ನು ತಿಳಿಲಿಕ್ಕೆ ಸಾಧ್ಯ ಅಂತ ಭಾವಿಸಿದೆ. ಆದರೆ ಅವರ ಕಟ್ಟುನಿಟ್ಟಿನ ನಡೆ ಮತ್ತು ಕೋಪ ಗಮನಿಸಿದಾಗ ನನಗೆ ಹತ್ತಿರ ಹೋಗಲಿಕ್ಕೆ ಹೆದರಿಕೆ ಆಗ್ತಾ ಇತ್ತು. ಆದರೂ ಆಗಾಗ ಅವಕಾಶ ಸಿಕ್ಕಿದಾಗ, ಸಂದರ್ಭ ಸಿಕ್ಕಿದಾಗ ಅವ್ರ ಮನೆಗೆ ಹೋಗ್ತಾ ಇದ್ದೆ ಮತ್ತು ಅವ್ರ ಜೊತೆಯಲ್ಲಿ ಆ ಹಾಡನ್ನು ಕೇಳುವುದೇ ಇಷ್ಟ ಆಗ್ತಾ ಇತ್ತು. ಮಾತು ಕಡಿಮೆ ಆದರೂ ಹಾಡು ಕೇಳುವುದೇ ನಮಗೆ ಇಷ್ಟ ಆದದ್ದಾಗಿತ್ತು. ಹಲವು ಸಂದರ್ಭಗಳಲ್ಲಿ ರಜೆ ಇರುವಾಗ ಶಾಲೆ ಬಿಟ್ಟ ನಂತರ ಅವರು ಬನ್ನಡಕದಲ್ಲಿದ್ದರು. ಆಗ ಹೋಗಿ ಇರ್ತಾ ಇದ್ದೆ ಮತ್ತು ಅವರ ಹಾಡನ್ನು ಕೇಳ್ತಾ ಇದ್ದೆ. ಮತ್ತು ಹರಿಕತೆಯನ್ನು ಕೆಲವೊಮ್ಮೆ ನನಗೆ ನುಡಿಸಲಿಕ್ಕೆ ಬರಬೇಕು ಅಂತ ಹೇಳ್ತಾ, ಹಾರ್ಮೋನಿಯಂ ನುಡಿಸ್ಲಿಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರು. 98ನೇ ಇಸ್ವಿಲಿರಬೇಕು ಮೊದಲ ಬಾರಿಗೆ ಹಾರ್ಮೋನಿಯಂ ನುಡಿಸ್ಲಿಕ್ಕೆ ಹೋಗಿದ್ದೆ. ಭಾಳ ಹೆದರಿಕೆ ಆಗ್ತಾ ಇತ್ತು. ಮಾತಾಡುವಾಗಲೇ ಹೆದರಿಕೆ ಇರುವಾಗ ಇನ್ನು ಹಾರ್ಮೋನಿಯಂ ನುಡಿಸುವಾಗ ಹೇಗಾಗ್ತದೆ ಅಂತ ಗಾಬರಿ ಇತ್ತು. ಆದರೂ ಕರೆದಿದ್ರು, ಹೋಗಿದ್ದೆ. ಅಲ್ಲೆಲ್ಲೂ ನನ್ನನ್ನು ತಪ್ಪಾಯಿತು ಅಂತ ಹೇಳಲಿಲ್ಲ ಅವರು. ಹಾಗಾದರೆ ನಾನು ಈ ಚಂದ ಸರಿಯಾದ ಹಾರ್ಮೋನಿಯಂ ನುಡಿಸ್ಲಿಕ್ಕೂ ನಂಗೆ ಗೊತ್ತಿದೆ. ಅಲ್ಲಿ ಗಾಳಿ ನಿಲ್ಲದ ಹಾರ್ಮೋನಿಯಂ ಬಾರಿಸಿದವ, ಇಲ್ಲಿ ಚೆನ್ನಾಗಿ ನುಡಿಸ್ಲಿಕ್ಕೂ ಗೊತ್ತಿದೆ ಅಂತ ನನಗೆ ಸಮಾಧಾನ ಆಯಿತು. ಆನಂತರ ಹಲವು ಬಾರಿ ಸಂದರ್ಭ ಸಿಕ್ಕಿದಾಗ ನನ್ನ ಪುರುಸೋತ ನೋಡ್ಕೊಂಡು ಬರ್ಲಿಕ್ಕೆ ಹೇಳ್ತಾ ಇದ್ರು. ವಾಮದ ಪದವನೆಯಲ್ಲಿ ಭಜನೆ ಇರುವಾಗ ನನಗೆ ಆಗಾಗ ಕರೆ ಮಾಡ್ತಾ ಇದ್ರು, ಬರ್ತೀಯಾ ಅಂತ. ನಾನು ಹೆಚ್ಚಿನ ಸಲ ತಪ್ಪಿಸ್ಕೊಳ್ತಿದ್ದೆ ಕಾಣ್ತದೆ. ಆದರೂ ಕೆಲವು ಬಾರಿ ಹೋಗ್ತಾ ಇದ್ದೆ. ರಾತ್ರಿ ಸುಮಾರು 10 ಗಂಟೆಯಿಂದ 2 ಗಂಟೆ 4 ಗಂಟೆ ಬೆಳಿಗ್ಗಿನ ಜಾವದವರೆಗೂ ಕೂಡ ಅವ್ರ ಜೊತೆಯಲ್ಲಿ ನಾನು ಹಾರ್ಮೋನಿಯಂ ನುಡಿಸ್ತಾ ಇದ್ದೆ, ಅವ್ರ ಹಾಡನ್ನು ಕೇಳ್ತಾ ಇದ್ದೆ. ಭಾಳ ಸುಂದರವಾದ ರಾತ್ರಿಗಳು ಅಂತ ನಾನು ಭಾವಿಸ್ತಾ ಇದ್ದೇನೆ ಅವುಗಳನ್ನು ಗಮನಿಸಿದಾಗ. ಇದೆಲ್ಲ ನಾವು ಅವರ ಜೊತೆಯಲ್ಲಿ ಇಟ್ಟುವಂಥ ಗೌರವದ ಭಾವನೆ. ನಾನು ಅದಕ್ಕೆ ಹೇಳಿದ್ದು, ಮಾತುಕತೆ ಅವರ ಜೊತೆ ನನಗೆ ಕಡಿಮೆ, ಆದರೆ ಗೌರವದ ಭಾವನೆ ಇದೆ. ನಾನು ತಂದೆ ಹತ್ರ ಹೆಚ್ಚು ಮಾತಾಡ್ತಾ ಇದ್ದೆ, ಅಣ್ಣನ ಹತ್ರ ಮಾತಾಡೋದು ಸ್ವಲ್ಪ ಕಡಿಮೆ. ಹಾಗೆ ಮತ್ತೊಬ್ಬ ವ್ಯಕ್ತಿ ಅಂದರೆ ಜಗದೀಶ್ ದಾಸರು. ಅವರ ನಡೆ ನುಡಿಗಳೇ ನನಗೆ ಆದರ್ಶವಾಗಿತ್ತು. ಎಷ್ಟೋ ವಿಷಯದಲ್ಲಿ ಅವರಿಗೆ ನನಗೆ ಮಾರ್ಗದರ್ಶಕರಾಗಿದ್ದರು. ಅಥವಾ ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳಲ್ಲೂ ಏನೇನೋ ಕೊರತೆಗಳಿರ್ತದೆ, ಹಾಗೆ ಮಾಡಬಾರ್ದು ಅಂತ ಎಣಿಸ್ತಾ ಇರ್ತೇವೆ. ಆದರೆ ಜಗದೀಶ್ ದಾಸರ ನಡೆ ನುಡಿಯಲ್ಲಿ ಹಾಗಲ್ಲ, ಎಲ್ಲವನ್ನೂ ನಾವು ಅಳವಡಿಸಿಕೊಳ್ಬೇಕಂತ ಅನ್ನಿಸುವ ನಡೆ ನುಡಿಯನ್ನು ಇಟ್ಕೊಂಡವರು. ಇನ್ನು ಹರಿಕಥಾ ಕ್ಷೇತ್ರಕ್ಕೆ ಅವರ ಕೊಡುಗೆಯನ್ನು ನಾನು ಮತ್ತೆ ವಿವರಿಸಬೇಕಾದಿಲ್ಲ, ನಿಮಗೆಲ್ಲ ನೋಡಿದವರು ಮತ್ತು ಅದನ್ನು ಅನುಭವಿಸಿದವರಾಗಿದ್ದೀರಿ. ಹಾಗಾಗಿ ಹೆಚ್ಚೇನು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ ಆ ವಿಚಾರದ ಬಗ್ಗೆ. ಅಂತೂ ಅವರ ಮುಂದಿನ ಭವಿಷ್ಯದ ಬದುಕು ಆರೋಗ್ಯಪೂರ್ಣವಾಗಿರಲಿ, ಸಂತೋಷದಾಯಕವಾಗಿರಲಿ. ಈಗಾಗಲೇ ಹೇಳಿದಾಗೆ ಅವರ ಕುಟುಂಬವೇ ಒಂದು ಕಲಾವಿದ ಕುಟುಂಬವಾಗಿ ಬೆಳೆದದ್ದನ್ನು ಮೆರೆದದ್ದನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಇನ್ನಷ್ಟು ಸೇವೆ ಆ ಕುಟುಂಬದಿಂದ ಜನತೆಗೆ, ಸಮಾಜಕ್ಕೆ ಲಭಿಸಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನೊಂದು ಒಂದು ಹಾಡನ್ನು ಅವರು ಬೇರೆಯವರಿಗೆ ಹೇಳ್ತಾ ಇದ್ರು. ಅಂದರೆ ನಿವೃತ್ತರಾದ ಶಿಕ್ಷಕರಿಗೆ ಆಗಾಗ ಹೇಳ್ತಾ ಇದ್ವು. ಅಕ್ಕ ಹೇಳುವುದನ್ನು ನಾನು ಕೇಳ್ತಾ ಇದ್ದೆ ಆಗಾಗ. ಅದನ್ನು ಇವತ್ತೊಂದು ಪುಸ್ತಕ, ಅವರ ಪುಸ್ತಕದಲ್ಲಿ ನೋಡಿಬಿಟ್ಟೆ. 1-2 ಸಾಲನ್ನು ಹಾಡಲಿಕ್ಕೆ ಒಂದು ಅರ್ಧ ನಿಮಿಷ ತಗೊಳ್ಳುವ ಯೋಚನೆ ಇದೆ. ಧನ್ಯ ಜೀವನ ಧನ್ಯ ಜೀವನ ಧನ್ಯ ಜೀವನ ನಿಮ್ಮದು, ಸನ್ಮಾನ್ಯರಾಗಿಹ ನಿಮ್ಮ ಸೇವೆಯ ಸ್ಮರಿಪ ಭಾಗ್ಯವು ನಿಮ್ಮದು. ಧನ್ಯ ಜೀವನ ಧನ್ಯ ಜೀವನ ಧನ್ಯ ಜೀವನ ನಿಮ್ಮದು. ಬಾಲರೆಲ್ಲರ ಬಾಲಮನದಲ್ಲಿ ಮೂಲ ಜ್ಞಾನವ ಪ್ರಚೋದಿಸಿ, ಶೀಲ ಗುಣಗಳ ಬೋಧಿಸಿದಿರೈ, ಕಾಲಧರ್ಮವ ಸೈರಿಸಿ. ವರುಷ 72 ಕಳೆದಿಹ ನಿಮ್ಮ ಜೀವನ ಸಾರ್ಥಕ. ಪರುಷಮಣಿಯಂಬದಿ ಅಜ್ಞರ ಜಡತೆ ನೀಗಿದ ಶಿಕ್ಷಕ. ಇಂದು ನಾವು ವಂದಿಪೆವು ಹಿರಿಯರ ನಿಮ್ಮನು ಸಂತಸದಲ್ಲಿ,
ಚಂದದಿಂ ದೀರ್ಘಾಯುವನು ಶ್ರೀಮತಿ ಪತಿಯು ನಿಮಗರಸಲಿ. ಧನ್ಯ ಜೀವನ ಧನ್ಯ ಜೀವನ ಧನ್ಯ ಜೀವನ ನಿಮ್ಮದು. ಶಿಕ್ಷಕರ ಬಗ್ಗೆ ಅವರು ಹೇಳಿದ ಮಾತಿದ್ದು ನಾವು ನಿಮಗೆ ಹೇಳ್ತಾ ಇದ್ದೇವೆ. ವಂದನೆಗಳು. ಬಹಳ ಸುಂದರವಾಯಿತು. ಈಗ ಅವರ ಶಿಷ್ಯರಾದ ಡಾಕ್ಟರ್ SP ಗುರುದಾಸ್ ಅವರು 2 ಮಾತುಗಳನ್ನು ಹೇಳಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಗುರುಭ್ಯೋ ನಮಃ. ಪೂಜ್ಯರಾದಂಥ ಜಗದೀಶ್ ದಾಸ್ ದಂಪತಿಗಳಿಗೆ, ಹಾಗೆ ಪೂಜ್ಯರಾದಂಥ ಈಶ ವಿಠಲ ಸ್ವಾಮೀಜಿಯವರಿಗೆ ಹಾಗೂ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸ್ತಾ, ಜಗದೀಶ್ ದಾಸರು ಬಿನುಹರಿ ಕೃಪಾ ಮಿಲಹಿ ನಹಿ ಸಂತ ಅಂತೇಳಿ ಹೇಳಿ ತುಳಸಿದಾಸರು ರಾಮಾಯಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಬಿನುಹರಿ ಕೃಪಾ ಮಿಲಹಿ ನಹಿ ಸಂತ ಅಬು ಮೋಹಿಬಾ ಭರೋಸಾ ಹನುಮಂತ. ಅಂದರೆ ಭಗವಂತನ ಕೃಪೆ ಇಲ್ಲದೆ ಸಂತರ ಸಹವಾಸ, ಸಖ್ಯ ಅಥವಾ ಅವರ ಸೇವೆ ಮಾಡುವಂತಹ ಸುಯೋಗ ಪ್ರಾಪ್ತವಾಗುವುದಿಲ್ಲ ಅಂತೇಳಿ ಹೇಳ್ತಾರೆ. ಹಿಂದೆ ಹಲವು ಬಾರಿ ಜಗದೀಶ್ ದಾಸರು ನಮ್ಮನೆಗೆ ಬಂದದ್ದುಂಟು. ಅವರಿಗೆ ನಾವು ಅವಧೂತರು ಅಂತ ನಾವು ಕರೀತೇವೆ. ಆ ರೀತಿಯಲ್ಲಿರೋ ನಾನು ಮತ್ತು ಈಶ ವಿಠಲ್ ದಾಸರು ಯಾವತ್ತು ಮಾತನಾಡಿಕೊಳ್ಳೋದುಂಟು. ಒಂದು ರೀತಿಯಲ್ಲಿ ಅವಧೂತರ ಹಾಗಿರೋ, ಯಾವುದರ ಬಗ್ಗೆ ಕೂಡ ಅಟ್ಯಾಚ್ಮೆಂಟ್ ಇಲ್ಲ ಅವರಿಗೆ. SK ರಾಮಚಂದ್ರ ರಾವ್ ಅವರು, ಪ್ರೊಫೆಸರ್ SK ರಾಮಚಂದ್ರ ರಾವ್ ಅವರು ದಾಸ ಎನ್ನುವಂಥ ಪದದ ವ್ಯಾಖ್ಯಾನವನ್ನು ಮಾಡುತ್ತಾ ಒಂದು ಮಾತನ್ನು ಹೇಳ್ತಾರೆ, ದಾರ್ಶ ಛೇದನತ್ವಾತ್ ಅಂತೇಳಿ ಹೇಳಿ. ಅಂದರೆ ಒಬ್ಬ ದಾಸನಾದವನು ಯಾರಿಗೂ ಅಡಿಯಾಳಾಗಿರಲಿಕ್ಕೆ, ಗುಲಾಮನಾಗಿರಲಿಕ್ಕೆ ಬಯಸೋದಿಲ್ಲ ಅಂಥೇಳಿ. ಯಾರ ಅಡಿಯಾಳತ್ವವನ್ನು ಆತ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧನಾಗಿರೋದಿಲ್ಲ ಅಂತೇಳಿ. ಅಂದರೆ ಅರ್ಥ ಅವನು ಅಹಂಕಾರಿಯೇ ಅಥವಾ ಧಾಷ್ಟ್ಯವುಳ್ಳವನೇ? ಖಂಡಿತವಾಗಿಯೂ ಅಲ್ಲ. ಅವನು ಭಗವಂತನನ್ನು ಮಾತ್ರ ನನ್ನ ಒಡೆಯ ಅಂಥೇಳಿ ನಂಬಿದವನು. ಭಗವಂತ ಮಾತ್ರ ನನ್ನ ಪಾಲಿಗೆ ಒಡೆಯ. ಹಾಗಾಗಿ ನಾನು ಏನಿದ್ರೂ ಕೂಡ ಅವನ ಆಣತಿಯಂತೆ, ಅವನ ಇಚ್ಛೆಯಂತೆ ನನ್ನ ಬದುಕನ್ನು ರೂಪಿಸ್ಕೊಳ್ತೇನೆ. ಅವನ ಸಂಕಲ್ಪಕ್ಕೆ ಅನುಸಾರವಾಗಿ ನನ್ನ ಬದುಕಿನ ನಡೆಯನ್ನು ರೂಪಿಸ್ಕೊಳ್ತೇನೆ ಎನ್ನುವಂಥ ರೀತಿಯಲ್ಲಿ ಬದುಕುವವನು ಅವನು ದಾಸ ಅಂತ ಹೇಳಿದ್ದಾರೆ. ಬಹಳ ಅದ್ಭುತವಾದಂಥ ವ್ಯಾಖ್ಯಾನ ಇದು. ಆ ರೀತಿಯ ಒಂದು ಬದುಕನ್ನು ನಾವು ಜಗದೀಶ್ ದಾಸರಲ್ಲಿ ಕಾಣ್ತೇವೆ. ಯಾಕಂತ ಹೇಳಿದರೆ ಅನೇಕ ಮಂದಿ ಇವತ್ತು ಹೊಗಳ್ತಾರೆ ಅಚ್ಯುತ ದಾಸರ ಹಾಗೆ ಇವತ್ತು ಅವರ ರೀತಿಯಲ್ಲಿ ಹರಿಕಥೆ ಮಾಡುವವರು ಜಗದೀಶ್ ದಾಸರು ಅಂತೇಳಿ ಹೇಳಿ. ಆದರೆ ನಾನು ಅಚ್ಯುತ ದಾಸರ ಹರಿಕಥೆಗಳನ್ನು ಬಹಳ ಬಾರಿ ಕೇಳಿದ್ದೇನೆ, ಜಗದೀಶ್ ದಾಸರ ಹರಿಕಥೆಗಳನ್ನು ಕೇಳಿದ್ದೇನೆ. ಆದರೆ ಒಂದು ವ್ಯತ್ಯಾಸ ನಾನು ಗಮನಿಸುವುದು ಅಂತೇಳಿ ಹೇಳಿದರೆ, ಜಗದೀಶ್ ದಾಸರ ಹರಿಕಥೆಯಲ್ಲಿ ವಿಶೇಷವಾಗಿ ಅವರ ಸಂತರ ಕಥೆಗಳನ್ನು ಮಾಡುವಾಗ ಅಲ್ಲಿ ಜಗದೀಶ್ ದಾಸರ ಬದುಕು ಅದರಲ್ಲಿ ಪ್ರತಿಫಲನಗೊಳ್ತಾ ಇದೆ. ಇದು ಬಹಳ ಒಂದು ಮುಖ್ಯವಾದಂಥ ಅಂಶ. ಅವರು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ, ಎಷ್ಟು ನೋವುಗಳನ್ನು, ಎಷ್ಟು ಅಪಮಾನಗಳನ್ನು ಅನುಭವಿಸಿದ್ದಾರೆ. ಆದರೂ ಕೂಡ ನನ್ನ ಪಾಲಿಗೆ ಭಗವಂತ ಮಾತ್ರ ಎನ್ನುವಂಥ ಆ ಭಾವದೃಷ್ಟಿ ಇದೆಯಲ್ಲ, ಅದು ವ್ಯಕ್ತವಾಗುವಂಥದ್ದು ಜಗದೀಶ್ ದಾಸರ ಹರಿಕಥೆಯಲ್ಲಿ. ಇದನ್ನು ನಾನು ಎಷ್ಟೋ ಸಾರಿ ವಿಶೇಷವಾಗಿ ಸಮರ್ಥ ರಾಮದಾಸರ ಕಥೆಗಳನ್ನು ಅವರು ಮಾಡುವಾಗ, ಅದೇ ರೀತಿಯಲ್ಲಿ ತುಕಾರಾಮರ ಕಥೆಯನ್ನು ಮಾಡುವಾಗ ಆ ಕಷ್ಟ, ನೋವುಗಳನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಅವರೇ ಹೇಳಿದ್ದುಂಟು, ಹರಿಕಥೆಯಲ್ಲಿ ನಾವು ಒಳ್ಳೆ ರಾಗವನ್ನು ಹಾಡಿ ಅಥವಾ ಒಳ್ಳೆ ಸಂಗೀತವನ್ನು ಹಾಡಿ ಜನರನ್ನು ರಂಜಿಸ್ಬೋದು, ಒಳ್ಳೆ ಉಪಕಥೆಯನ್ನು ಹೇಳಿ ಜನರನ್ನು ರಂಜಿಸ್ಬೋದು. ಆದರೆ ಭಕ್ತಿಯಲ್ಲಿ ತನ್ಮಯನಾಗಿ ಒಂದು 2 ಕಣ್ಣೀರ ಹನಿ ಆ ವೇದಿಕೆಯಲ್ಲಿ ಬಿದ್ದರೆ ಅದಕ್ಕಿಂತ ಪವಿತ್ರವಾದಂಥ ಸನ್ನಿವೇಶ, ಪವಿತ್ರವಾದಂಥ ಹರಿಕಥೆ ಮತ್ಯಾವುದೂ ಇಲ್ಲ ಅಂತೇಳಿ ಅವರೇ ಹೇಳಿದರು. ಇದನ್ನು ನಾವು ಎಷ್ಟೋ ಸರ್ತಿ ಜಗದೀಶ್ ದಾಸರ ಹರಿಕಥೆಯಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಾದದ್ದು ನಮಗೆ ಪುಣ್ಯ, ನಮ್ಮ ಪುಣ್ಯ. ವ್ಯಾಖ್ಯಾನ, ವೈಚಾರಿಕತೆ ಇದೆಲ್ಲ ಬೇಕು ನಿಜ. ಆದರೆ ಈ ಒಂದು ಮಟ್ಟದಲ್ಲಿ ಒಂದು ಆ ಪವಿತ್ರವಾದಂಥ ಗಂಗಾ, ಯಮುನಾ, ಗೋದಾವರಿ ಎಲ್ಲರೂ ಬಂದು ನಿಲ್ಲುವಂಥ ಸ್ಥಿತಿಯನ್ನು ಹರಿಕಥಾ ರಂಗದಲ್ಲಿ ಉತ್ಪನ್ನ ಮಾಡುವಂಥ ಸಾಮರ್ಥ್ಯ ಇರುವಂಥದ್ದು ಇದೆಯಲ್ಲ, ಇದು ಜಗದೀಶ್ ದಾಸರ ಬದುಕಿನ ಕೊಡುಗೆ ಅಂತ ನಾನು ಹೇಳಬಲ್ಲೆ. ಆ ರೀತಿಯಲ್ಲಿ ಅವರು ಬದುಕಿದ್ದರಿಂದ ಆ ರೀತಿಯಲ್ಲಿ ಅವರಿಗೆ ಆ ಒಂದು ಹರಿಕಥೆಯ ಅತ್ಯಂತ ಶ್ರೇಷ್ಠ ಸನ್ನಿವೇಶವನ್ನು
ಜಾಗೃತಿಯನ್ನು ಹರಿಕಥಾ ಶ್ರೋತೃಗಳಲ್ಲಿ ಮೂಡಿಸಲಿಕ್ಕೆ ಸಾಧ್ಯವಾಗಿದೆ ಅಂತೇಳಿ ಹೇಳಿ ಬಯಸ್ತೇನೆ. ಇನ್ನು 1992ನೇ ಇಸವಿ ನಾನು ಈಶವಿಠಲ ದಾಸರು ಒಟ್ಟಿಗೆ ಹೋಗಿದ್ದೆವು ನಮ್ಮ ಭದ್ರಗಿರಿಗೆ. ಜಗದೀಶ್ ದಾಸರ ನೇತೃತ್ವ ಅಲ್ಲಿ ಆ ದಿನ ಎಲ್ಲರನ್ನು ಹರಿಕಥೆಯಲ್ಲಿ ಆಸಕ್ತಿ ಉಳ್ಳಂಥ ಎಲ್ಲರನ್ನು ಕರೆದಿದ್ದರು ಸಂತ ಭದ್ರಗಿರಿ ಅಚ್ಯುತ ದಾಸರು. ಅಲ್ಲಿ ಭದ್ರಗಿರಿ ವೀರವಿಠಲನ ಸನ್ನಿಧಿಯಲ್ಲಿ ನಮಗೆಲ್ಲರೂ ಕೂಡ ಅಂಕಿತವನ್ನು ಕೊಡುವಂಥ ಒಂದು ಯೋಜನೆಯನ್ನು ಮಾಡಿದರು. ಆ ದಿನ ಜಗದೀಶ್ ದಾಸರು ಎಲ್ಲರಿಗೂ ಕೂಡ ನಿರ್ದೇಶನವನ್ನು ಕೊಡ್ತಾ ಇದ್ದರು. ಅವರ ಹತ್ರ ಹೋಗೋದು ಅಂತ ಹೇಳಿದರೆ ಭಯ ಆವಾಗ. ಆದರೆ ಅವರ ಕಠೋರ ವರ್ತನೆ ಹಿಂದೆ ಒಂದು ಎಂಥ ಅದಮ್ಯವಾದಂಥ ಪ್ರೀತಿ ಇದೆ ಎನ್ನುವಂಥದ್ದು ನನಗೆ ಆಮೇಲೆ ಅನುಭವಕ್ಕೆ ಬಂತು. ಅಲ್ಲಿ ನಮಗೆಲ್ಲರಿಗೂ ಕೂಡ ಅಂಕಿತವನ್ನು ಕೊಟ್ಟರು. ನನಗೆ ಗುರುವಿಠಲ ಅಂತ ಕೊಟ್ಟಿದ್ದರು, ಜಗದೀಶ್ ದಾಸರಿ ಜಗದೀಶ ವಿಠಲ ಅಂತೇಳಿ ಕೊಟ್ಟಿದ್ದರು, ಈಶ ವಿಠಲ ಅಂಥೇಳಿ ನಮ್ಮ ಸ್ವಾಮೀಜಿಗಳಿಗೆ ಕೊಟ್ಟಿದ್ದರು. ಆ ಅಂಕಿತವನ್ನು ಕೊಟ್ಟವರು ಅಚ್ಯುತದಾಸರಾದರೆ ನಮ್ಮೆಲ್ಲರನ್ನು ಕೂಡ ಹರಿಕಥಾ ಕ್ಷೇತ್ರದಲ್ಲಿ ಅಂಕೆಯಲ್ಲಿಟ್ಟವರು ಜಗದೀಶ್ ದಾಸರು ಅಂತೇಳಿ ಹೇಳಬಲ್ಲೆ. ಯಾಕಂತೇಳಿ ಹೇಳಿದರೆ ಹರಿಕಥೆ ಹೇಗಿರಬೇಕು ಅವರೇ ಒಂದು ಸಾರಿ ಹೇಳಿದ್ದುಂಟು. ಇದೇ ಹೊಸಬೆಟ್ಟಿನ ಹರಿಕಥೆಗೆ ಒಬ್ಬರು ಹಿರಿಯ ಅಚ್ಯುತದಾಸರ ಶಿಷ್ಯರು ಬಂದಿದ್ದರು, ಹರಿಕಥೆ ಮಾಡ್ತಾಯಿದ್ರು. ಯಾವಾಗ ಜಗದೀಶ್ ದಾಸರು ಬಂದು ಮುಂದೆ ಕೂತರ ಅವರು 2 ಗಂಟೆ ಕಥೆ ಮಾಡಬೇಕಿದ್ದವರು 1.5 ಗಂಟೆಗೆ ಮಂಗಳ ಹಾಡಿದರು ಅಂತ ನಾನು ಕೇಳಿದೆ. ಯಾಕಂತೇಳಿ ಹೇಳಿದರೆ ಅಸಂಬದ್ಧ ಮಾತಾಡಲಿಕ್ಕೆ ಜಗದೀಶ್ ದಾಸರು ಇರುವಾಗ ಸಾಧ್ಯ ಆಗೋದಿಲ್ಲ. ಎಲ್ಲಿ ಏನು ಮಾತನಾಡಬೇಕು, ಯಾವ ಹಾಡನ್ನು ಹಾಡಬೇಕು, ಹೇಗೆ ಹಾಡಬೇಕು, ಇದೆಲ್ಲವನ್ನು ಕೂಡ ನಮಗೆ ಮಾರ್ಗದರ್ಶನ ಮಾಡುವಂಥ ಒಂದು ಅದ್ಭುತವಾದಂಥ ಗುರುಗಳು ಜಗದೀಶ್ ದಾಸರು. ಅವರ ಹತ್ತಿರ ಕೂತು ಕೇಳುವಂಥ ಕಲಿಯುವಂಥ ಸುಯೋಗ ನನಗೆ ಪ್ರಾಪ್ತವಾಗಲಿಲ್ಲ. ಆದರೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಒಂದು ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ. ಗುರುವು ಉಪದೇಶ ಮಾಡದೆ ಶಿಷ್ಯನು ಕಲಿಯುವಂಥ ಒಂದು ಸನ್ನಿವೇಶ ಪ್ರಾಪ್ತವಾಗುವಂತಹದ್ದು ಅದು ದಕ್ಷಿಣಾಮೂರ್ತಿಯ ಸನ್ನಿಧಿಯಲ್ಲಿ ಅಂತೇಳಿ. ಉಪದೇಶ ಮೌನಸ್ತು ಗುರೋಸ್ತು ವ್ಯಾಖ್ಯಾನಂ ಶಿಷ್ಯಸ್ತು ಚಿನ್ನ ಸಂಶಯ ಅಂತೇಳಿ ಹೇಳ್ತಾರೆ. ಗುರು ಏನು ಹೇಳೋದಿಲ್ಲ, ಆದರೆ ಶಿಷ್ಯ ಅವನ ಬಳಿ ಕೂತ್ರೆ ಸಾಕು ಎಲ್ಲ ಸಂಶಯಗಳು ತನ್ನಿಂದ ತಾನಾಗಿ ಚಿನ್ನವಾಗ್ತವೆ, ಅದು ನಿರಸನವಾಗ್ತದೆ ಅಂತೇಳಿ. ಜಗದೀಶ ದಾಸರು ನನಗೆ ಹರಿಕತೆ ಹೇಳಿಕೊಟ್ಟದ್ದು ಅಂತೇಳಿ ಇಲ್ಲ, ಆದರೆ ಹರಿಕತೆಗೆ ಸಂಬಂಧಪಟ್ಟಂಥ ಅನೇಕ ಗ್ರಂಥಗಳನ್ನು ತಂದು ಕೊಡ್ತಾರೆ. ಅವರಾಗಿ ಹೊತ್ತುಕೊಂಡು ಬಂದು ಮನೆಗೆ ತಂದು, ಈಗ ಅನಂತ ಪದ್ಮನಾಭ ಭಟ್ರು ಹೇಳಿದ ಹಾಗೆ. ಆದರೆ ಅವರ ಹತ್ರ ಕೂತ್ರೆ ಸಾಕು, ಅವರ ಹರಿಕತೆಗಳನ್ನು ಕೇಳಿದರೆ ಸಾಕು. ಅಚ್ಯುತದಾಸರು ಹರಿಕಥೆಗೆ ಒಂದು ಸುಭದ್ರವಾದಂಥ ಬುನಾದಿಯನ್ನು ಹಾಕಿದರೆ ಆ ಸುಭದ್ರವಾದಂಥ ಬುನಾದಿಯ ಮೇಲೆ ಹರಿದಾಸರು ಬೆಳೆಯುವಂಥ ಒಂದು ಮಾರ್ಗವನ್ನು ತೋರಿಸಿಕೊಟ್ಟವರು ಜಗದೀಶದಾಸರು. ಯಾಕಂತ ಹೇಳಿದರೆ ಅವರ ಹರಿಕಥೆಗಳ ಮೂಲಕ ಅಚ್ಯುತದಾಸರು ಹರಿಕಥೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೂತುಕೊಂಡು ಆಮೇಲೆ ನೋಟ್ಸನ್ನು ಮಾಡಿಕೊಂಡು ಅದನ್ನು ರಾತ್ರಿ ಇಡೀ ಕೂತು ಪರಿಷ್ಕರಣೆ ಮಾಡಿ ಆ ಮರುದಿವಸ ಅಚ್ಯುತದಾಸರಿಗೆ ತೋರಿಸಿ ಅದು ಹರಿಕಥಾಮೃತ ಸಾರ ಎನ್ನುವಂಥ ಗ್ರಂಥಗಳ ರೂಪದಲ್ಲಿ ಅಥವಾ ಲಕ್ಷ್ಮಣದಾಸರು ಪ್ರಕಟಪಡಿಸಿದಂಥ ಅನೇಕ ಗ್ರಂಥಗಳ ಮೂಲಕದ ಇವತ್ತು ಹರಿದಾಸರಿಗೆ ಸಿದ್ಧ ವಸ್ತು ರೆಡಿಮೇಡ್ ಇವತ್ತು ನಮಗೆ ಹರಿಕಥೆಗೆ ಬೇಕಾದಂಥ ಸಾಹಿತ್ಯ ಸಿಗ್ತದೆ ಅಂತೇಳಿ ಹೇಳಿದರೆ ಅದಕ್ಕೆ ಕಾರಣ ಲಕ್ಷ್ಮಣದಾಸರು ಹಾಗೂ ಜಗದೀಶ್ ದಾಸರು. ಇದಕ್ಕೆ ಹರಿಕಥಾ ರಂಗವೇ ಯಾವತ್ತೂ ಕೂಡ ಅತ್ಯಂತ ಕೃತಜ್ಞವಾಗಿರಬೇಕು. ನಾನು ನೀವು ಮಾತ್ರ ಅಲ್ಲ, ಎಲ್ಲರೂ ಕೂಡ ಅಂಥ ಒಂದು ಅದ್ಭುತವಾದಂಥ ಕೊಡುಗೆಯನ್ನು ಜಗದೀಶ್ ದಾಸರು ಮಾಡಿ, ಕ್ಷಮಿಸಿ ನನ್ನ ಸಮಯ ಮುಗಿಯಿತು. ಆದರೆ ಅಂಥ ಒಂದು ವ್ಯಕ್ತಿಯನ್ನು ಗುರುತಿಸಿರುವಂಥದ್ದು ಬಹಳ ಕಡಿಮೆ. ಯಾಕಂತ ಹೇಳಿದರೆ ನಾನು ಆಗಲೇ ಹೇಳಿದ ಹಾಗೆ ಒಬ್ಬ ನಿಜವಾದಂಥ ದಾಸನಾದವನು ಯಾವುದಕ್ಕೂ ಕೂಡ ಬೆಲೆ ಕೊಡೋದಿಲ್ಲ. ಅವನಿಗೆ ಬೇಕಾದದ್ದು ಭಗವಂತನ ಕೀರ್ತನೆ ಮಾಡ್ತೇನೆ ಅಷ್ಟೇ ಅವನ ಮನಸ್ಸಿನಲ್ಲಿರುವಂಥದ್ದು, ಭಗವಂತನ ಸೇವೆ ಮಾಡ್ತೇನೆ ಅಂತೇಳಿ. ಹಾಗಾಗಿ ಯಾವುದೇ ಸಂಘ ಸಂಸ್ಥೆಯವರ ಯಾವುದೇ ದೊಡ್ಡ ವ್ಯಕ್ತಿಗಳ ಹಿಂದೆ ಹೋದವರಲ್ಲ ಜಗದೀಶ್ ದಾಸರು. ಹಾಗಾಗಿ ಇವತ್ತು ಅವರಿಗೆ ಸಿಕ್ಕಬೇಕಾದಂಥ ಸನ್ಮಾನಗಳು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪುರಸ್ಕಾರಗಳು ಸಿಗದೇ ಇರಬಹುದು, ಆದರೆ ಹರಿಕತೆ ಇರುವಷ್ಟು ಕಾಲವೂ ಕೂಡ ಅವರು ನಮ್ಮ ಹೃದಯ ಸಿಂಹಾಸನದಲ್ಲಿ ಸದಾ ವಿರಾಜಮಾನರಾಗಿರ್ತಾರೆ ಅಂತೇಳಿ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು. ಈಗ ಕೇಮಾರು ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಯವರು ಮಾತಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಗುರುಭ್ಯೋ ನಮಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಚ ಪ್ರಸುಪ್ತಾಂ
ಸಂಜೀವಯತ್ತ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ನೇವಾತ್ಮನ ತುಷ್ಟಃ ಸ್ಥಿತಪ್ರಜ್ಞ ತದೋಚ್ಯತೆ ಏನು ತುಳುಟ್ಟೆ ಮಾತೇರಿಗಿಲ್ಲ ಕನ್ನಡ ಬೊಡ್ಡ ಕನ್ನಡ ಪಾತಿರುವೆ ಅಂಡ ತುಳುವೆ ಯಾವುದು ತೋಜುಂಡು ತುಳುಟ್ಟೆ ಪಾತಿರುವೆ ದೇವನ ತುಳು ನಮ್ಮ ಮಾತೃಭಾಷೆ, ತುಳು ನಮ್ಮ ಹೃದಯದ ಭಾಷೆ, ತುಳು ನಮ್ಮ ದೇವರಿನ ಭಾಷೆ. ನಮ್ಮ ದೇವರು ತುಳುಟ್ಟೆ ಪಾತೇರು ಕನ್ನಡ ಪಾತೇರು ದೇವರ ಮಾತೆರ್ಲ ಪನಂದುಪ್ಪೇರು ಮಾತೆರೆಗ್ಲ ಒಂಜಿ ಮಲ್ಲ ಸಮಸ್ಯೆ ಅದ ಬಂದಾಗ ನಮ್ಮ ಪನ್ಯ ದೇವರ ನಡಪಾವುಜಿಯರು ದೇವರಿಗೆ ನಮ್ಮ ಪನ್ಯ ಅರ್ಥ ಆಪುಜಿ ಇಂದು ಪಂಡದ ಮಲ್ಲ ಸಮಸ್ಯೆ ಮಾತೆರ್ಲ ನಡ ಪನ್ಪಿನಿ ಎಂಕುಲ್ ಪ್ರಾರ್ಥನೆ ಮಲ್ಪುವ ಅಂಡ ದೇವರ ನಡಪಾವುಜಿಯರು ಪಂಡದು ಅವು ಮಲ್ಲ ಸಮಸ್ಯೆ ಅದ ಬಂದಾಗ ನಂಗೆ ದೇವರನ ಭಾಷೆ ಗೊತ್ತುಜ್ಜಿ ಅವು ಮಲ್ಲ ಬಂಗ ದೇವರಿಗೆ ಟ್ಯೂನ್ ಅವರೇ ನಂಗೆ ಗೊತ್ತುಜ್ಜಿ ಟ್ಯೂನ್ ನನ್ನ ಮಾತ್ರ ನಂಗೆ ದೇವರ ನಡಪಾದು ಗೊರ್ಪೇರು ದೇವರನ ಭಾಷೆ ಹೂ ಬಂದಾಗ ಡಿವೋಷನ್ ಭಕ್ತಿ ದೇವರನ ಭಾಷೆ ನಮ್ಮ ಭಕ್ತಿಗೆ ಟ್ಯೂನ್ ನಾನು ಅಂಡ ದೇವರ ಖಂಡಿತವಾದ ನಮ್ಮನ್ನು ನಡಪಾದು ಗೊರ್ಪೇರು ಅಂಚ ಏನ ಪಾತೆರ್ನ ನಿಂಗೆ ಗೊತ್ತಾಗ್ತದೆ ಬಂದಾಗ ನಿನ್ನ ಜೀವನಡು ಅತ್ಯಂತ ಪ್ರೀತಿ ಮಲ್ಪನ ಗೌರವ ಕೊರ್ಪಿನ ವ್ಯಕ್ತಿ ಬಂದಾಗ ಪೊಲಲಿ ಜಗದೀಶ್ ದಾಸರು ಯಾನ್ ಪುರ ಎನ್ನ ಈ ಆಧ್ಯಾತ್ಮಿಕ ಬದುಕುಡು ಯಾನ್ ವಾ ರೌಡಿನ ಗಲಿಗ್ ಆತರ ವಾ ಪೊಲೀಸ್ ತಗಲಿಗ್ ಆತ ನನ್ನ ವಾ ಅಧಿಕಾರಿಗ್ ವಾ MLA MP ಪೋಡಿದು ಯಾನ್ ದಾದಾನೆಲ್ಲ ಪೋಡಿನು ನನ್ನ ಒಂಜಿ ಜಗದೀಶ್ ದಾಸರಿಗೆ ಇಂಕಿ ಇನಿಕ್ಲ ನೆನಪು ನೇನು ಇತ್ಯಾತೆ ಬಟ್ರಿ ಪಂಡೇರು ದೇವನ್ನಾಗ ಬತದು ಕೊರ್ಪಿನಿ ಬಂದದೆ ರಾಮಾಯಣ ಬೊಕ್ಕ ಮಹಾಭಾರತದ ಕಲ್ಪನೆದೇನು ನಂಡ ರಾಮಾಯಣ ಕಾಲೋಡು ರಾಮೇ ಗುರುಕುಲಗ ಪೋಪಿನ್ ಮಹಾಭಾರತೋಡು ಅಂಚತ್ತ ಉಲ್ಟಾ ದ್ರೋಣೇರ್ ಕೃಪಾಚಾರ್ಯ ಇಲ್ಲರೇ ಅರ್ಪಿನ ಅಂಚ ಎಂಕಲಗೆ ಮುಟಕ್ಕೆ ಮಠಕ್ಕೆ ಬತ್ತದು ಎಂಕ್ ಸಂಗ್ರಹ ಕೊಡ್ತಿನಾರು ಪೊಲಲಿ ಜಗದೀಶ್ ದಾಸರು ಬಹುಶಃ ಬಹುತೇಕ ಎನ್ನ ಸಂಗ್ರಹ ಎನ್ನ ಉಪಕಥೆ ಪುರ ಇತ್ತನಂಡ ಅವು ಪೊಲಲಿ ಜಗದೀಶ್ ದಾಸರ್ನ ಇಂಕ ಮಸ್ತ್ ಎನ್ನ ಏಪಲ ಓದೊಂದು ಪೆನ್ ಮಸ್ತ್ ಇನ್ಸ್ಪೈರ್ ಆತಿನ ಅಂಚಿತ್ತಿನ ಮಸ್ತ್ ಇನ್ಸ್ಪೈರ್ ಆತಿನ ಹಿಂಗೆ ಮಸ್ತ್ ಖುಷಿ ಕೊರ್ಪಿನಿ ಪೊಲಲಿ ಜಗದಾಸೇರ್ ಬಂದಾಗ ಆ ಬತ್ತದ ಆರ್ ಎನ್ನ ಮಠದ ಎದುರು ಬತ್ತದ ರಡ್ಡು ಚೀಲಾವು ಬತ್ತೊಂದು ಬಂದಾಗ ಹೆಂಗೆ ಒಂಜಿ ಚೀಲಾವು ಕೊರ್ಲೆ ದಾನೆ ನಮ್ಮ ಅಗ್ರಿಪುವಾರ ದೇವನ ಬ್ಯಾಲೆನ್ಸ್ ಅಪ್ಪು ನನ್ನ ಜೀವನ ಬ್ಯಾಲೆನ್ಸ್ ಇಡ್ಕೊಡ್ತಿಲ್ಲ ಏನ್ ನೀವು ಪ್ರತಿಯೊಂದು ಎತ್ಲ ಒಂಜಿ ಬ್ಯಾಲೆನ್ಸ್ ದಾದೆ ನಮ್ಮ ಅಗ್ರಿಪುವಾರ ನಾನು ಹೆಂಗೆ ನಾವು ಜೀವನ ಮಸ್ತ್ ಖುಷಿ ಕೊಡ್ತೀನವ ರಡ್ಡು ಚೀಲಲ ಗೆತ್ತಂದಾರ ಫ್ರೀ ಆದ ಬನ್ನಗೆ ರಡ್ಡು ಚೀಲಲ ಏನು ಗೆತ್ತಂದೆ ಬಹುಶಃ ಹೆಂಗೆ ಅವ ಹಿಂಗೆ ಮಸ್ತ್ ಖುಷಿ ಆಯ್ತು ಸಂತ ಸೇವಾ ಈ ಜೀವನದ ಒಂಜಿ ಸಂತ ಸೇವಾ ತಿಕ್ಕು ಅಂಚಿತ್ತಿನ ಬಾರಿ ಮಲ್ಲ ಒಂಜಿ ಪುಣ್ಯತ್ತಿನಾಗ ಗುರುದಾಸ್ ಗುರುದಾಸ್ ಬಂದೆ ಪುಂಜ್ ನಹಿತೋ ಮಿಲಿಹಿ ನಹಿ ಸಂತ್ ಬಂದು ತುಳಸಿದಾಸರು ಬಂದ್ಲೆಕ್ಕ ಪುಣ್ಯಜ ಪುಂಜತ್ತಿನಾಗ ಮಾತ್ರ ಸಂತ ದರ್ಶನ ಆಪಿನ ಎನ್ಕ್ ದೇವರ ಆ ಭಾಗ್ಯ ನಿಂಗೆ ಎಲ್ಲಿದೆ ಕೊಡ್ತೇವೆ ದೇವನ ಆಜಿನೇ ಕ್ಲಾಸ್ ಇರುಪ್ಪನಾಗ ಅಗಲ್ ಸಚ್ಚರ್ ಬಿಟ್ಟೇವೆ ಯಾನ ಅಮ್ಮನ ಕೈ ಬತ್ತೊಂದು ಸ್ವತರಾಲ್ ಶಾಲೆಗೆ ಹೋನಾಗ ಯಾನ ಪೊಲಲಿ ಜಗದೀಶ್ ದಾಸರು ಎಂತೂತೆ ನಿಗಲ ಮಾತಾಡೋದು ಸುರಿದು ತಿನೇ ಯಾನ್ ಅವೇನ ಪುಣ್ಯ ಎಂಕ್ ಮಸ್ತ್ ಸೊ ಬ್ಲೆಸ್ಸಿಂಗ್ ಎನ್ನು ಜೀವನದ ಬ್ಲೆಸ್ಸಿಂಗ್ ಎಂಕ ಏನು ಅದಾಗ ಎನ್ನೊಂದುತ್ತೇನು ಮೇರ್ಲೆಕ್ಕ ಅರಿಗತೆ ಮಲ್ಪುಡು ಇಂಕ ಒಂಜಿ ದಿನ ಮಾಡ್ತಿದ್ದೆ ಮಾತಿರ್ಲತಿಲ್ಲ ಎಲ್ಲಿಪ್ಪುನ ಗೊಪ್ಪುಂತಿಲ್ಲ ದೇವರಿಗೆ ಎಲ್ಲಿಪ್ಪುನ ಜೋಕ್ಲೆ ಕೊಂಚ ಆಸೆ ಪುಣ್ ದಾದವನ ಮಲ್ಲ ಆಸೆ ಬನ್ನ ಹಿಂಗೆ ಬಸ್ ಬಿಡೋಡು ಕ್ಲೀನರ್ ಆವೋಡು ಬಂದದು ಎಲ್ಲಿಪ್ಪುನಾಗ ಒಲ್ಲ ದೇವರ ಬಸ್ ಬಿಡೋಡು ಬಂದು ಅದೇನೇ ಮಲ್ದೇನೆ ಮಾತಿರ್ಲ ಕ್ಲೀನರ್ ಆಗ್ತಾನೆ ಅಂಚ ದೇವರಿಗೆ ಏನು ಬಿಡೋ ಮಲ್ತೇನೆ ಅಡ ದೇವರಿನಿ ಎಂಕಿನಿ ಅರೆಡ ವೇದಿಕೆ ಕುಲ್ಲು ಅಂಚಿತ್ತಿನ ಒಂಜಿ ಯೋಗ ಭಾಗ್ಯನ ಹಿಂಗ ಕೊರಿಯರ್ ಹಿಂಗೆ ಮಸ್ತ್ ಏನು ಅದಗನೇ ಸಂಕಲ್ಪ ಮಲ್ತಿತ್ತೆ ಇಂಕ ಒಂಜಿ ಈ ಒಂಜಿ ಹರಿಭಕ್ತಿ ಹೆಂಗ ತಿಕ್ಕೋಡು ಬಂದದು ಬಹುಶಃ ಇನಿ ಮಾತೆರ್ಲ ಪುರಂದರದಾಸರು ಪನ್ಪೇರ ನಮ್ಮ ಹರಿದಾಸರು ಇಲ್ಲಾಗ ಬತ್ತಂದ ಎಡ್ಡೆ ಆಪುಂಡು ನಮ್ಮ ಜೀವನ ಪಾವನ ಆಪುಂಡು ವನಸ್ ಮಲ್ತಿಂದ ಬಂದ ದಾಂಡ ಹರಿದಾಸರೇನು ತೂಂಡಲ ಆಸೆ ನೆರವೇರನು ಬಂದು ಯಾನ್ ಪ್ರತ್ಯಕ್ಷ ಸಾಕ್ಷಿ ದೇವನ್ನ ದೇವರ ಹೆಂಗೆ ಈ ಒಂಜಿ ಹರಿಭಕ್ತಿ ಕಡಪುಳ್ಳೆಕ್ಕ ಮಂತಿನಂಚಿತ್ತಿ ನಮ್ಮ ಮನ್ಪಕ ಮಂತಾರೆ ಹೆಂಗೆ ಮಸ್ತ್ ಖುಷಿಗೊಂಡು ಇನಿ ಆರು ಒಂದೊಂಜಿ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅಭಿನಂದನೆ ದಾದ ಪನ್ಪಿನಿ ಹೆಂಗೆ ಗೊತ್ತಾಗ್ಜಿ ದೇವ ಬಂದಾಗ ಆರು ಮಸ್ ಮಲ್ಲ ಜನ ನಮ್ಮನ್ ಮಲ್ಲ ಜನ ಅಂದ್ ಬಂದ್ಪೇರೆ ನಾನು ಒಂದೇನೋ ಅಜ್ಜರ್ನ ಅವ್ರ ಅಜ್ಜರ್ ಇತ್ತೇರಿಗೆ ಅಜ್ಜರ್ ಬಾಲೆಯನ್ನು ತಿರ್ಗಾರ್ಲೆ ತೊಬೋಯರಿಗೆ ಪುಲ್ಲಿನ ತಿರ್ಗಾದ ಪುಲ್ಲಿನ ಉದೆಟ್ಟು ಕೈಟ್ ಮಿತ್ ಪುಗ್ಗೆಲ್ಲು ದೀದು ಕೇಂಡೇರಿಗೆ ಪುಲ್ಲೆ ಕೇಂಡೇರಿಗೆ
ಕೇಂಡರಿಗೆ ಈ ಮಲ್ಲನ ಯಾನ್ ಮಲ್ಲನ ಅಂದ ಕೇಂಡರಿಗೆ ಆ ತನಕ ಪುಲ್ಲಿ ಬಂಡೆಗೆ ಯಾನೇ ಮಲ್ಲ ಇರರ್ದು ಮಿತ್ತಿಜ್ಜನ ಅಂದ್ಕೊಂಡದು ನಿಜವಾದ ಪುಲ್ಲಿ ಎಂಚ ಮಲ್ಲ ಬಂದಾಗ ಅಜ್ಜರ್ನ ಪುಗ್ಗೆಳ್ಳಿತ್ತಿನೆಟ್ರ ಹತ್ರ ಪುಲ್ಲಿ ಮಲ್ಲ ತೀರ್ಥಪುರ್ಣನ ಎಲ್ಲಿ ಅಂಚ ಪೊಲಲಿ ಜಗ್ದಿದಾತಿರಿ ಎಂಕಲ್ ಎಂಪೂರಂಜಿ ಪುಗ್ಗೆಳ್ಳಿದೀತಿನೆಟ್ರ ಹತ್ರ ಎಂಕಲ್ ಪೂರ ಮಲ್ಲ ಅವರೇ ಸಾಧ್ಯತೆ ಅಂಡ್ ಇನಿ ಪಿಕ್ಚರ್ ಆಕ್ಟ್ ನಗಲೆಗೆ ನಮ್ಮ ಮರ್ಯಾದೆಗೆ ಹೊರಪಾನ್ ಬಾರಿ ದುರಂತ ನಂಗೆ ಡ್ರಾಮಾ ನಂಗೆ ನಾಟಕ ಅಲ್ಪೋಡು ನಂಗೆ ಡೋಂಗೆ ಅನ್ಪೋಡು ಅಂಚನ ಮಾತ್ರ ಸಮಾಜೋಡು ಎಡ್ಡ ನಂಗೆ ಮರ್ಯಾದೆ ದಿಕ್ಕೊಂಡು ನಿಗ ಮರ್ಯಾದೆ ದಿಕ್ಕನ್ನು ನಮಕ್ ಜನ ಮರ್ಯಾದೆ ಕೊರ್ಪಿನ ಮುಖ್ಯ ಆತ್ ಗುರುದಾಸ್ ಮನೆ ಲೆಕ್ಕ ಮಾವಲನ್ನೆ ಮನೆ ಲೆಕ್ಕ ದೇವರ ನಮ್ಮನ್ನು ರಿಸೀವ್ ಅನ್ಪೋಡು ಅವು ಬಾರಿ ಪ್ರಾಮುಖ್ಯವಾಯಿನಾಚೆ ನಿಕ್ಕಿ ಈತ ಜನ ಉಲ್ಲಾರ ಜಗದೀಶ್ ದಾಸರಿಗೆ ಅಕಸ್ಮಾತ್ ಇನ್ನೊಂದು ಶಿಲ್ಪಾ ಶೆಟ್ಟಿ ಬರ್ಪುಂಡು ನಾನು ಐಶ್ವರ್ಯ ಬರ್ಪುಣ ಫುಲ್ ರೋಡ್ ಬ್ಲಾಕ್ ಆಗ್ತದೆ ನಂಗೆ ರೋಡ್ ಬ್ಲಾಕ್ ಮಲ್ಪುಣ ಮುಖ್ಯ ಆತ್ ನಂಗೆ ಏತ್ ಎಡ್ಡೆ ಹೃದಯಲು ಸೇರ್ದ ಏಟ್ ಎಡ್ಡೆ ಜನಕ್ಕುಲ್ ಸೇರ್ದ ಅವು ಬಾರಿ ಮುಖ್ಯ ಇನಿ ಗುರುದಾಸೇರ್ ಪಂಡೇರು ಒಂದು ಹರಿದಾಸೇರ್ ನಗಲಿಗೆ ಪೂರ ಸಪೋರ್ಟ್ ತಿಕ್ಕುಜೆನ್ ಇನಿ ಒಂದು ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿ ಇನಿ ಬಾರಿ ಬೇಜಾರ್ ಕೊರ್ಪಿನ ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿ ಈ ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿ ನಮ್ಮನ ಇನಿ ಫಾರಿನ್ ಕಲ್ಚರ್ ಏನಪ್ಪ ನಮ್ಮನ ಇಡೀ ನಮ್ಮ ಕುಟುಂಬಕ್ಕೆ ಬೈದನು ಅವು ಎಂಚ ಬೈದನು ಅನ್ನಗ ನಮಗೆ ಎಲ್ಲಿರ್ದೆ ನಂಗೆ ಯೂಸ್ ಆ್ಯಂಡ್ ಥ್ರೋ ತುಲೆ ದುಮ್ಮು ನಮ್ಮ ಎಂಕುಲು ಎಲ್ಲಿಪ್ಪುನಾಗ ಇಂಕ್ ಪೆನ್ ಇತ್ತನು ಶಾಯಿದ ಪೆನ್ ಇತ್ತನು ಆ ಶಾಯಿದ ಪೆನ್ ಒಂಜಿ ಮಲ್ಲ ಒಂಜಿ ಪ್ರಾಣಾಯಾಮವು ವಾರಕ್ಕೊಂದ್ಸತಿ ಕ್ಲೀನ್ ಮನ್ಪೋಡವೇನು ಆಯ್ತಾ ನಿಪ್ಪು ದೆಪ್ಪೋಡು ಆಯ್ತಾ ಕುರೆ ದೆಪ್ಪೋಡು ಅವು ಮತ್ತೆ ಕೆಲವು ಮಸ್ತ್ ಎಕ್ಸ್ಪೀರಿಯನ್ಸ್ ಅವೊಂಜಿ ಧ್ಯಾನ ಅವೊಂಜಿ ಮೆಡಿಟೇಷನ್ ಅವೊಂಜಿ ಮೆಡಿಟೇಷನ್ ಬರೀತ ನೀ ಕೊನಾಗ ಒಂಜಿ ಪೆನ್ ಶಾಯಿ ಹೆಂಗ್ ಕೊರ್ಲ ಅಂತ ಬನ್ಪಿನಿ ಒಂಜಿ ಅದಗನೆ ಕೊರ್ಪಿನ ಕನಪಿನ ರಿಸೀವ್ ಗಿವಿಂಗ್ ಟೇಕಿಂಗ್ ಪುರ ಕಲ್ಪವನಂಚಿತ್ತಿ ನಾವು ಭಯಂಕರ ತುಲ ಏತಾಗಿ ಇತ್ತ ಪೋತು ನೀನು ಇತ್ತ ಬಾಲ್ ಪೆನ್ ಆತನು ಯೂಸ್ ಆ್ಯಂಡ್ ಥ್ರೋ ದಕ್ಕುನ್ ದಾಲಜ್ಜಿ ಫ್ಯಾಮಿಲಿ ಯೂಸ್ ಆ್ಯಂಡ್ ಥ್ರೋ ರಿಲೇಶನ್ಶಿಪ್ ಯೂಸ್ ಆ್ಯಂಡ್ ಥ್ರೋ ಗುರುಕುಲ್ ಯೂಸ್ ಆ್ಯಂಡ್ ಥ್ರೋ ಪ್ರತಿಯೊಂದೆಲ್ಲ ಯೂಸ್ ಆ್ಯಂಡ್ ಥ್ರೋ ಡ್ರೈನೆಸ್ ತುಲೆ ಆ ಒಂದು ಇಂಕ್ ಪೆನ್ನಿಡು ಏತು ಸಂಬಂಧ ಇತ್ತನ್ ತುಲೆ ಇಲ್ಲಡ್ತಿನ ಅಂಚಿತ್ತಿನ ಅಪ್ಪೆ ಮಗೆ ಬೊಂಬಾಯಿಡು ಆ ಇಂಕ್ ಪೆನ್ನಿಡು ಇನ್ನಲ್ ಲೆಟರ್ ಕಾಕಜಿ ಬರೆಯೊಂದಿತ್ತೇರು ಅಪ್ಪೆಗೆ ಬಂಗಪ್ಪುನಾಗ ಅಪ್ಪೆಗಿದಲ್ಲ ತೊಂದರೆ ಅನಗ ಇಂಕ ಕಾಸು ಬೋಡು ನಾನಾಗ ಪಂಡ್ರೆ ಪಾಪ ಮಗೆ ಏತು ಬಂಗೋಡುಲ್ಲೇನಂತ ಬಂದು ಗೊತ್ತು ಜದಗ ಅಪ್ಪೆಗೆ ಬಾರಿ ಬೇಜಾರ್ತುದು ಒಂಜಿ ರಡ್ಡು ಬೊಟ್ಟ ಕಣ್ಣೀರು ಬೂರ್ನು ನಂಡ ಆ ಕಾಕಜಿಡಿ ಇಂಕ್ ಪೂರ ಸ್ಪ್ರೆಡ್ ಆವೊಂದಿತ್ತನು ಉನೇನು ಬೊಂಬಾಯಿಡು ಓದಿನಂಚಿತ್ತಿನ ಮಗೆ ಎನ್ನ ಅಪ್ಪೆ ಕಾಕಜಿಡ್ ಬರೇನಾಗ ಬುಲ್ದೇರ್ ತೋಜಿನು ಅಂತ ಪಂದ ಅಪ್ಪೆ ಬಂಗೋಡುಲ್ಲೇರ್ ಪಂದು ಕಾಸು ಕಡಪುಡಂತೆ ತುಲಿ ಏತು ಒಂಜಿ ಬಾಂಧವ್ಯ ಏತು ಪ್ರೀತಿ ಇನಿ ಡ್ರೈನೆಸ್ ಇಡೀ ಫ್ಯಾಮಿಲಿ ಡ್ರೈನೆಸ್ ಅವು ಬಾರಿ ಬೇಜಾರು ಕೊರ್ಪಿನ ಅಂಚಿತ್ತಿ ನಾವು ಇನಿ ತುಲೆ ಇನ್ನು ಹರಿಕಥೆದ ಬಗ್ಗೆ ಇನ್ನು ಇತ್ಯಾತೆ ಗುರುದಾಸ್ಲ ಮಲ್ತೇರು ಇನ್ನು ಮಾತೆರ್ಲ ಪಂಡೇರು ಒಂದು ಈ ವೇದಿಕೆ ಕಾರ್ಯಕ್ರಮದ ದೀಪಿನ ಬಂದಾಗ ಕೇವಲ ನಾಲೆಜಿಗೆ ಅತ್ತು ನಮಕೊಂಜಿ ಸತ್ಸಂಗ ಒಂಜಿ ಸದ್ವಿಚಾರ ಒಂಜಿ ವೈಬ್ರೇಷನ್ ಐಕತ್ರ ನಮ್ಮ ದೀಪಿನ ಖಾಲಿ ನಾಲೆಜಿಗೆ ನಾನು ನಂಡ ಇನ್ನು ಗೂಗಲ್ ಬೋಲೆಗೆ ನಿಗುಲು ಗೂಗಲ್ ಅಟಂಬಾಂಬ್ ಎಂಚ ಮಲ್ಪುನುಂಡು ನಂಗೆ ಅವು ಮುಖ್ಯ ಸತ್ಸಂಗ ಒಂಜಿ ಎಡ್ಡ ಪ್ರೀತಿ ಭಾವನೆ ಹೃದಯದ ಸಮ್ಮಿಲನ ತುಲೆ ನಿಖುಲ್ ಗೂಗಲ್ ಬೋಲೆ ಐಶ್ವರ್ಯ ರೈನ ಬಗ್ಗೆ ಅಮಿತಾಬ್ ಬಚ್ಚನ್ ನಮಗೆ ಅಭಿಷೇಕ್ ಬಚ್ಚನ್ ಜಾಸ್ತಿ ಗೂಗಲ್ ಗೊತ್ತುಂಡು ತುಲೆಗೆ ಬೊಟ್ಟು ತುಲೆಗೆ ಬರ್ಪುಣ ಆತು ಬರ್ಪು ನಂಗೆ ಈ ಖಾಲಿ ನಾಲೆಜ್ ಮುಖ್ಯ ಆತ್ ನಂಗೆ ಅವು ಬಾರಿ ಪ್ರೀತಿದ ಇನಿ ಹೆಂಗ ಬೊಕ್ಕಲ ಹೆಂಗೆ ಹೃದಯ ಸ್ಪರ್ಶಿ ಎನ್ನ ಜೀವನದ ಘಟನೆವನ್ನಿಗೆ ಎನ್ನ ಜೀವನದೊಂದು ಮಲ್ಲ ಏಮಿತ್ತೀನಿ ಹೆಂಗ್ ಮಾವಲನ್ನ ಕೊಲ್ಲೂರುಡೊಂಜಿ ಆಶ್ರಮ ಅನ್ಪೋಡು ಕೊಲ್ಲುಡೊಂಜಿ ದೇವರವೇನು ಮನ್ಪ ದೇವನ ಎಲ್ಲಂಟಿ ಬುಡಿ ಒಕ್ಕ ಹೆಂಗ್ ಕೊಲ್ಲುಡೊಂಜಿ ಆಶ್ರಮ ಅಲ್ಪೋಡ್ದು ಅವು ಕಾಸು ಬೊಕ್ಕ ಹಿಮಾಲಯ ಐಕ್ನಿಗೆ ಹೋದು ಖಾಲಿ ಅದು ಬೋಣು ಏಪ ಮಲ್ಪೋಡು ಬಣ್ಣದಿತ್ತ ದೇವರವೇನು ಮನ್ಪಾಯರ್ ಬೊಕ್ಕ ರಡ್ನೆ ಎನ್ನೋ ಒಂಜಿ ಜೀವನದ ಮಲ್ಲ ಆಸೆ ಎತ್ತೀನಿ ಹೆಂಗ್ ಜ್ಞಾನೇಶ್ವರನ ಸಮಾಧಿ ದರ್ಶನ ಅನ್ಪೋಡು ಬಣ್ಣದ ಹೆಂಗೆ ಮಲ್ಲ ಆಸೆ ಎತ್ತೀನಿ ಏನ್ ಅಲಂದಿಗೆ ಪೋಯೆ ಹಿಮಾನೋಡು ಪೋದು ಏನ್ ಅಲಂದಿಡೆ ಮೀನ್ ಏನ್ ಅಲಂದಿಡೆ ಮೀದು ಸಂತ ಜ್ಞಾನೇಶ್ವರನ ಸಮಾಧಿ ದರ್ಶನ ಮಲ್ಪುನಾಗ ಏನಾರನ ಸಮಾಧಿಗೆ ತರದಿನಾಗ ಹೆಂಗೆ ಎನ್ನುದೀನಿ ಜಗದೀಶ್ ದಾಸೇರ್ನ ಜ್ಞಾನೇಶ್ವರನ ಹರಿಕತೆ ಹೆಂಗೆ ಎನ್ನುದೀನಿ ಹೆಂಗೆ ಅವು ಹೆಂಗೆ ಮಸ್ತ್ ಖುಷಿ ಕೊರ್ನಿ ಅನ್ಸಿತ್ತು ಮಸ್ತ್ ಆನಂದ ಕೊರ್ನಿ ಹೆಂಗೆ ಮಸ್ತ್ ಹೆಂಗೆ ಪ್ರೀತಿ ಕೊರ್ನಿ ಅನ್ಸಿತ್ತು ನಾವು ದೇವನ್ನ ಏನ ಮಟ್ಟಟ್ಟು ಬರ್ತದೆ ಏನು ಹರಿಯನ್ ಏಪಲ್ಲ ಜಪರೆ ಬಿಡು ಅಂತ ಶಾನ ಹೆಂಕಲ್ಲ ಫ್ಯಾಮಿಲಿ ಗಿರಿಜಾಬಾಯ್ ಇನಿ ಹೆಂಕೊಂಜಿ ಪಾತೆರನೇನ ಪಾಪನ ಇಂಗ್ಲೀಷ್ ಪ್ರೊಫೆಸರ್ ಪಂತಿನ ಅಂಚಿತ್ತಿ ನಾವು ಸ್ವಾಮಿಲೆ ಹೆಂಕ್ ಆರ್ನ ಇಂಗ್ಲೀಷ್ ಪ್ರೊಫೆಸರ್ನ ಬುಡೇದಿ ಪಂದಿತ್ತೇರು ಆರ್ನ ಇಂಗ್ಲೀಷ್ ಪ್ರೊಫೆಸರ್ ಪಂಡೇರು ತುಲೆ ಒಂದೇನ ಬುಡೇದಿ ಎಲ್ಲನ ಮದ್ಮೆ ಮಲ್ತು ಕೊರ್ನಾಗ
ಮದ್ಮೆ ಅಲ್ತು ಕೊರ್ನಾಗ ಮೋಲ್ನ ಪೊಪ್ಪ ಪಂಡೇರು ದಾದ ಪನ್ನಾಗ ಜೀವನ ಪರ್ಯಂತ ಕೈಪಾತು ಮೇನ್ ದುಂಬುಕೊನೋಲ ಅಂದ್ ಪಂಡದ ಪಂಡೇರು ಆಂಡ ಎಂಕಿನಿ ಹುಷಾರಿಜ್ಜಿ ಇನಿ ಎನ್ನ ಬುಡೇದಿಯನ್ನ ಕೈಪಾತದ ದುಂಬುಕೊನೊಂದುಲ್ಲರು ಒಂದು ಹಿಂದೂ ಸಂಸ್ಕೃತಿ ಇನಿ ಗಿರಿಜಾಬಾಯಿ ಯಾರು ಹುಷಾರಿಜ್ಜಿರಲ್ಲ ಈರು ಕೈಪಾತದಾರೆ ದುಂಬುಕೊನೊಂದಲ್ಲ ರಾವ್ ಹೆಂಗ್ ಮಸ್ತ್ ಸಂತೋಷ ಮಸ್ತ್ ಖುಷಿ ಕೊರ್ನಿ ಅವು ಹೆಂಗ್ ಕಂಟಿನ್ಯೂ ಮನ್ಪ್ಲೆ ಹೆಂಗ್ ಮಸ್ತ್ ಆನಂದ ಅಂಡ್ ನಮ್ಮನ ಈ ಸಂಸ್ಕೃತಿದ ಒಟ್ಟುಗು ಪೋಪಿನ ಕೆಲಸ ಮನ್ಪ್ಲೆ ಇನಿ ಜೋಕುಲ್ಲ ಬಾರಿ ಪೊರ್ಲುಡೊಂಜಿ ಭಜನ್ ಪುರ ಮದ ಒಂಜಿ ಎಡ್ಡೆ ಒಂದು ತುಲೆ ನಮ್ಮನ ಮಲ್ದಿನಂಚಿತ್ತಿನ ಪುಣ್ಯ ಇನಿ ಇರೆಗ್ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅವು ಬರ್ಪುಣ ಇಜ್ಜ ಬಚ್ಚಿ ಅಂಡ ನಂಕ್ ನಮ್ಮ ಮಲ್ದಿನಂಚಿತ್ತಿನ ಪುಣ್ಯ ಇರ್ನ ಜೋಕುಲ್ನ ರೂಪೋಡು ತೋಜಿ ಒಂದುಂಡು ಅವು ಒಂಜಿ ಮಲ್ಲ ಕ್ರೆಡಿಟ್ ಇರೆಗ್ ಒಂಜಿ ಮಲ್ಲ ಕ್ರೆಡಿಟ್ ನಮ್ಮ ಏಪಲ ಇರ್ನೊಟ್ಟು ಗುಲ್ಲ ಈ ರೆಕಡಾತೆ ಮೇಲೆ ಬಟ್ರಿ ಪನ್ಯ ಲೆಕ್ಕ ಇದ ಮುಟ್ಟ ಈರ್ ಪನ್ಯ ಪೂರ ಫ್ಯಾಮಿಲಿದಾಗಲ್ ಕೇಂದಿರು ನನ್ನ ಒಂತ ಈರ್ ಫ್ಯಾಮಿಲಿದಾಗಲ್ ಪನ್ಯ ಲೆಕ್ಕ ಕೇನೋಡು ದೇವನ್ನಾಗ ಆರೋಗ್ಯ ಈರ್ ದೇವನ್ನಾಗ ಒಂಜಿ ಪರ್ಷಿಯನ್ ಜ್ಞಾನಿ ಒಂಜಿ ಕ್ಯಾರೆಟ್ ಒಂಜಿ ಪಾತೆರನು ಬಂದ್ಪೇರು ಒರೇ ಪರ್ಷಿಯನ್ ಜ್ಞಾನಿ ಆರು ಪಿದಾಯಿ ಪೋನಾಗ ಏಪಲ ಬಾಕಿಲ್ ಓಪನ್ ದೀದ್ ಬೋಪಿನಿಗೆ ಏಪಲ ಓಪನ್ ದೀದ್ ಬೋಪಿನಿ ಬಾಕಿಲ್ ಇಲ್ಲಾಗ ಲಾಕ್ ಮಲ್ಪೊನುಜ್ಜಿ ಪಿದಾಯಿ ಬತ್ತದ ಪೇಟೆಗೆ ಹೋದ್ ಬತ್ತಿ ಬೊಕ್ಕ ಆರ್ ಬಾಕಿಲ್ ಪಾಡ್ನುಗೆ ಬಾಕಿಲ್ ಪಾಡ್ ಜಪ್ಪುನೆ ಬರಿತಿಲ್ಲದಕ್ಕೆ ಎಂಡೆಗೆ ನಿಂಗೆ ಮಂಡ ಸಮಾಜ ಮಾರೆ ನಿಂಗೆ ಪೇಂಟೆಗೆ ಪೋನ ಬಾಕಿಲ್ ಪಾಡಂದೆ ಈ ಮೂಲ ಇಲ್ಲದ ಲೈಫ್ನ ಬೀಗ ಬರ್ದು ಜಪ್ಪು ಆತ ದ್ಯಾಗಂದಕ್ಕೆ ಎನ್ನಾಗ ಆ ಪರ್ಷಿಯನ್ ಜ್ಞಾನಿ ಬನ್ಪೆ ದಾದ ಬನ್ನಾಗ ಎನ್ನ ಇಲ್ಲಡು ಅತ್ಯಂತ ಮಲ್ಲ ವಜ್ರ ವೈಡೂರ್ಯೋರ್ದಲ ಮಲ್ಲ ವಸ್ತುದ ಬಂದಾದ ಬನ್ನ ಎನ್ನ ಜೀವ ಒರ್ಪು ನಾವು ಬಾರಿ ಪ್ರಾಮುಖ್ಯ ಎಂಕಿ ಬಂಗಾರ ಪದ್ಯ ಒರ್ಪುನ ಮುಖ್ಯ ಅತ್ತ ಬನ್ಪಿನ ಪಾತ್ರ ಪರ್ಷಿಯನ್ ಜ್ಞಾನಿ ಬನ್ ಬೆಂಚ ಜೀವ ಬಾರಿ ಇಂಪಾರ್ಟೆಂಟ್ ಅವೇನ್ ಮಲ್ಪನ ಕೆಲಸ ಮಲ್ಪಲೆ ಮೇರೆ ಏನ ಪಂತೆರ ಅವು ಎಂಚಿನ ಬನ್ನ ಇಂಗ್ಲಿಷ್ ಒಂಜಿ ಪ್ರೊಫೆಸರ್ ಒಂಜಿ ಕೆರಡ್ ಒಂಜಿ ಪಾತೆ ಒಂಜಿ ನಿಮಿಟ ಮುಗಿಪೋಯನು ಇಂಗ್ಲಿಷ್ ಪ್ರೊಫೆಸರ್ ಒಂಜಿ ಪಾತೆರನ್ನು ಪನ್ಪೇರು ಇಂಗ್ಲಿಷ್ ಸುಲೆ ರಡ್ಡು ವಸ್ತುಂಡು ಒಂಜಿ ಸೇಯಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಂತ ಒಂಜಿ ಪನ್ಪೇರು ಸಿ ಸ್ಪೀಕಿಂಗ್ ಆರ್ ನಾಟ್ ಸೇಯಿಂಗ್ ವಿತೌಟ್ ಸೇಯಿಂಗ್ ಡೋಂಟ್ ಸ್ಪೀಕ್ ಅಂತ ಪನ್ಪಿನ ಪಾತೆರನ್ನು ಪನ್ಪೇರು ತುಲೆ ಸ್ಪೀಕಿಂಗ್ ಆ್ಯಂಡ್ ಸೇಯಿಂಗ್ ಒಂದು ರಡ್ಡು ಡಿಫ್ರೆಂಟ್ ಜಗದೀಶ್ ದಾಸೇರ್ ದಾದ ಪಂತೇರ ಅವು ಸ್ಪೀಕಿಂಗ್ ಅತ್ ಸೇಯಿಂಗ್ ನಂಗೆ ಏಪ ಮುಟ್ಟಲ್ಲ ನಂಗೆ ಬೋಟ್ ಮಲ್ತು ನಾವು ಒಂಜಿ ಆರು ಇಂಗ್ಲಿಷ್ ಪ್ರೊಫೆಸರ್ ಕಂಟಿನ್ಯೂ ಮಂತ್ ಪನ್ಪೇರು ಆ್ಯಂಡ್ ಯಾಕಡೆ ಆತೆ ಪಂಡೇರು ಬಟ್ರು ಪಂಡೇರು ದಾದ ಪನ್ನಾಗ ಆರು ಕುದುದು ಅರಿಕತೆ ಮನ್ಪೇರು ಎಂದು ಪನ್ಪಿನ ಪಾತೆರನ್ನು ಆರು ಕುದುದು ಮಲ್ಪೇರ ಉಂದುದು ಮಲ್ಪೇರ ಮುಖ್ಯ ಅತ್ ಒಂಜಿ ಕರೆಕ್ಟ್ ಒಂದು ಇಂಗ್ಲಿಷ್ ಪ್ರೊಫೆಸರ್ ಆ್ಯಂಡ್ ಸ್ಪೀಕರ್ಸ್ ಆ್ಯಂಡ್ ಸಿಟ್ ಆ್ಯಂಡ್ ಸ್ಪೀಕ್ ಬಟ್ ಸ್ಪೀಚ್ ಶುಡ್ ಸ್ಟ್ಯಾಂಡ್ ಪನ್ಪಿನ ಪಾತೆರನ್ನು ಮನ್ಪೇರು ನಮ್ಮ ಉಂದುದು ಮಲ್ಪೇರ ಕುದುದು ಮನ್ಪೇರ ಮುಖ್ಯ ಅತ್ ಅವು ಮಂಡ್ಯಗೆ ಪೋಪಿನ ಮೆನಿ ಸ್ಪೀಕರ್ಸ್ ಆರ್ ಸ್ಟ್ಯಾಂಡ್ ಆ್ಯಂಡ್ ಸ್ಪೀಕ್ ಬಟ್ ಸ್ಪೀಚಸ್ ಆರ್ ಲೇಯಿಂಗ್ ಡೌನ್ ಮನ್ಪಿನ ಪಾತೆರನ್ನು ಮನ್ಪೇರು ಅಂಚ ನಮಕ್ ಉಂದುದು ಮಲ್ಪೇರ ಕುದುದು ಮಲ್ಪೇರ ಮುಖ್ಯ ನಮ್ಮ ತಲೆತಲೈ ಪೋಪಿನಂಚಿತ್ತಿನ ಮಲ್ಲ ಕೆಲಸ ಮಲ್ದೇರು ಇನಿಸುರೆ ಇಂಗ್ಲಿಷ್ ರಡ್ಡು ವಾಕ್ಯ ಉಂಡು ಒಂಜಿ ರಡ್ಡು ವರ್ಡ್ ಪ್ರೈಸ್ ಬೊಕ್ಕ ವ್ಯಾಲ್ಯೂ ಬಂಡದು ಪ್ರೈಸ್ ಅವು ಒಂಜಿ ನಮಕ್ ರೇಟ್ ಅವು ನಮ್ಮ ಒಂಜಿ ಅಪ್ಪೆನ ಪೇರ್ ಪರ್ಪ ಅವು ವ್ಯಾಲ್ಯೂ ಅವು ನಂಗೆ ಅಂಚ ಇನಿ ಪೊಲಲಿ ಜಗದೀಶ್ ದಾಸೇರ್ನ ಪ್ರೈಸ್ ಅತ್ತು ಒಂದೊಂದು ಮೌಲ್ಯ ವ್ಯಾಲ್ಯೂ ಈ ಮೌಲ್ಯನ ಹೊರ್ತು ಬತ್ತೋಡು ನಮ್ಮ ಮಾತ ಜಗದೀಶ್ ದಾಸೇರ್ನ ಸುಖ ದುಃಖೋಗು ಇತದು ಏಪ ಮುಟ್ಟಲ್ಲ ನಮ್ಮ ಉಪ್ಪೋಡು ಬಂಡದು ಯಾನು ಏಪಲ ಇರ್ನೋಟಲು ವೇದಿಕೆಡು ಮಾಬಲನ್ನೇರು ಎನ್ಕಲ್ನ ಭಟ್ರುಲ್ಲೇರು ಬಹುಶಃ ಅತಿ ಹೆಚ್ಚು ಆರ್ನ ಹೋಟೆಲ್ಲೇ ನಾನು ಕಾಲೇಜಿಗೆ ಹೋನಾಗ ತಿಂಡಿ ತಿನ್ನೊಂದಿತ್ತೀನಿ ಓನಸ್ ಮಂತೊಂದಿತ್ತೀನಿ ಗುರುದಾಸ್ ಇಲ್ಲೇರು ಹಿಂಗಿತ್ತೆಲ್ಲ ನೆನಪುಂಡು 1998 ಆಷಾಢ ಶುದ್ಧ ಏಕಾದಶಿ ನಮ್ಮ ಭದ್ರಗರೆಟ್ಟ ಇತ್ತ ಅದಾಗ ಹೆಂಗ್ ಪೊಲಲಿದ ಜಗದೀಶ್ ದಾಸರ ಅಚ್ಚಿದಾಸರಿಗೆ ನಾನು ಇಂಟ್ರೊಡ್ಯೂಸ್ ಮಲ್ಪನಾಗ ಹೆಂಗ್ ಇತ್ತೆಲ್ಲ ನೆನಪುಂಡು ಏಪಲ ನಮ್ಮ ಚಿರಋಣಿ ಇರೆಗ್ ಏನು ಏಪ ಬೋರ್ಡ್ನಲ್ಲಿ ಏನ ಪಂಡಲ್ಲ ಏನು ಇರ್ನೊಟ್ಟು ಏಪಲ ಬಹುಶಃ ಏನು ಎನ್ನ ಜೀವನೋಡು ಸಾವಿರ ಕಾರ್ಯಕ್ರಮಗೂ ಬ್ರಹ್ಮ ಕಲಶಗೂ ಉದ್ಘಾಟನೆ ಬೋರ್ಡ್ ಆಯ್ನತ್ತೇನು ಕಾರ್ಯಕ್ರಮ ಅಂತೆ ಆನಂದ ಎನ್ನ ಜೀವನ ಅತ್ಯಂತ ಪ್ರೀತಿದ ಎಡ್ಡೆ ಕಾರ್ಯಕ್ರಮನಾಗ ಈ ಕಾರ್ಯಕ್ರಮ ಅಂತ ಬಂದು ಬನ್ನಿಯಾರ ಹಿಂಗೆ ಮಸ್ತ್ ಸಂತೋಷ ಆಪುಂಡು ಹಿಂಗೆ ಮಸ್ತ್ ಆನಂದ ಪಡೆದ ಎನ್ನ ಪಾತಿರ ಕೃಷ್ಣಾರ್ಪಣ ಮಲ್ಪ ನಮ್ಮನ ಭಗವತಿ ಮೂಕಾಂಬಿಕೆ ಇರೆಗೆ ನನಾತಿ ಎಡ್ಡೆ ಮಲ್ಪಡ ನಿಖಲೆ ಮಾತೆರೆಗೆಲ್ಲ ಎಡ್ಡೆ ಅವಡಂದು ಎನ್ನ ಮಸ್ತ್ ಎನ್ನ ಹೋರಾಟೋಡು ಪೂರ ಸಪೋರ್ಟ್ ಮಲ್ದಿನ ಚಿತ್ತಿನ ರಾಜೇಶ್ವರಿ MC ಅಂತಂದಿಲ್ಲೇರು ಎನ್ನ ಮಸ್ತ್ ಹೋರಾಟಲೇಡು SIZ ಡಿಪ್ಪು ಬೇತೆ ಹೋರಾಟಲೇಡು ಮೀಡಿಯಾದ ಹಿಂಗೆ ಮಸ್ತ್ ಸಪೋರ್ಟ್ ಮಂದೇರು ಅವು ಹೆಂಗೆ ಬೊಕ್ಕಲ ಖುಷಿ ಅಂಡ್ ನಿಖಲ್ ಪೂರ ನಮ್ಮಗಲ್ ವಿ ಹ್ಯಾವ್ ಒನ್ ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅವರ್ ಏಮ್ ಇಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ಇಂದ ಸ್ವಾಮಿ ವಿವೇಕಾನಂದ ಬರ್ ಪ್ರತಿಯೊಡ್ಡೆಲ್ಲ ಒಂದೊಂದು ಚೇತನ ಉಂಡು ಆ ಚೇತನ ಜಾಗೃತಿ ಮಲ್ಪಿ ನಮ್ಮ ಡಿವೈನ್ ಕನೆಕ್ಟ್ ಆಗೋಡು ನಮ್ಮ ಜೀವನದ ಮುಖ್ಯ ಉದ್ದೇಶ ಡಿವಿನಿಟಿ ಒಂದು ಡಿವೈನ್ ಕನೆಕ್ಟ್ ಆಪಿನ ಅಂಚಿತ್ತಿ ನಾವು ಸೊ ನಮ್ಮ ಡಿವೈನ್ ಕನೆಕ್ಟ್ ಆವಡ್ಡ ಮೇನ್ ಮುಖ್ಯ
ಮುಖ್ಯದಾದ ಬನ್ನಾಗ ಎಕಡ್ ಪನ್ಲಿಕ್ಕೆ ಟ್ಯೂನ್ ಬನ್ನಾಗ ಅವು ಹರಿಕತೆ ನಮ್ಮ ಹರಿಕತೆ ಮಲ್ತಿನ ಹರಿಕತೆ ಕೇಂಡ ಹರಿಕತೆನ ಅನುಷ್ಠಾನ ಮಲ್ತಿಂದಂಡ ನೂದೆಟ್ಟು ನೂದು ನಮ್ಮ ಡಿವೈನ್ ಕನೆಕ್ಟ್ ಆಪ ಅಂಚಿತಿನ ಹರಿಕತೆಯನ್ನು ಒರ್ಪುನ ಹರಿದಾಸರೇನು ಒರ್ಪುನ ಜೀವನದ ನಮ್ಮ ಮಲ್ಲ ಲಕ್ಷ್ಯ ಹಿಂದೂ ಧರ್ಮಗೊಂದು ಮಲ್ಲ ಕಾಣಿಕೆ ಪಡೆದ ಪಾತಿನ ಕೃಷ್ಣಾರ್ಪಣ ಅಲ್ಪೆ ಕೃಷ್ಣಾರ್ಪಣವಸ್ತು. ಸ್ವಾಮೀಜಿಯವರ ಅಡಿದಾವರೆಗಳಿಗೆ ಪ್ರಣಾಮಗಳು. ಜೀವನಾನುಭವದ ಮಾತುಗಳನ್ನು ಅವರು ಹೇಳಿದ್ದಾರೆ. ಜೊತೆಗೆ ಜಗದೀಶ್ ದಾಸರ ಜೊತೆಗಿನ ಅವರ ಒಡನಾಟ ಹೇಗಿತ್ತು ಅನ್ನೋದು ಕೂಡ ಅವರ ಮಾತುಗಳಿಂದ ನಮಗೆ ಗೊತ್ತಾಗಿದೆ. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟವನ್ನು ನಾವು ಪ್ರವೇಶಿಸ್ತಾ ಇದ್ದೇವೆ. ಪೊಳಲಿ ಶ್ರೀ ಜಗದೀಶ್ ದಾಸ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇದೀಗ ನೆರವೇರಲಿಕ್ಕಿದೆ. ಪೊಳಲಿ ಅವರ ಮಗನಾದ ಹರಿಕಥಾ ವಿದ್ವಾನ್ ಪೊಳಲಿ ಜಗದೀಶ ದಾಸರು ಬಂಟ್ವಾಳದ ವೆಂಕಟರಮಣ ದೇವಸ್ಥಾನದಲ್ಲಿ 1974 ನವೆಂಬರ್ 1 ವೃತ್ತಿಪರ ಹರಿಕತೆ ಆರಂಭಿಸಿದರು. ಇದು ಅವರ 50ನೇ ವರ್ಷ. ಹರಿಕಥಾ ಮೇರು ದಿಗ್ಗಜ ಸಂತ ಭದ್ರಗಿರಿ ಅಚ್ಯುತದಾಸರಲ್ಲಿ ಶಿಷ್ಯತ್ವ ಸ್ವೀಕರಿಸಿ ಅವರೊಂದಿಗೆ ಇದ್ದು ರಾಜ್ಯದ ಅನೇಕ ಕಡೆಗಳಲ್ಲಿ ಹರಿಕಥಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಕಲಾ ಪ್ರೌಢಿಮೆಯನ್ನು ಅಂತರ್ಗತ ಮಾಡಿಕೊಂಡರು. ಪುರಂದರ ವಿಠಲ ಸೇವಾಶ್ರಮವನ್ನು ಸ್ಥಾಪಿಸಿ ಮಕ್ಕಳಿಗೆ ಆಸಕ್ತರಿಗೆ ಭಕ್ತಿಗೀತೆ ಭಜನೆ ಹರಿಕತೆಗಳನ್ನು ಕಲಿಸಿದರು. ದಾಸ ಜಗದೀಶನುತ ಶ್ರೀಮತಿ ಪತಿ ಎಂಬ ಅಂಕಿತದಲ್ಲಿ ಅನೇಕ ಕೀರ್ತನೆಗಳನ್ನು ಅವರು ರಚಿಸಿದರು. 1998ರಲ್ಲಿ ಭದ್ರಗಿರಿ ಅಚ್ಯುತದಾಸರೇ ಅವರಿಗೆ ಜಗದೀಶ ವಿಠಲ ಎಂಬ ಅಂಕಿತ ನಾಮವನ್ನು ಅನುಗ್ರಹಿಸಿದರು. ಲಕ್ಷ್ಮಣದಾಸ ವೇರಣಕರ್ ಅವರಿಂದ ಹರಿಕೀರ್ತನ ಸಾಹಿತ್ಯ ಬರೆಯಿಸಿ ತಮ್ಮ ಪುರಂದರ ವಿಠಲ ಪ್ರಕಾಶನದ ಮೂಲಕ ಪ್ರಕಟಿಸಿದರು. ಪತ್ನಿ ಶ್ರೀಮತಿ ಗಿರಿಜಾಬಾಯಿ ಅವರ ಬೆಂಬಲದೊಂದಿಗೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡ ಶ್ರೀ ಜಗದೀಶದಾಸರು ದೃಷ್ಟಾಂತ ಕಥಾಸಿರಿ, ಕೀರ್ತನ ಸಮರಹಾರ, ಸತ್ಯವಿನಾಯಕ ವ್ರತ ಕಥಾ ಹಾಡು, ಧರ್ಮಶಾಸ್ತಾರ ಅಯ್ಯಪ್ಪ, ಸುವರ್ಣಸಿರಿ ಸೇರಿದಂತೆ ಅನೇಕ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಭಜಕರಾಗಿ, ಹರಿದಾಸರಾಗಿ, ಲೇಖಕರಾಗಿ, ಪ್ರಕಾಶಕರಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಸರಳ ಸಜ್ಜನಿಕೆಯೊಂದಿಗೆ ನುಡಿದಂತೆ ನಡೆವ ಸಹೃದಯಿ ವ್ಯಕ್ತಿಯಾಗಿ ಅನುಕರಣೀಯ ಸಾಧನೆ ಮಾಡಿದ ಹರಿಕಥಾ ವಿದ್ವಾನ್ ಪೊಳಲಿ ಶ್ರೀ ಜಗದೀಶದಾಸರಿಗೆ ಮಕ್ಕಳು, ಬಂಧುಗಳು, ಸ್ನೇಹಿತರು, ಸಹೃದಯರ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು. ನಿಮ್ಮೆಲ್ಲರ ವತಿಯಿಂದ ಕೂಡ ಅವರಿಗೆ ಅಭಿನಂದನೆಗಳು. ಅವರ ಆಶೀರ್ವಾದ, ಮಾರ್ಗದರ್ಶನ ನಮಗೆ ಸದಾ ದೊರೆಯಲಿ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಹೊಸಬೆಟ್ಟು ಗ್ರಾಮ ಸಂಘದ ಈ ಆವರಣದಲ್ಲಿ ನಮ್ಮ ನೆಚ್ಚಿನ ಹರಿದಾಸರಾದ ಪೊಳಲಿ ದಾಸರಿಗೆ ಈ ಅಭಿನಂದನಾ ಸಮಾರಂಭದಲ್ಲಿ ನಮ್ಮ ಗ್ರಾಮ ಸಂಘದ ವತಿಯಿಂದ ಅವರನ್ನು ಈ ಗೌರವಿಸುವುದು ಔಚಿತ್ಯವನ್ನು ತಿಳಿದ ನಮ್ಮ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಅವರಿಗೆ ಪ್ರೀತಿಯ ದ್ಯೋತಕವನ್ನು ನೀಡಿ ಅಭಿನಂದಿಸುವ ನಾವು ಸನ್ನದ್ಧರಾಗಿದ್ದೇವೆ. ಈ ಸಂದರ್ಭದಲ್ಲಿ 2 ಮಾತುಗಳೊಂದಿಗೆ ಅಧ್ಯಕ್ಷರು ಅದನ್ನು ಮುಂದುವರಿಸಿದ್ದಾರೆ. ಆದರೂ 2 ಮಾತುಗಳು. ದಾಸರು ಸಾಧಾರಣ ನಾವು 65ನೇ ವರ್ಷದ ಹರಿಕತೆ ಮಹೋತ್ಸವದ ಸಂದರ್ಭದಲ್ಲಿ ಸುಮಾರು 50 ವರ್ಷಗಳಲ್ಲಿ ಅವರ 50ನೇ ವರ್ಷ ಜೀವನದಲ್ಲಿ 3-4 ವರ್ಷ ಮಾತ್ರ ಅವರ ಅನುಪಸ್ಥಿತಿ ನಮಗೆ ಕಂಡು ಬಂದಿತ್ತು. ಅವರನ್ನು ನಾವು ಈ ವೇದಿಕೆಯಲ್ಲಿ ನಮ್ಮ ಬೆಳ್ಳಿ ಹಬ್ಬ ಸಂದರ್ಭ ಅಂದರೆ 25ನೇ ವರ್ಷದಲ್ಲಿಯೂ ಸುವರ್ಣ ಮಹೋತ್ಸವ ಸಂದರ್ಭ 50ನೇ ವರ್ಷದಲ್ಲಿಯೂ ಸಹ ಅಭಿನಂದಿಸಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ದಾಸರು ನಮ್ಮೊಟ್ಟಿಗೆ ಬರೇ ದಾಸರಾಗಿ ಇರದೆ ನಮ್ಮ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಅದರ ಮೊದಲ ನಡೆದಂಥ ಹರಿಕೀರ್ತನ ನಿಧಿ ಎಂಬ ದೇಣಿಗೆಗೆ ದೊಡ್ಡ ಮೊತ್ತವನ್ನು ನೀಡಿ ನಮ್ಮನ್ನು ಅವರು
ಪ್ರೋತ್ಸಾಹಿಸಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಸಹ ಅದನ್ನೇನು ವೃದ್ಧಿಸಲು ನಮ್ಮೊಟ್ಟಿಗೆ ಸಹಕರಿಸಿದ ಮಾತು ಹೇಳ್ತಾ ಇದ್ರು. ಅವರು ಮುಂದಿನ ಮಾತುಗಳು ಹೇಳ್ಬೋದು. ಅಂದರೆ ಹೆಚ್ಚಿನ ದಾಸರು ನಮ್ಮೊಟ್ಟಿಗೆ ಇದ್ದುಕೊಂಡು ಹರಿಕತೆ ಮಾಡಿಕೊಂಡು ಹೋದ್ರು ಸಹ ಇವರು ನಮ್ಮೊಟ್ಟಿಗಿದ್ದು ನಿಮ್ಮ ಈ ಕಾರ್ಯಕ್ರಮದ ನನ್ನ ಸಹಭಾಗಿತ್ವ ಇರಲಿ ಅಂತ ಒಂದು ದೊಡ್ಡ ಮಾತನ್ನು ಹೇಳಿ ನಮ್ಮ ಪ್ರೋತ್ಸಾಹಿಸಿದರು. ಕೊನೆಯಲ್ಲಿ ಒಂದು ತಮಾಷೆಯ ಮಾತು, ನಿಜವಾದ ಮಾತು. ದಾಸರು ಬಂದಂಥ ಹರಿಕತೆ ಮಾಡೋ ಸಂದರ್ಭದಲ್ಲಿ ಹೊಸಬೆಟ್ಟಲ್ಲಿ ಒಂದು ಮಳೆ ಅಂತ ಗ್ಯಾರಂಟಿ. ದಾಸರು ಮೊನ್ನೆ 21 ತಾರೀಕಿಗೆ ಇಲ್ಲಿ ಹೊಸಬೆಟ್ಟಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ದೊಡ್ಡ ಮಳೆ ಇಲ್ಲಿ ಬಂದಿದೆ. ಹಾಗೆ ಅದನ್ನು ಆ ಒಂದು ವಾಡಿಕೆ ನಡೀತಾ ಉಂಟಂತ ನಾನು ತಿಳಿದು ಸಂತೋಷ ಪಡ್ತಾ, ನಮ್ಮ ಗ್ರಾಮ ಸಂಘದ ವತಿಯಿಂದ ನಡೆಯುವ ಈ ಅಭಿನಂದನೆಯಲ್ಲಿ ಗ್ರಾಮ ಸಂಘ ಕಾರ್ಯಕರ್ತರಾದ ಎಚ್ ಯು ಅನಂತಯ್ಯರು, ಎಚ್ ಎಲ್ ರಾಯರು ಎಲ್ಲರೂ ವೇದಿಕೆ ಆಗಮಿಸಬೇಕು. ಕೇಶವರಾಯರು, ರಾಮದಾಸರು, ವಿ ಎನ್ ಶ್ರೀನಿವಾಸರಾಯರು ಎಲ್ಲರೂ ದಯವಿಟ್ಟು ವೇದಿಕೆ ಬರಬೇಕು. ಬಾಬು ಅವರು ಇದ್ದಾರೆ.
ಅಭಿನಂದನೆಯ ಮಹಾಪೂರದ ಬಳಿಕ ಇದೀಗ ಪ್ರೊಫೆಸರ್ ಅರವಿಂದ ಹೆಬ್ಬಾರ್ ಅವರು ತಮ್ಮ 2 ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಪೊಳಲಿ ಕುಟುಂಬದ ಹಿರಿಯರಾದ ಶ್ರೀಯುತ ಪೊಳಲಿ ಪ್ರಭಾಕರ್ ಭಟ್ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ. ಜಿಯವರಿಗೆ ವಂದಿಸುತ್ತಾ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಪೊಳಲಿ ಜಗದೀಶ ದಾಸರ ಸಡ್ಗ, ನನ್ನ ಮಗನ ಮಾವ ಅವರು, ನನ್ನ ಸೊಸೆಯ ಅಪ್ಪ ಅವರು, ನನ್ನ ಮೊಮ್ಮಕ್ಕಳ ಗಡ್ಡದಜ್ಜ ಅವರು. ನನಗೆ ಪೊಳಲಿ ಜಗದೀಶ ದಾಸರ ಪರಿಚಯ ನನ್ನ ಮಗನ ಮದುವೆ ಆದ ನಂತರವೇ ಆದದ್ದು. ಹಾಗೆಂತ ಭದ್ರಗಿರಿ ಅಚ್ಯುತ ದಾಸರ ಎಲ್ಲ ಹರಿಕಥೆಗಳನ್ನು ನಮ್ಮ MGM ಕಾಲೇಜಿನಲ್ಲಿ ಪ್ರತಿ ವರ್ಷ ಎನ್ನುವಂತೆ ಕೇಳಿದ್ದೇನೆ. ಆದರೆ ಮತ್ತೆ ಪೊಳಲಿ ಜಗದೀಶ ದಾಸರನ್ನು ಕೇಳುವಾಗ ನನಗೆ ಮತ್ತೆ ಭದ್ರಗಿರಿಯವರ ನೆನಪು ಆಗಾಗ ಬರುವಂತೆ ಮಾಡಿದ್ದಾರೆ. ಅದೇ ವಾಕ್ ಚಾತುರ್ಯ, ಅದೇ ಖಣಿ ಖಣಿ ಗಂಟಲು ಹಾಗೂ ಆ ಸಮಯಕ್ಕೆ ಸರಿಯಾದಂತಹ ಕತೆ, ಕಥಾನಕ, ಕಥಾರೂಪ ಮತ್ತು ಒಂದು ಚೌಕಟ್ಟಿನಲ್ಲಿ ಅವರು ಮಾಡುವಂಥ ಹರಿಕತೆ ತುಂಬ ಅಚ್ಚುಕಟ್ಟು. ಇವರನ್ನು ಹತ್ತಿರದಿಂದ ನೋಡುವಂಥ ನನಗೆ ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ. ತುಂಬ ಗಂಭೀರ ವ್ಯಕ್ತಿ, ಹೆಚ್ಚು ಮಾತನಾಡುವವರಲ್ಲ. ಅವಿರತವು ಮನೆಯೊಳಗೆ ಒಂದು ದಾಸರ ಹಾಡು ಉಲಿಯುತ್ತಾ ಇರ್ತಾರೆ. ಅವಿರತವು ಅವರ ಬಾಯಿಂದ ದಾಸರ ಹಾಡನ್ನು ನಾನು ಕೇಳಿದ್ದೇನೆ. ಬೇರೆ ಬೇರೆ ಮಾತಿಲ್ಲ. ಪೊಲಿಟಿಕ್ಸು ಬೇಡ, ಗಾಸಿಪ್ಪಿಂಗ್ ಇಲ್ಲವೇ ಇಲ್ಲ. ಸಂಗೀತ ಮತ್ತು ಸಾಹಿತ್ಯ ಇದೆರಡನ್ನು ಮುನ್ನುಗ್ಗಿಸಿಕೊಂಡು ಹೋದಂಥ ಇವರಿಬ್ಬರ ಮಕ್ಕಳು ಸರಸ್ವತಿ ದೇವಿಯ 2 ಸ್ತನಗಳಿದ್ದ ಹಾಗೆ. ಅದನ್ನು ಜಗದೀಶದಾಸರೇ ಮಾಡಿದ್ರಾ? ಜಗದೀಶದಾಸರು ಅವರ ಹೆಂಡತಿಗೆ ಆ ಕೆಲಸವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ನೀವು ಏನು ಬೇಕಾದ್ರೂ ಮಾಡು, ನಾನು ನನ್ನಷ್ಟಕ್ಕೆ ದಾಸ, ದಾಸಾನು ದಾಸ, ದಾಸರ ಮನೆಯ ದಾಸಾನು ದಾಸ ಅಂತ ದಾಸರೆಂದರೆ ಜಗದೀಶ ದಾಸರಯ್ಯ ಅಂತ ಮಾಡಿ ತೋರಿಸಿದ್ರು. ಗಿರಿಜಕ್ಕ ಬಹಳ ಜೀವನದ ಕಷ್ಟ ಬವಣೆಗಳನ್ನು, ಬದುಕು ಬವಣೆಗಳನ್ನು ಸಹಿಸಿದ್ದನ್ನು ನಾನು ಕೇಳಿಬಲ್ಲೆ. ಅವರಾಗಿ ಹೇಳಿಕೊಂಡದ್ದಿಲ್ಲ, ತೋಡಿಕೊಂಡದ್ದಿಲ್ಲ. ಯಾವತ್ತೂ ಅವರು ಸುಖಿ. ಸಂಗೀತ ಹಾಡ್ತಾ, ಹಾರ್ಮೋನಿಯಂನ ಜೊತೆ ಹಾಡ್ತಾ ಕೂತ್ರೆ ಅವರ ಆ ಗಂಟಲಿನ ಸೂರ್ ಅಂತ ಏನು ಹೇಳ್ತಾರೆ, ಅದು ಎಷ್ಟು ಅದರೊಟ್ಟಿಗೆ ಮಿಲನ ಆಗ್ತದೆ ಅಂತ ಅದನ್ನು ನಾನು ನೋಡಿದ್ದೇನೆ. ಪ್ರಾಯಶಃ ಅವರ ಕಾಲದಲ್ಲಿ ಅವರು ಕಲಿತಿದ್ದರೆ ಅವರು ದೊಡ್ಡ ಸಂಗೀತಗಾರ್ತಿ ಆಗ್ತಿದ್ರು. ಅವರು ಅವಕಾಶ ಸಿಗಲಿಲ್ಲ ಅಂತ ಕಾಣ್ತದೆ. ಆದರೆ ಇಬ್ಬರು ಮಕ್ಕಳನ್ನು ಬಿಡದೆ ಒಬ್ಬರು ಸಾಹಿತ್ಯ ಸೇವೆ ಮತ್ತೊಬ್ಬರು ಸಂಗೀತ ಸೇವೆ ಮಾಡಲಿ ಅಂತ ಹಠ ತೊಟ್ಟು ಕೂತು ಅದರಲ್ಲಿ ಯಶಸ್ಸಾಗಿದ್ದಾರೆ. ಅದಕ್ಕೆಲ್ಲದಕ್ಕೆ ಸಹಸ್ರ ಶೀರ್ಷ ಪುರುಷ, ಇವರು ಪುರುಷ ರೂಪದಲ್ಲಿ ಅದಕ್ಕೆಲ್ಲ ರೀತಿಯ ಒಂದು ಬೆಂಬಲವನ್ನು ತನ್ನ ಹಸ್ತಕ್ಷೇಪವೇ ಮಾಡದೆ ಪ್ರತಿ ಎಲ್ಲ ಕೆಲಸಗಳನ್ನು ಗಿರಿಜಕ್ಕನಿಗೆ ಬಿಟ್ಟುಕೊಟ್ಟಿದ್ದಾರೆ. ಇದೊಂದು ತುಂಬು ಸಂಸಾರ, ಕಂಟೆಂಟೆಡ್ ಲೈಫ್ ಅಂತ ಒಂದು ಶಬ್ದ ಹೇಳಿದರೆ ಅದು ಹೌದು. ಕಂಟೆಂಟೆಡ್ ಲೈಫ್. ತೊಂದರೆ ಉಂಟಾ, ಬೇಜಾರು ಉಂಟಾ? ಎಲ್ರಿಗೂ ಉಂಟು, ಯಾರಿಗಿಲ್ಲದ್ದು? ಎಲ್ರಿಗೂ ಇದೆ. ಅದೇ ಅದನ್ನು ಇಟ್ಟುಕೊಂಡು ಅದೇನು ಇದ್ದರೂ ದಾಸಾರ್ಪಣೆ ಅಂತೇಳಿ ಹೇಳಿಕೊಂಡು ಅದನ್ನು ಪೂರ್ತಿ ಕೃಷ್ಣಾರ್ಪಣ ಮಾಡಿದಂಥ ಈ ಗಂಡ ಹೆಂಡತಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವರಿಂದ ಇನ್ನು ನಮಗೆ ಆಗಬೇಕಾದದ್ದೇನು ಅಂತ ಹೇಳಿದ್ರೆ ಹರಿಕತೆ. ಆಮೇಲೆ ಅವರ ಶಿಷ್ಯಂದರು ಏನು ಹೇಳಿದರು ಆ ರೀತಿಯ ಮಾರ್ಗದರ್ಶನ ಇನ್ನೂ ಹರಿಲಿ. ನಾನು ಸಂಗೀತ ನೃತ್ಯ ಅಕಾಡೆಮಿಯ ಮೆಂಬರ್ ಆಗಿದ್ದೆ ಕೆಲವು ವರ್ಷಗಳ ಹಿಂದೆ. ಆಗ ದಕ್ಷಿಣ ಕನ್ನಡವನ್ನು
ಸ್ವಲ್ಪ ದೂರದಲ್ಲಿ ನೋಡುತ್ತಿದ್ದಂಥ ಒಂದು ಆ ನಮ್ಮ ಸಮಿತಿಯಲ್ಲಿ ನಾನು ಜಗದೀಶ ದಾಸರಿಗೆ ಹರಿಕಥಾ ವಿಚಾರದಲ್ಲಿ ಒಂದು ಪ್ರಶಸ್ತಿ, ಒಂದು ಅಕಾಡೆಮಿ ಪ್ರಶಸ್ತಿ ಬರಬೇಕು ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದುಂಟು. ಆದರೆ ನಮ್ಮನ್ನೇ 2 ವರ್ಷದಲ್ಲಿ ಕೆಳಗೆ ದೂಡಿದರು ಸರ್ಕಾರ ಬದಲಾದಾಗ. ಆಮೇಲೆ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಜಗದೀಶ ದಾಸರು ಸುರತ್ಕಲ್ನಲ್ಲಿಯೇ ಉಳಿದರು. ನೀವು ಯಾರೂ ಮರೀಲಿಲ್ಲ. ಈಶ ವಿಠಲ ಸ್ವಾಮಿಯವರು ಜಗದೀಶ ವಿಠಲರನ್ನು ಸನ್ಮಾನ ಮಾಡಿದಂಥ ಒಂದು ಪುಣ್ಯ ಸಂದರ್ಭವನ್ನು ಇವತ್ತು ನೋಡಿದ್ದೇವೆ, ಕೃತಾರ್ಥರಾಗಿದ್ದೇವೆ. ಎಲ್ಲರಿಗೂ ಶುಭಾಶಯಗಳು. ಧನ್ಯವಾದಗಳು. ಪೊಳಲಿ ಶ್ರೀ ಪ್ರಭಾಕರ ಭಟ್ ಅವರಿಗೆ ಗೌರವ ಅರ್ಪಣೆ ಮಾಡಬೇಕು ಅಂತ ಡಾಕ್ಟರ್ ಪಿ ಭಾರತೀ ದೇವಿಯವರನ್ನು ವಿನಂತಿಸ್ಕೊಳ್ತೇನೆ. ಈಗ ಅಭಿನಂದನಾ ನುಡಿಯನ್ನು ಶ್ರೀಯುತ ಎಸ್ ತಮ್ಮಣ್ಣ ಅವರು ಹೇಳಬೇಕು ಅಂತ ಮನವಿ ಮಾಡಿಕೊಳ್ತೇನೆ. ಹಿರಿಯರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರ್ತಕ್ಕಂಥ ಗುರುಗಳಿಗೂ ಮತ್ತು ಹಿರಿಯರಿಗೂ ನನ್ನ ಅನಂತ ನಮಸ್ಕಾರಗಳು. ಇಲ್ಲಿ ಇರತಕ್ಕಂಥ ಇವತ್ತು ನಾನು ಆಂಧ್ರದ ಬಾರ್ಡರ್ನಲ್ಲಿರ್ತಕ್ಕಂಥ ಒಂದು ಹಳ್ಳಿಯವ. ಇಲ್ಲಿ ನನಗೆ ಈ ಸ್ವಾಮೀಜಿಯವರ ಪರಿಚಯ ಆಗಿದೆ ಈಗ 13-14 ವರ್ಷದ ಹಿಂದೆ. ಅವತ್ತು ನಾವು ಯಾವಾಗ ಫೋನ್ ಮಾಡಿದ್ರು ಒಂದು 4-6 ಸಾರಿ ಅಷ್ಟೇ ಭೇಟಿಯಾಗಿರೋದು. ಆಗ ಎಷ್ಟು ಸರಳವಾಗಿ ಶಾಂತವಾಗಿ ಒಂದು ಸಿಡಿ ಬಿರು ಮಾತೇ ಇಲ್ಲ, ಅಷ್ಟು ಸೌಮ್ಯವಾಗಿ ನಮ್ಮಲ್ಲಿ ಬೆರೆತಿದ್ದಾರೆ. ಇವತ್ತು ಇಂಥ ಕಾರ್ಯಕ್ರಮ ಐತೆ ಅಂತ ಮೇಡಮರು, ಗಿರಿಜಾ ಮೇಡಮರು ಫೋನ್ ಮಾಡಿ ಹೇಳಿದರು. ಆಯಿತು ನಾನು ಬರ್ತೀನಿ ಅಂತ ಒಪ್ಕೊಂಡು ಬಂದಿದ್ವಿ. ನಾನೊಬ್ಬ ಸಾಮಾನ್ಯ ಒಬ್ಬ ನಿವೃತ್ತ ನೌಕರ. ಇಲ್ಲಿ ನೀವೆಲ್ಲರೂ ಗಣ್ಯರು, ಇಲ್ಲೆಲ್ಲ ಎಂಥ ವಿದ್ಯಾವಂತರಿದ್ದೀರಿ, ಅಚ್ಯುತವಾಗಿರ್ತಕ್ಕಂಥ ಜನಗಳಿದ್ದೀರಿ. ನಾನು ಆಂಧ್ರ ಬಾರ್ಡ್ನಲ್ಲಿರ್ತಕ್ಕಂಥದ್ದು. ನಮ್ಮಲ್ಲಿ ಹಿಂಗೆ ಶಾಸ್ತ್ರೀಯ ಸಂಗೀತ ಆಗಲಿ ಹರಿಕಥೆ ಆಗಲಿ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಏನಿದ್ರೂ ಕೂಡ ಯಾವುದೋ ಜಾನಪದ ಗೀತೆ, ಇನ್ನು ಯಾವ್ದಾರ ಒಂದು ಹಳ್ಳಿ ಭಾವಗೀತೆಗಳು ಮಾತ್ರ ಅಷ್ಟೇ ಉಳಿದಿರ್ತಕ್ಕಂಥವು ಅಲ್ಲಿ. ಈಗ ಒಬ್ಬ ಹಳ್ಳಿ ಅಜ್ಜಿ ಒಂದು ಹಾಡು ಹೇಳ್ತಾರೆ, 3 ನುಡಿ. ಬೆಳಗಾಗುತ್ತಲೆದ್ದು ಯಾರ್ಯಾರ ನೆನೆಯಾಲಿ, ಬೆಳಗಾಗುತ್ತಲೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳು ಭೂಮಿ ತಾಯಿ ನೆದ್ದೊಂದುಗಳಿಗೆ ನೆನು ದೇವಾ. ಭೂಮಿ ಅನ್ನ ಕೊಡ್ತಕ್ಕಂಥ ಭೂಮಿ ತಾಯಿನ ನೆನೆದ್ಲು. ಇವಾಗ ಆ ರಾಗಿ ಜೋಳ ಬೀಸ್ತಕ್ಕಂಥ ಕಲ್ಲಮ್ಮನ್ನು ನೆನೆಯಬೇಕು. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ, ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ, ಜಲ್ಲ ಜಲ್ಲಾನೇ ಉದುರಮ್ಮ, ಜಲ್ಲ ಜಲ್ಲಾನೇ ಉದುರಮ್ಮನ ನಿನಗೆ ಬೆಲ್ಲದಾರತಿಯ ಬೆಳಗೇನು. ಕಲ್ಲಮ್ಮನಿಂದಾಯಿತು. ಊರಿಗೆ ಒಂದೊಂದೇ ಒಂದು ಒಟ್ಟು ಮಾಳಿಗೆ ಇರ್ತಕ್ಕಂಥ ಹಳ್ಳಿ ನಮ್ಮದು ಪ್ರದೇಶ. ಒಟ್ಟು ಮಾಳಿಗೆ ಒಂದೇ ಒಂದು ಬೀಸಕಲ್ಲು, ಯಾರು ಬೇಕಾದ್ರೂ ಬಂದು ಬೀಸ್ಕೊಂಡು ಹೋಗ್ಬೇಕು. ಅದು ಅಲ್ಲಿಗೆ ಬೀಸಕ್ಕೆ ಹೋಗ್ತಾರೆ. ಅಲ್ಲಿ ಕಲ್ಲಮ್ಮ ನೆನೆಸಿದಾಯ್ತು. ಕಲ್ಲು ಕೊಟ್ಟಮ್ಮ ಬಜ್ಜಿಗೆ ನೆನೆಸ್ಬೇಕಾಗಿದೆ ಅಮ್ಮ. ಕಲ್ಲು ಕೊಟ್ಟಮ್ಮಾಗ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ. ಕಲ್ಲು ಕೊಟ್ಟಮ್ಮಾಗ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ. ನಮ್ಮವ್ಗೆ ಮಲ್ಲಿಗೆ ಮುಡಿಯುವಂಥ ಸೊಸೆ ಬರಲಿ ಅಂತ ಹೇಳ್ತಾಳೆ. ಅದು ನಮ್ಮಲ್ಲಿರ್ತಕ್ಕಂಥ ಜಾನಪದ ಗೀತೆಗಳು. ಇಲ್ಲ ನಿಮಗೆ ಶಾಸ್ತ್ರೀಯ ಸಂಗೀತ ಆಗಲಿ ಹರಿಕಥೆ ಆಗಲಿ ನಮ್ಮಲ್ಲಿಲ್ಲ, ನಾವು ಕಲ್ತಿಲ್ಲ, ತಿಳ್ಕೊಂಡು ಇಲ್ಲ. ಈಗ ಇಷ್ಟೇ ನಿಮ್ಮ ಮುಂದೆ ನಾನು ಹೇಳಕ್ಕೆ ಬರ್ತೀನಿ. ಆಮೇಲೆ ಒಂದು ದೈನ್ಯತ ಬಾವಿರ್ತಕ್ಕಂಥ ಒಬ್ಬ ಕುರುಡು ಮನುಷ್ಯ ಮಾತಾಡ್ಕೊಂಡು ಹೇಳ್ತಾನೆ, ಕುರುಡನೊಮ್ಮೆ ಗುಡಿಗೆ ತಾನು ಮಲಗಲೊರಟನು, ಕತ್ತಲಾಗಲವನು ಕೈಗೆ ದೀಪ ಹಿಡಿದನು. ಕುರುಡನೊಮ್ಮೆ ಗುಡಿಗೆ ತಾನು ಮಲಗಲೊರಟನು, ಕತ್ತಲಾಗಲವನು ಕೈಗೆ ದೀಪ ಹಿಡಿದನು. ಅಷ್ಟರಲ್ಲಿ ಎದುರಿಗೊಬ್ಬ ಯಾ ಬಂದನೋ, ಅಷ್ಟರಲ್ಲಿ ಎದುರಿಗೊಬ್ಬ ಯಾ ಬಂದನೋ, ಏ ಕುರುಡ ನಿನಗೆ ದೀವಿಗೇಕೆ ಎಂದು ಅಳಿದನು. ಅಷ್ಟರಲ್ಲಿ ಎದುರಿಗೊಬ್ಬ ಯಾ ಬಂದನೋ, ಏ ಕುರುಡ ನಿನಗೆ ದೀವಿಗೇಕೆ ಎಂದು ಅಳಿದನು. ಕುರುಡ ಸೌಮ್ಯನಾಗಿ ನುಡಿದ ಅವನ ಮಾತಿಗೆ, ಕುರುಡ ಸಭ್ಯನಾಗಿ ನುಡಿದ ಅವನ ಮಾತಿಗೆ, ನನ್ನ ಕಣ್ಣಿಗಲ್ಲ ಸ್ವಾಮಿ ನಿಮ್ಮ ಕಣ್ಣಿಗೆ.
ಕುರುಡನೊಮ್ಮೆ ಗುಡಿಗೆ ತಾನು ಮಲಗರೊಳಟನು, ಕತ್ತಲಾಗಲ ಅವನು ಕೈಗೆ ದೀಪ ಹಿಡಿದನು. ಅಷ್ಟರಲ್ಲಿ ನಾನು ವೇದಿಕೆ ಮೇಲೆ ವೇದಿಕೆಯಲ್ಲಿ ಮಾತಾಡಿಲ್ಲ ಎಂದು ಆಟಗಾರನೂ ಅಲ್ಲ. ಕುರುಡನೊಮ್ಮೆ ಗುಡಿಗೆ ತಾನು ಮಲಗಲೊರಟನು, ಕತ್ತಲಾಗಲ ಅವನು ಕೈಗೆ ದೀಪ ಹಿಡಿದನು. ಅಷ್ಟರಲ್ಲಿ ಎದುರಿಗೊಬ್ಬ ಅಯ್ಯ ಬಂದನೋ, ಅಷ್ಟರಲ್ಲಿ ಎದುರಿಗೊಬ್ಬ ಅಯ್ಯ ಬಂದನೋ, ಏ ಕುರುಡ ನಿನಗೆ ದೀವಿಗೇಕೆ ಎಂದು ಹೇಳಿದನು. ಕುರುಡ ಸಭ್ಯನಾಗಿ ನುಡಿದ ಅವನ ಮಾತಿಗೆ, ನನ್ನ ಕಣ್ಣಿಗಲ್ಲ ಸ್ವಾಮಿ ನಿಮ್ಮ ಕಣ್ಣಿಗೆ. ಕತ್ತಲೊಳಗೆ ನೀವು ಬಂದು ಎನಗೆ ಹಾಯ್ದರೆ, ದಾರಿ ತಪ್ಪಿ ಬೀಳಲಾಗ ನನಗೆ ತೊಂದರೆ, ದಾರಿ ತಪ್ಪಿ ಬೀಳಲಾಗ ನನಗೆ ತೊಂದರೆ. ತಂದೇನಯ್ಯ ನಾನು ದೀಪ ಗುಡಿಗೆ ಹೋಗಲು ಅಂತ ಅವನು ಮುಂದೆ ಹೋಗ್ತಾನೆ. ಇವನು ಶ್ರೀಮಂತ ಅಹಂಕಾರಿ ಮನುಷ್ಯ ಹೇಳ್ತಾನೆ, ಎಲ್ಲ ಇವನ ಈ ಕುರುಡನ ಮಗ ನನಗೆ ಇಟ್ನಲ್ಲಪ್ಪ ಬತ್ತೀನ ಅಂತ ಅಂದ್ಕೊಂಡು ಹೋಗ್ತಾನೆ. ಇದನ್ನ ನಾನು ನಮ್ಮ ಕಡೆ ಇರ್ತಕ್ಕಂಥ ಈಗ ನಿಮ್ಮಂಗೆ ಶಾಸ್ತ್ರೀಯ ಸಂಗೀತ ಹರಿಕಥೆ ನಮ್ಮನಿಲ್ಲ. ಈಗ ನಮಗೆ ಈ ಸ್ವಾಮೀಜಿಯವರು ಜಗದೀಶ್ ದಾಸರವರು ನಮಗೆ ಪರಿಚಯ ಆಗಿದ್ದು ಈಗ 12-13 ವರ್ಷದ ಹಿಂದೆ ಪರಿಚಯ ಆದರು. ಯಾವ ಮಾತಾಡೋದು ಭಾಳ ಸೌಮ್ಯವಾಗಿ ಸರಳವಾಗಿ ನಮ್ಮೂರಿಗೆಲ್ಲ ಬಂದಿದ್ದಾರೆ, ನಮ್ಮ ಪ್ರದೇಶಕ್ಕೆಲ್ಲ ಬಂದಿದ್ದಾರೆ. ಇವತ್ತು ಕೂಡ ಇಂಥ ಕಾರ್ಯಕ್ರಮ ಕರೆದಿದ್ದು ನಾನು ಬಂದಿದ್ದೀನಿ. ಅವರು ಈಗ ನಾನು ಒಂದು ಸರ್ಕಾರಿ ನೌಕರಿಯಾಗಿ ನಿವೃತ್ತಿಯಾಗಿದ್ದೀನಿ. ಆದರೆ ಅವರಿಗೆ ನಿವೃತ್ತಿ ಕೊಟ್ಟಿಲ್ಲ ಭಗವಂತ, ಅವರಿಗೆ ಇನ್ನೂ ನಿವೃತ್ತಿ ಕೊಟ್ಟಿಲ್ಲ. ದಾಸರು ಶರಣರು ಏನು ಮಾಡಿದ್ದಾರೆ ಅವರಿಗೆ ಅಂದರೆ, ನೀನು ಹೊಟ್ಟೆ ಹುರ್ಕೊಳೋದು ಅಷ್ಟೇ ಅಲ್ಲ ಕಣಪ್ಪ, ಹಳ್ಳಿ ಮುಳ್ಳಿ ಇರ್ತಕ್ಕಂಥದ್ದು, ಕಲ್ಲು ಮುಳ್ಳು ತುಳಿದಿರ್ತಕ್ಕಂಥದ್ದು, ಹಳ್ಳ ಕೊಳ್ಳದ ತುಳಿದಿರ್ತಕ್ಕಂಥದ್ದು, ಗುಡ್ಡ ಬೆಟ್ಟ ಹತ್ತದೇ ಇರ್ತಕ್ಕಂಥ ಅನಾಗರಿಕರನ್ನ ಸರಿದಾರಿಗೆ ಕರ್ಕೊಂಬಾರಪ್ಪ ನೀನು ಅಂತ. ಇವಾಗ 50 ವರ್ಷ ದಾಟಿತೆ, ಇನ್ನು 50 ವರ್ಷ ಅವ್ರಿಗೆ ಬಾಳಿದೆ ಅಂತ ನಾನು ಆಸೆ ಪಡ್ತೀನಿ. ಶರಣರು ಎಲ್ರಿಗೂ ನಮಸ್ಕಾರಗಳು. ಮನಸ್ಸಿನ ಮಾತುಗಳು ಚೆಂದಾಗಿತ್ತು. ಈಗ ಗಿರಿಜಾಬಾಯಿ ಅವರ ಶಿಷ್ಯೆ ಅಶ್ವಿನಿ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವರನ್ನೆಲ್ಲ ದಾಸರು ಅಂತ ಹೇಳ್ತೇವೆ, ನಾವು ಕರಿತಿದ್ದದ್ದು ಭಟ್ರು ಅಂತ ಹೇಳಿ. ಅಂದರೆ ನಾನು ಸಣ್ಣ ಇರುವಾಗ 1ನೇ ಕ್ಲಾಸಲ್ಲಿರುವಾಗ ಇವರು ನಮ್ಮ ಊರಿಗೆ ಬಂದಿದ್ರು. ಅವಾಗೆಲ್ಲ ಇವರನ್ನು ನಾವು ಭಟ್ರು ಅಂತ ಹೇಳ್ತಿದ್ವಿ. ತುಂಬ ಹೆದರ್ತಿದ್ದೆವು. ಒಂದೇ ಒಂದು ಕಾರಣ, ಅವರ ಗಡ್ಡ ನೋಡಿ ಹೆದರ್ತಿದ್ದದ್ದು ನಾವು ಅಷ್ಟೇ. ಆಮೇಲೆ ನಾನು ಟೀಚರೇ ಶಿಷ್ಯೆ. ಆಮೇಲೆ ಟೀಚರ್ ಮನೆಗೆ ಹೋಗ್ತಾ ಟೀಚರ್ ಹತ್ರ ಮಾತಾಡ್ತಾ ಇವರು ಹೇಗೆ, ಇವರ ಸ್ವಭಾವ ಏನು ಅನ್ನುವಂಥದ್ದು ನಮಗೆ ಗೊತ್ತಾಯಿತು. ಆದರೆ ಇಲ್ಲಿ ತನಕ ನಾನು ಅವರ ಹರಿಕತೆಯನ್ನು ಕೇಳಲಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವರ ಹರಿಕತೆಯನ್ನು ಕೇಳಿ ತುಂಬ ಖುಷಿ ಆಯಿತು. ಟೀಚರ್ ನನಗೆ 1ರಿಂದ 7ನೇ ಕ್ಲಾಸಿನ ತನಕ ನನಗೆ ಪಾಠವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದರ ನಂತರನೂ ನಾನು ಏನೇ ವಿಷಯ ಬೇಕಾಗಿದ್ರೂ ನಮ್ಮ ಟೀಚರ್ ಹತ್ರವೇ ಕೇಳ್ತಾ ಇದ್ದೆ. ಟೀಚರ್ ನಮ್ಮ ಶಾಲೆಗೆ ಬರುವ ಸಂದರ್ಭದಲ್ಲಿ ಶಿಕ್ಷಕ ಹೇಗೆ ವಿದ್ಯಾರ್ಥಿಗಳ ಜೀವನದಲ್ಲಿದ್ದಂತಹ ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ಕೊಡ್ತಾನೋ, ಹಾಗೆ ಗಿರಿಜಾಬಾಯಿ ಟೀಚರ್ ನಮ್ಮ ಶಾಲೆಗೆ ಬಂದಾಗ ಕೇವಲ ವಿದ್ಯಾರ್ಥಿಗಳ ಜೀವನ ಮಾತ್ರ ಬದಲಾಗಲಿಲ್ಲ, ಆ ಶಾಲೆಯ ಹಾಗೆ ಆ ಊರಿನ ಜೀವನ ಚಿತ್ರಣವು ಸಂಪೂರ್ಣವಾಗಿ ಬದಲಾಯಿತು. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಮ್ಮ ಶಾಲೆಯ ಪರಿಸ್ಥಿತಿ ಹಾಗಿತ್ತು. ಯಾವಾಗ ಟೀಚರ್ ನಮ್ಮ ಶಾಲೆಗೆ ಬಂದು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದ್ರೋ, ಆ ನಂತರ ವಿದ್ಯಾರ್ಥಿಗಳಲ್ಲಿ ಮಕ್ಕಳಲ್ಲಿ ಗಲಾಟೆಗಳಾಗ್ತಿರುವಾಗ, ಕ್ಲಾಸ್ನಲ್ಲಿ ತುಂಬ ಗಲಾಟೆ ಅಂತ ಅನಿಸುವಾಗ ಟೀಚರಿಗೆ ಆ ಗಲಾಟೆಯ ಮಧ್ಯದಲ್ಲಿ ಕೂಡ ಮಧುಕರ ವೃತ್ತಿ ಅಂತ ಒಬ್ಬ ಹುಡುಗ ಹಾಡ್ತಿದ್ದದ್ದು ಕೇಳಿತು. ಅವರೇನ್ ಮಾಡಿದ್ರು, ಆ ಗಲಾಟೆಯನ್ನು ನಿಲ್ಲಿಸುವ ಜೊತೆಗೆ ಆ ಹುಡುಗನಲ್ಲಿ ಅಡಗಿದ್ದಂತಹ ಸಂಗೀತದ ಏನು ಆತನಿಗೆ ಆಸಕ್ತಿ ಇತ್ತು ಅದನ್ನು ಹೊರಗೆ ತೆಗೆದ್ರು. ಶಾಲೆಗೆ ಬರದೇ ಇದ್ದ ಮಕ್ಕಳನ್ನ ಶಾಲೆಗೆ ಬರಿಸ್ತಾ ಅವರಲ್ಲಿ ಅಡಗಿದ್ದಂತಹ ಬೇರೆ ಬೇರೆ ಪ್ರತಿಭೆಗಳು, ನಮಗೆ ಆವಾಗ ಗೊತ್ತೇ ಇರಲಿಲ್ಲ ನಮ್ಮಲ್ಲಿ ಇಂತಹ ಒಂದು ಪ್ರತಿಭೆಗಳು ಉಂಟು ಅಂತ ಹೇಳಿ ಯಾರಿಗೂ ಗೊತ್ತೇ ಇರಲಿಲ್ಲ. ಆ ಪ್ರತಿಭೆಗಳನ್ನೆಲ್ಲ ಹೊರತೆಗೆದು ಅದಕ್ಕೆ ನೀರೆರೆದು ಪೋಷಿಸಿ ಎಲ್ಲೇ ಸ್ಪರ್ಧೆಗಳಾಗ್ಲಿ ಅಲ್ಲಿಗೆಲ್ಲ ನಮ್ಮ ದಂಡನ್ನು ಕರ್ಕೊಂಡು ಹೋಗ್ತಿದ್ರು. ಅವರ ಮನೆಯಲ್ಲೇ ನಮಗೆ ಪ್ರಾಕ್ಟೀಸ್ ಕೂಡ ಮಾಡಿಸ್ತಿದ್ರು. ಅದೆಷ್ಟೋ ದಿನ ನಾವು ಅವರ ಮನೆಯಲ್ಲೇ ಉಳ್ಕೊಂಡಿದ್ದೆವು. ಹೆಚ್ಚಿನವರು ಹೇಳ್ತಿದ್ರು, ನಿಮ್ಮ 3ನೇ ಮಗಳ ಅಂತ ಹೇಳಿ ನನ್ನನ್ನ. ಅಂದ್ರೆ ನಾನು ಅವರ ಜೊತೆಯಲ್ಲೇ ಇರ್ತಿದ್ದೆ. ಇವತ್ತೇನು ನಾನು ಸಣ್ಣದಾಗಿ ಏನೋ ಒಂದು ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಅಥವಾ ಏನೋ ಒಂದು ಮಾಡ್ತೇನೆ ಹೇಳಿದ್ರೆ ಅದಕ್ಕೆ ಕಾರಣವೇ ನಮ್ಮ ಟೀಚರ್. ಹಾಗಾಗಿ ಇಂತಹ ಒಂದು ಒಳ್ಳೆ ಪ್ರೋಗ್ರಾಮಿಗೆ ನನ್ನನ್ನು ಸಹ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ರಿಗೂ, ಅಕ್ಕನವರಿಗೆ, ಭಾರತಿ ಅಕ್ಕನಿಗೂ ಶ್ರೀಮತಿ ಅಕ್ಕನವರಿಗೆ ಎಲ್ರಿಗೂ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ. ಪೊಳಲಿ ಪ್ರಭಾಕರ್ ಭಟ್ ಅವರು ಜಗದೀಶ್ ದಾಸ್ ಅವರ ಅಣ್ಣ, ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಈಗ ಗಿರಿಜಾಬಾಯಿ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎತ್ತಿ ಅಥವಾ ಗುರುತಿಸಿ ಹೇಳ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ.
ವೇದಿಕೆಯಲ್ಲಿರುವ ಎಲ್ಲರಿಗೂ ಸ್ವಾಮೀಜಿಯವರು ಹಾಗೂ ಎಲ್ಲ ಹಿರಿಯರಿಗೆ ಅಥವಾ ವೇದಿಕೆಯಲ್ಲಿರುವ ಗಣ್ಯರಿಗೆಲ್ಲರಿಗೂ ನಾನು ವಂದನೆಯನ್ನು ಸಮರ್ಪಿಸುತ್ತೇನೆ. ಹಾಗೆ ಮುಂಭಾಗದಲ್ಲಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಭಾಗವಹಿಸುತ್ತಿದ್ದ ಎಲ್ಲ ಬಂಧುಗಳಿಗೆ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ನಮ್ಮವ್ರ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ. ನಾನು ಒಂದೆರಡು ಮಾತನ್ನು ಹೇಳುವ ಮೂಲಕ ನನ್ನ ನಮನವನ್ನು ಅವರಿಗೆ ಸಲ್ಲಿಸ್ತೇನೆ. ಅವರು ಎಷ್ಟು ಸರಳ ವ್ಯಕ್ತಿ ಅಂತ ನೀವೆಲ್ಲರೂ ಅದನ್ನು ಗುರುತಿಸಿದ್ದೀರಿ. ಹಾಗೆ ಅವರ ಒಂದು ಇಚ್ಛಾಶಕ್ತಿಯ ಬಗ್ಗೆ ನಾನು ಒಂದೆರಡು ಉದಾಹರಣೆಯನ್ನು ಕೊಡ್ತೇನೆ. ಒಂದು ಸಾರಿ ಅವರು ಹೊನ್ನಾವರದ ಯಲ್ಗುಪ್ಪ ಅಲ್ಲಿ ಹೋಗಿದ್ರು. ಅಲ್ಲಿ ಹೋದಾಗ ಅಲ್ಲಿ ಧನ್ವಂತರಿ ಯಾಗ ಮರುದಿವಸ. ಆಗ ಅವ್ರು ಹೇಳಿದ್ರಂತೆ, ಹರಿದಾಸರೇ ನಾಳೆ ಒಂದು ಧನ್ವಂತರಿ ಬಗ್ಗೆ ಹರಿಕತೆ ಮಾಡ್ತೀರಾ ಅಂತ. ಅದಕ್ಕೆ ಹಾಂ ಆಯಿತು, ಅದ್ರ ಬಗ್ಗೆ ಏನಾದರೂ ಪುಸ್ತಕ ಇದೆಯಾ ಅಂತ. ಇದೆ ಅಂತ ತಂದು ಕೊಟ್ರಂತೆ. ಅದು ನಮ್ಮ ಅತ್ತೆ ಮನೆ, ಹಾಗೆ ತಂದೆ ತಂಗಿ ಅವ್ರ ಮನೆ. ಇವರು ರಾತ್ರಿ ಕೂತವರು ಬೆಳಿಗ್ಗೆ ತನಕ ಅದರದ್ದೆಲ್ಲ ತಿಳ್ಕೊಂಡು ಟಿಪ್ಪಣಿ ಮಾಡಿಕೊಂಡು ಸಂಗೀತ ಎಲ್ಲ ಅಳವಡಿಸ್ಕೊಂಡು ಉಪಕಥೆಗಳನ್ನೆಲ್ಲ ಜೋಡಿಸ್ಕೊಂಡು 5:30ಗೆ ಅವ್ರ ಕೆಲಸ ಕಂಪ್ಲೀಟ್ ಆಯಿತು. ಇಡೀ ರಾತ್ರಿ ಕೂತ್ಕೊಂಡು 5:30 ಆದ ಕೂಡಲೇ ಸ್ನಾನ ಮಾಡಿ ಅವರದ್ದು ಜಪ ಆಗಿ ಮತ್ತೆ ಹರಿಕತೆ ಮಾಡಿದ್ರಂತೆ. ಆವಾಗ ಅದು ಅಷ್ಟು ಚೆನ್ನಾಗಿ ಆಗಿದೆ ಅಂತ, ಅದ್ಭುತ ಆಗಿದೆ ಅಂತ ಹೇಳ್ತಿದ್ರು. ಯಾವ ರೀತಿ ಆಗಬೇಕು ಅಂದರೆ ಅವರು ಅದರಲ್ಲಿ ಒಂದು ಕೂತ ಕ್ಷಣದಿಂದ ಸ್ವಲ್ಪವೂ ಅಲಗಾಡೋದಿಲ್ಲ ಅವರು. ಅದು ಕಂಪ್ಲೀಟ್ ಆಗಿಯೇ ಅವರಲ್ಲಿಂದ ಹೇಳ್ಬೇಕಂತ ಒಂದು ಕಾನ್ಸಂಟ್ರೇಷನ್ ಮತ್ತು ನೆನಪಿನ ಶಕ್ತಿ ತುಂಬ. ಮತ್ತು ನಮ್ಮ ಅರವಿಂದ ಅಣ್ಣ ಹೇಳಿದಾಗೆ ಕೆಲವೊಂದು ಜವಾಬ್ದಾರಿ ಅವ್ರು ಮಾಡ್ತೀಯಾ, ಆಯಿತು ಅದು ಮಾಡಿ, ಆಯಿತು ನಾನು ಅದರಲ್ಲಿಲ್ಲ, ನೀನು ಎಂತ ಬೇಕಾದ್ರೂ ಮಾಡ್ಕೊ ಅಂತ. ಆದರೆ ನಮಗೇನು ನಮ್ಮ ಒಂದು ಆಸಕ್ತಿಗೆ ಅಡ್ಡಿ ಎಂದಿಗೂ ಇಲ್ಲ. ಅಲ್ಲದೆ ಈಗ ನಮ್ಮ ಹುಡುಗಿ ಹೇಳಿದಾಗೆ ಅವರು 1 ತಿಂಗಳು ಉತ್ತರ ಕನ್ನಡ ಪ್ರವಾಸದಲ್ಲಿದ್ದು ಬರ್ತಾರೆ. ಆದರೆ ನನಗೆ ಆ ದಿನ ಗಣೇಶೋತ್ಸವದ ಅಥವಾ ಯಾವುದೋ ಒಂದು ಮಕ್ಕಳನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕು, ಸ್ಪರ್ಧೆಗಾಗಲಿ ಜಿಲ್ಲಾ ಮಟ್ಟದ್ದು ಅಥವಾ ಇದು ತಾಲೂಕು ಮಟ್ಟದ್ದು ಯಾವುದಾದ್ರು, ನಾನು ಅದನ್ನು ಮಾಡಿ ಇಟ್ಟು ಸೀದಾ ಹೋಗ್ತಿದ್ದೆ. ಅದ್ರ ಬಗ್ಗೆ ಅವರಿಗೆ ಸ್ವಲ್ಪವೂ ಬೇಸರ ಇಲ್ಲ. ಆಮೇಲೆ ನಮ್ಮ ಮಕ್ಕಳನ್ನು ತಂದು ನಾನು ಈ ಮಕ್ಕಳೆಲ್ಲ ನಮ್ಮ ಮನೇಲಿ ಎಷ್ಟು ಕುಣಿದಿದ್ದಾರೆ, ಎಷ್ಟೋ ಸಾರಿ ಅದೇ ಅವಳು ಹೇಳಿದಾಗೆ ರಾತ್ರಿ ಸಹ ಉಳಿದಿದ್ದಾರೆ. ಮತ್ತು ಸ್ಪರ್ಧೆಗೆ ಹೋಗೋ ಮೊದಲು ಹಾರ್ಮೋನಿಯಂ ಇಟ್ಟು ಅವ್ರ ಹತ್ರ ಹಾಡಿಸ್ತಿದ್ದೆ. ನನ್ನ ತಮ್ಮ ರಾಮಕೃಷ್ಣ ಅವರಿಗೂ ಅದೆಲ್ಲ ವಿಷಯ ಗೊತ್ತುಂಟು. ನಾವು ಮನೆಯಲ್ಲಿ ಶಿಬಿರ ಮಾಡ್ತಿದ್ದೆವು ಬೇಸಿಗೆಯಲ್ಲಿ. ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಯಾರಂದರೆ ನಾನು, ನನ್ನ ಮಕ್ಕಳು, ನಮ್ಮವರು ಮತ್ತು ರಾಮಕೃಷ್ಣ ಶಿರೂರು. ಹಾಗೆ 1 ವಾರ ಎಲ್ಲ ಮಾಡ್ತಿದ್ದೆವು. ಆಗ ಸಂಪೂರ್ಣ ಸಹಕಾರ ರಾಮಕೃಷ್ಣ ಅವರು ಕೊಡ್ತಿದ್ರು, ಊರಿನವರು ಕೊಡ್ತಿದ್ರು, ಮಕ್ಕಳೆಲ್ಲ ಪ್ರೀತಿಯಿಂದ ಬರ್ತಿದ್ರು. ಇಂತಹ ಒಂದು ಸೇವೆಯನ್ನು ಮಾಡುವಾಗ ಅವರು ನಮಗೆ ಪ್ರೋತ್ಸಾಹ ಕೊಡ್ತಿದ್ರು ಹೊರತು ನಾನು 1 ತಿಂಗಳು ಅಲ್ಲಿ ಇರಲಿಲ್ಲ, ಇವತ್ತು ಸಂಡೇ ನೀನು ಯಾಕೆ ಹೋಗ್ಬೇಕಂತಾಗಲಿ ಅಥವಾ ಅಂಥದ್ದು ಯಾವುದೂ ಇಲ್ಲ. ಅಲ್ಲದೆ ಮಕ್ಕಳು ಬಂದರೆ ಅವರಿಗೆಲ್ಲ ಒಂದೊಂದು ಚಾಕ್ಲೇಟ್ ಕೊಟ್ಟು ಆಲ್ ದಿ ಬೆಸ್ಟ್ ಅಂತ ಹೇಳಿ ಕಳಿಸ್ತಿದ್ರು. ಅವಳು ಯಾವಾಗಲೂ ಹೇಳಿದ್ರು, ಟೀಚರ್ ನಾವು ಪ್ರೈಸ್ ತಗೊಂಡು ಬಂದಮೇಲೆ ನೀವು ಸೀದಾ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ರಿ ಅಂತ. ಹಾಗೆ ನಾನು ಮನೆಗೆ ಕರ್ಕೊಂಡು ಬಂದು ಅವರಿಗೊಂದು ದೃಷ್ಟಿ ತೆಗೆದು ಬಿಡುದಿರ್ತಿತ್ತು. ಅವಳು ಯಾವಾಗಲೂ ನೆನಪು ಮಾಡೋದು ಹಾಗೆ ಮಕ್ಕಳು. ಇದೊಂದು ಅದೇ ರೀತಿಯಲ್ಲಿ ನಮ್ಮ ಕೆಲಸಕ್ಕೆ ಅವರ ಸಹಕಾರ ಇರ್ತಿತ್ತು. ಆದರೆ ನೀವು ಏನು ಮಾಡ್ಕೊಳ್ಳಿ ಅಡ್ಡಿಲ್ಲ ಅಂತ ಅಷ್ಟೇ, ಆ ರೀತಿಯಲ್ಲಿ. ಹಾಗೆ ಇನ್ನೊಂದು ಏನಂದರೆ, ಈಗಾಗಲೇ ನಾನು ಅದನ್ನು ಹೇಳಬೇಕಂತ ಎಣಿಸಿದ್ದೆ, ಆದರೆ ನನ್ನ ತಮ್ಮ ರಾಮಕೃಷ್ಣ ಹೇಳಿದರು ಏನಂದರೆ 75 ವರ್ಷ ದಾಟಿದ ಶಿಕ್ಷಕರಿಗೆ ಸನ್ಮಾನ ಇತ್ತು. 85ರಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು ಜುಲೈಯಲ್ಲಿ. ಆಗ ವೆಂಕಟರಮಣಾಚಾರ್ಯ ಅಂತ BO ಇದ್ದರು. ಅವರು ಕೊಡಗಿನಲ್ಲಿ ಇವರಿಗೆ ಪರಿಚಿತರಂತೆ. ಅವರ ವೈಫ್ ಆಫ್ ಜಗದೀಶ್ ದಾಸ್ ಅಂತ ನೋಡಿದ್ರು. ನೋಡಿದ ಕೂಡಲೇ, ಓ ನೀವು ಜಗದೀಶ್ ದಾಸರ ಮಿಸ್ಸಸ್ ಅಲ್ವಾ, ಅವ್ರು ಪದ್ಯ ಬರೀತಾರೆ, ಹಾಡ್ತಾರೆ, ನೀವು ಹಾಡ್ತೀರಾ ಕೇಳಿದ್ರು. ಸ್ವಲ್ಪ ಹಾಡ್ತೇನೆ ಅಂತಂದೆ. ಹಾಗಾದರೆ ಹೇಳಿ, ನಾಡ್ದು ನಮ್ಮ ಸೆಪ್ಟೆಂಬರ್ 5, ಅದು ಸೆಪ್ಟೆಂಬರ್ ತಿಂಗಳಲ್ಲಿ 75 ವರ್ಷ ದಾಟಿದ ಶಿಕ್ಷಕರಿಗೆ ಸನ್ಮಾನ ಇದೆ, ಅದಕ್ಕೊಂದು ಹಾಡು ಬರೆದು ಕೊಡಲಿಕ್ಕೆ ಹೇಳಿ, ಅದನ್ನು ನೀವು ಹಾಡಿ ಅಂತ. ನಾನು ಮನೆಗೆ ಹೋಗಿ ಹೇಳಿದೆ, ಮರುದಿವಸ ಇವರಿಗೆ ಉತ್ತರ ಕನ್ನಡಕ್ಕೆ ಹೋಗಬೇಕು, ಪುನಃ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಆವಾಗ ಅವರು ನೋಡುವ ಅಂತ ಹೇಳಿದರು. ನಾನು ಶಾಲೆಗೆ ಹೋಗಿ ಬರುವಾಗ ಆ ಹಾಡನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಅದು A4 ಸೈಜ್ ಹಾಳೆ, ಬಿಳಿ ಹಾಳೆಯಲ್ಲಿ ಅವರ ಒಂದು ಅಕ್ಷರ ಅಂದರೆ ಅದು ಮುತ್ತಿನಂಥ ಅಕ್ಷರ, ಅಷ್ಟು ಚಂದ ಅಕ್ಷರ. ಅದನ್ನು ಆ ಪದ್ಯ ರಚಿಸುವಾಗ ವಿಶೇಷ ಅಂದರೆ, 1 ಸಾರಿ ಕೂಡ ಒಂದು ಶಬ್ದವನ್ನು ಕುಮಾರವ್ಯಾಸ ಹೇಳಿದಾಗೆ 1 ಸಾರಿ ಕೂಡ ಅದನ್ನು ತಿದ್ದುಪಡಿ ಮಾಡಲಿಲ್ಲ ಅಂತ ತೋರಿಸಿದ್ರು. ಹಾಗೆ
ಹಾಗೆ ಸೀದಾ ಸರಾಗ ಬರ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಅಷ್ಟು ಪ್ರಾಸ, ಅಷ್ಟು ಸರಳತೆ, ಅಷ್ಟು ಅರ್ಥ, ಇದಿಷ್ಟು ಇತ್ತು. ಆ ಪದ್ಯವನ್ನು ಹೀಗೆ ಕೊಟ್ಟರು. ನಾನು ಶಾಲೆಯಿಂದ ಹೋದ್ಮೇಲೆ, ನೋಡ ಇದನ್ನು ಹೇಗೆ ಹಾಡ್ತಿ ಅಂತ ಹೇಳಿದರು. ನಾನಾಗ ಅದನ್ನು ಹಾಡಿದೆ. ನನಗೆ ಅದು ಹಂಸಧ್ವನಿ ಅಂತ ಸಹ ನೆನಪಿಲ್ಲ, ಈ ರಾಗದಲ್ಲಿ ಹಾಡ್ಬೋದು ಅಂತ ಹಾಡಿದೆ. ನಾನು ಸಂಗೀತ ಕಲೀಲಿಲ್ಲ, ಆದರೆ ಕೆಲವು ಸಹ ರಾಗದ ಪರಿಚಯ ಇದೆ. ಹಾಂ, ಕರೆಕ್ಟ್ ಆಯ್ತು, ಹಾಗೆ ಹಾಡು ಅಂತ. ಆ ಹಾಡನ್ನು ನಾನು ಆ ಸಭೆಯಲ್ಲಿ ಹಾಡಿದಾಗ ಎಲ್ಲರಿಗೂ ಅಷ್ಟು ಸಂತೋಷ ಆಗಿದೆ. ಅದು ಅಷ್ಟು ಸರಳವಾಗಿದೆ, ಭಾಳ ಚಂದ. ಧನ್ಯ ಜೀವನ ಧನ್ಯ ಜೀವನ ಈಗ ಹಾಡಿದ್ರೆ ಧನ್ಯ ಜೀವನ ನಿಮ್ಮದು. ಬಾಲರೆಲ್ಲರ ಬಾಲಮನದಲ್ಲಿ ಮೂಲ ಜ್ಞಾನ ಪ್ರಚೋದಿಸಿ ಶೀಲಗುಣಗಳ ಬೋಧಿಸಿದರೆ ಕಾಲಧರ್ಮವ ಸೈರಿಸಿ ಅಂತ. ಆ ಪ್ರತಿಯೊಂದು ಇದರಲ್ಲೂ ಹಾಗೆ ಅಷ್ಟು ಸರಳತೆ ಮತ್ತು ಅರ್ಥಗರ್ಭಿತವಾಗಿದೆ. ಹಾಗೆ ಆ ಬರವಣಿಗೆಯಲ್ಲಿ ಒಂದು ದ್ವಿತೀಯ ಪ್ರಾಸ, ಅಂತ್ಯಪ್ರಾಸ ಅದೆಲ್ಲ ಅವರದ್ದು. ಆ ಪದ್ಯ ನೋಡಿದ ಕೂಡ ಹೀಗೆ ಹಾಡ್ಬೋದು ಅಂತ ನಮ್ಗೆ ಅನಿಸ್ತದೆ. ಮತ್ತು ಉತ್ತರ ಕನ್ನಡದ ಎಲ್ಲಿ ಯಾವಾಗಲೂ ಪ್ರವಾಸ ಅವರದ್ದು. ನನಗೆ ಇದೊಂದು ಈಗ ನಿವೃತ್ತಿ ಆದಮೇಲೆ ಅವ್ರ ಜೊತೆಲಿ ನಾನು ಹೋಗ್ತೇನೆ, ಹೊಸ ಹೊಸ ಅನುಭವಗಳು, ಹೊಸ ಹೊಸ ಪ್ರದೇಶಕ್ಕೆ ಹೋಗ್ತೇವೆ. ಅವರು ತೋರುವ ಪ್ರೀತಿ, ಅವ್ರು ತೋರಿಸುವ ಪ್ರೀತಿ, ಆ ಅನುಭವ, ಹರಿಕತೆಯನ್ನು ಕೇಳೋದು. ನನಗೆ ಮೊದಲಿಂದಲೂ ಸಂಗೀತ, ಹರಿಕತೆ ಇವೆಲ್ಲ ತುಂಬ ಇಷ್ಟ. ನಾನು 82ರಲ್ಲಿ ವಿವಾಹ ಆದದ್ದು. ಅದರ ಮೊದಲು ಅವರ ಹರಿಕತೆಯನ್ನು ನಾನು ಕೇಳಲಿಲ್ಲ. ನಮ್ಮ ಮದುವೆ ಫಿಕ್ಸ್ ಆದಮೇಲೆ ಇವರೊಟ್ಟಿಗೆಲ್ಲ ಒಳ್ಳೆ ಹರಿಕತೆ ಮಾಡ್ತಾರೆ, ಒಳ್ಳೆ ಹಾಡ್ತಾರೆ ಅಂತ ತುಂಬ ಜನ. ಅದರಲ್ಲಿ ನನ್ನ ಚಿಕ್ಕಪ್ಪ, ಈಗ ಹಾಡಿದ್ರ ರಾಮಕೃಷ್ಣ ಶಿರೂರು ಅವರ ತಂದೆ ಚಿಕ್ಕಪ್ಪ, ಎಷ್ಟೋ ಹರಿಕತೆ ಹಾರ್ಮೋನಿ ಕೂತಿದ್ರು. ಅವರು ಕೂಡ ಹೇಳ್ತಿದ್ರು ಇಂಥವ್ರದ್ದೊಂದು ನಮಗೆ ಸಂಬಂಧ ಬಂದದ್ದು ಒಂದು ಸಂತೋಷ. ಮತ್ತು ತುಂಬ ಅವರಿಗೆ ಇವ್ರ ಬಗ್ಗೆ ಬಹಳ ಅಭಿಮಾನ ಇತ್ತು. ಆ ಇಸ್ವಿ ಎಲ್ಲ ಕೂಡ ಅವ್ರಿಗೆ ಈಗಲೂ ನೆನಪಿರ್ತದೆ, ಆ ಅದ್ಭುತವಾದ ನೆನಪಿನ ಶಕ್ತಿ. ಈಗ ಕೇಳಿದರೆ ಅವರು ಯಾವ ಇಸ್ವಿಯಲ್ಲಿ ಶಿರೂರು ವೆಂಕಟರಮಣ ದೇವಸ್ಥಾನದಲ್ಲಿ ಹರಿಕತೆ ಆದದ್ದು, ಯಾವ ಹರಿಕತೆ ಮಾಡಿದ್ದು, ಆವಾಗ ಸಾತಿಗೆ ಯಾರು ಕೂತದ್ದು, ಅದು ಪೂರ ಅವರಿಗೆ ಅದ ನೆನಪು. ಅಷ್ಟು ಹೀಗೆ ಹೋಗುವಾಗ ದಾರಿಯಲ್ಲಿ ನನಗೆ ಆಶ್ಚರ್ಯ ಆಗೋದು. ನಾವೀಗ ಉತ್ತರ ಕನ್ನಡ ಹಾಗೆ ಗೇರುಸೊಪ್ಪ ಮೇಲಿಂದ ಬರ್ತೇವೆ, ಯಲ್ಲಾಪುರದಿಂದ ಬರುವಾಗ ನೋಡಿ ಇಲ್ಲಿ ಇಂಥದ್ದೊಂದು ಊರುಂಟು, ಇಲ್ಲಿ ಈ ದೇವಸ್ಥಾನದಲ್ಲಿ ನನ್ನ ಹರಿಕತೆ ಆಗಿದೆ, ಇಷ್ಟನೇ ಇಸ್ವಿ ಆ ಹರಿಕತೆ. ಅದಕ್ಕೆ ಹಾರ್ಮೋನಿಕ್ ಬಂದವರು ಇವರು, ತಬ್ಲಕ್ ಬಂದವರು ಇವರು. ಹಾಗೆ ಪ್ರತಿ ಒಂದು ಹಳ್ಳಿಯಲ್ಲಿ ವಿಶೇಷ ಅಂದರೆ ಆಗ ಚಪ್ಪಲ್ ಹಾಕ್ತಿರ್ಲಿಲ್ಲಂತೆ. ಒಮ್ಮೆ ಅಚ್ಚುದಾಸರು ನಮ್ಮ ಮನೆಯಲ್ಲಿ ಪುರಂದ್ರದಾಸರು ಹರಿಕತೆ ಮಾಡಿದ್ರು. ಅದು ಹಾಡು ನನಗೆ ಈಗಲೂ ಅದು ಪ್ರತಿಧ್ವನಿಸ್ತದೆ. ನಾನು ಆವಾಗ ಇವ್ರ ಹತ್ರ ಹೇಳಿದೆ, ನೋಡಿ ಆ ಒಂದು ಪದ್ಯಕ್ಕೆ 10,000 ಕೊಟ್ಟರು ಕಡಿಮೆ ಅಂತ, ಅಷ್ಟು ಚಂದ. ಆಮೇಲೆ ಎಷ್ಟು ಪ್ರೀತಿ ಅಂದರೆ ನನಗೆ ಹರಿಕತೆ. ಇವರು ಕೇಸೆಟ್ ತಂದು ಮಾರ್ತಿದ್ರು. ಇವರ ಜೀವನದಲ್ಲಿ ನಿಜವಾಗಿ ಒಂದು ದಾಸರ ಒಂದು ಸಾಲ ಮಾಡಬೇಡ, ಸಾಲದೆನಬೇಡ ನಾಳೆಗೆ, ಹಾಗೆ ಅವರದ್ದು. ಮತ್ತು ಸರಳತೆ ಅಂತೂ ಅವರ ಎರಡು, ಒಂದು ಮಾಮೂಲಿ ಶರ್ಟ್, ಇನ್ನೊಂದು ಹರಿಕತೆಗಾಗೋದು, ಎರಡೇ ಹಿಡ್ಕೊಳ್ಳೋದು ಅವರು. ಇವರು ಪದ್ಮನಾಭ ಭಟ್ರು ಹೇಳಿದ್ದಾರೆ, ಅನಂತ ಪದ್ಮನಾಭ, ಒಂದು ಚೀಲ, ಆ ಚೀಲದವೇ ಅವರ ಜೀವನದ ಗುಟ್ಟು ಅಂತ, ಗಂಟು. ಆ ಒಂದು ಚೀಲದಲ್ಲಿ ಅವ್ರಿಗೆ ಬೇಕಾದ್ದೆಲ್ಲ ಹಾಕೊಂಡು ಹೋಗ್ತಾರೆ, ಅಲ್ಲೇ ಹೋಗಿ. ಹಾಗೆ ಅವರನ್ನಷ್ಟು ಆತ್ಮೀಯವಾಗಿ ಎಲ್ಲರೂ ಕೂಡ. ಈಗ ಉತ್ತರ ಕನ್ನಡದಲ್ಲಿ ನಾನು ಮೊನ್ನೆ ನಾವು ಯಲ್ಲಾಪುರಕ್ಕೆ ಹೋಗಿದ್ದೇವೆ, ಶಿರ್ಸಿಗೆ ಹೋಗಿದ್ದೇವೆ ಒಟ್ಟಿಗೆ. ಅಲ್ಲೆಲ್ಲ ದಾಸರು ಬಂದರು. ದಾಸರೇ ಇವತ್ತು ನಮ್ಮ ಕೂತ್ಕೊಂಡು ಭಜನೆ ಮಾಡಿ ಅಂತ, ಅವರ ದೇವರ ಕೋಣೆಯ ಎದುರು ಇವರು ಕೂತು ಭಜನೆ ಮಾಡಿದರೆ ಅವ್ರಿಗೆ ಅಷ್ಟು ಸಂತೋಷ. ನಾನು ಅವರು ಕೂತ್ಕೊಂಡು ಕೆಲವು ಸರಿ ಭಜನೆ ಅಂತೂ ಅಷ್ಟು ಪ್ರೀತಿ, ಅವರಿಗೆ ಅಭಿಮಾನ. ಅದನ್ನೆಲ್ಲ ನೋಡುವಾಗ ತುಂಬ ಹೃದಯ ತುಂಬಿ ಬರ್ತದೆ. ಅದೊಂದು ಭಾಗ್ಯ ನನ್ನ ಪಾಲಿಗೆ ಸಿಕ್ಕಿದ್ದು. ಅದಲ್ಲದೆ ಈ ದಿನವನ್ನು ಎದುರು ನೋಡಿದ್ದುಂಟಲ್ಲ, ಅದು ನಿಜವಾಗಿ ನಮ್ಮೆಲ್ಲರ ಪುಣ್ಯ ಅಂತ ಹೇಳಬೇಕು. ಯಾಕಂದರೆ 2009ರಲ್ಲಿ ಪ್ಯಾರಲೈಸಿಸ್ ಆಗಿ ಇನ್ನೂ ಅವರು ಹೇಳ್ತಾರೆ ಅಂತ ಯಾರೂ ಎಣಿಸ್ಲಿಲ್ಲ. ಎಷ್ಟೋ ಸಮಯದ ನಂತರ ಇದು ಮಣಿಪಾಲ ಆಸ್ಪತ್ರೆಯಲ್ಲಿದ್ದು, ಆಮೇಲೆ STM ಆಯುರ್ವೇದಿಕ ಹಾಸ್ಪಿಟ್ಲಲ್ಲಿದ್ದರು. ಬಂಧುಗಳು ಆಗ ಕೃಷ್ಣನಾಯ್ಕರಂತ ಅವರ ಮನೆಯಲ್ಲಿ ಹರಿಕತೆ ಮಾಡುವಾಗಲೇ ಇವರಿಗೆ ಅಟ್ಯಾಕ್ ಆದದ್ದು. ಆವಾಗ ಅವ್ರು ಕೂಡಲೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ಈ ಶಂಕರ ಶೆಣೆ ಅವರು ಈಗ ಬಂದಿದ್ರು, ಹೋದ್ರೋ ಏನೋ, ಇವರೆಲ್ಲ ಎಷ್ಟು ಜನ ಸ್ನೇಹಿತರು ಅವರ ಒಟ್ಟಿಗೆ ಬಂದು ಇದ್ದು ನನಗೆ ಸಪೋರ್ಟು. ಹೆದರಬೇಡಿ ಟೀಚರ್, ಗುಣ ಆಗ್ತಾರೆ, ಹುಷಾರಾಗ್ತಾರಮ್ಮ, ಬರ್ತಾರೆ, ಆರಾಮಾಗಿ ಬರ್ತಾರೆ ಅಂತೆಲ್ಲ ಹೇಳಿ ಅಷ್ಟು ನಮಗೆ ಸಹಕರಿಸಿದ್ದಾರೆ. ನಮ್ಮ ಮಕ್ಕಳು ಕೂಡ ಹಗಲು ರಾತ್ರಿ ಅವರ ಸೇವೆಯನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ನನಗೆ ಅದರ ಬಗ್ಗೆ ಎಣಿಸ್ತದೆ. ಅವರೆಲ್ಲರೂ ನನಗೆ ಅವರನ್ನು ಮರಳಿಸಿ ಕೊಟ್ಟಿದ್ದಾರೆ. ಆ ದೇವರ ಧ್ಯಾನದ ಒಂದು ಹರಿಕತೆಯಲ್ಲಿ ಅದೆಷ್ಟು ನಾಮಸ್ಮರಣೆ ಮಾಡ್ತಾರೆ. ನಮ್ಗೆ ಏನು ಕಷ್ಟ ಬಂದರೂ ನಾನು ಎಣಿಸೋದು ಅವರ ನಾಮ ಸ್ಮರಣೆಯ ಫಲ ಸಾಕು ನಮ್ಮನ್ನು ಕಾಯಲಿಕ್ಕೆ ಅಂತ. ನಾಮದ ಬಲ ಒಂದಿದ್ದರೆ ಸಾಕು ಅಂತ. ಅವರು ಪೂಜೆ ಪುನಸ್ಕಾರ ಅವರದ್ದೇ ಒಂದು ಕ್ರಮದಲ್ಲಿ ಮಾಡೋದು. ಅದು ಬಿಟ್ಟು ಹೆಚ್ಚಿನ ಇದೇ ಇಲ್ಲ, ಏನು
ಕಾಮಿತ ಫಲವೀವ ನಾಮ ಹೊಂದಿರಲಾಗೆ ನೇಮ ಹೋಮ ತಪ ಇನ್ನೇತಕ್ಕೆ ಅಂತ ಆ ದಾಸರ ಒಂದು ತತ್ವಗಳನ್ನೆಲ್ಲ ಅಳವಡಿಸಿಕೊಂಡು ಸರಳತೆಯಲ್ಲಿ ಹೇಗೆ ಮಧುಕರ ವೃತ್ತಿಯನ್ನು ಆಯ್ದುಕೊಂಡು ನೋಡಿ ಎಷ್ಟು ಕಷ್ಟಪಟ್ಟು, ಕಷ್ಟ ಅಂದರೆ ಈಗ ಭಾವ ಮತ್ತು ಅವರೇ ಇದರಲ್ಲಿ ಹೇಳುವುದಲ್ಲ, ಯಾಕಂದರೆ ಭಾವ ನನಗೆ ತಂದೆ ಹಾಗೆ, ನನಗೇನಾದರೂ ಸಮಸ್ಯೆ ಬಂದಾಗ ನನ್ನ ಅಕ್ಕ ಭಾವ ನನಗೆ ಅಪ್ಪ ಅಮ್ಮನಿಗಿಂತಲೂ ಹೆಚ್ಚು ನಾವಿದ್ದೇವೆ, ನೀನು ಯಾಕೆ ತಲೆ ಬಿಸಿ ಮಾಡೋದಂತ ಅಷ್ಟು ಹೇಳುವುದಷ್ಟೇ ಅಲ್ಲ, ಜೊತೆಲಿದ್ದು ನನಗೆ ಸಹಕರಿಸಿದ್ದಾರೆ. ಅವರ ಬೆಂಬಲ ನನಗೆ ಯಾವಾಗಲೂ ಇತ್ತು. ಅವರೆಲ್ಲರೂ ಅಷ್ಟು ಕಷ್ಟಪಟ್ಟಿದ್ದಾರೆ. ಇಲ್ಲಿ ಹತ್ತಿಗೆ ಬಂದಿದ್ದಾರೆ. ಇವ್ರಿಗೆ 12 ವರ್ಷ ಇರುವಾಗ ಅವರ ತಂದೆ ತೀರ್ಕೊಂಡೋಗಿ ಅಷ್ಟು ಕಷ್ಟ. ಆದರೆ ಬೇರೆ ಬೇರೆ ವೃತ್ತಿಯನ್ನು ಆಯ್ದುಕೊಂಡು ಏನು ಅಂಗಡಿಯಲ್ಲಿ ಸಾಮಾನು ಕಟ್ಟಿಕೊಡೋದು ಅದು ಎಲ್ಲದರಲ್ಲೂ ಅವರಿಗೆ ಕಲ್ಲು ಮುಳ್ಳು ಬಂತು. ಆದರೆ ಈ ಮಧುಕರ ವೃತ್ತಿ ಇದಾಯಿತು. ಈ ನಾಮಸ್ಮರಣೆಯಲ್ಲಿ ಇಷ್ಟು ವರ್ಷ ಅವರು ಹರಿಕತೆ ಭಜನೆ ಅಂತ ಅವರಿಗೆ ದೇವರು ಎಲ್ಲ ರೀತಿಯ ತೃಪ್ತಿಯನ್ನು ಕೊಟ್ಟಿದ್ದಾನೆ. ಅದು ನನಗೆ ಗೊತ್ತುಂಟು. ದೇವರು ಇದೇ ತೃಪ್ತಿಯನ್ನು ಯಾವಾಗಲೂ ಇರಲಿ, ಇದಕ್ಕಿಂತ ಹೆಚ್ಚು ಏನನ್ನೂ ಬಯಸುವುದಿಲ್ಲ. ಯಾವಾಗಲೂ ನಾನು ಅದೇ ಹೇಳೋದು. ಇವರ ಸರ್ವೋತ್ತಮ ದಾಸರೊಂದು ಪದ್ಯ ಹೇಳ್ತಿದ್ದೆ, ಏನು ಹೇಳಲಿ ಪೊಳಲಿ ದಾಸರೇ ನಿಮ್ಮ ಕೆಚ್ಚ ಅಂತ. ಹಾಗೆ ಅವರಲ್ಲಿ ಒಂದು ಕೆಚ್ಚು, ಒಂದು ಗಡಸು ಮಾತು ಅದು ಯಾವಾಗಲೂ ಇದೆ, ಯಾವಾಗಲೂ ಇರಲಿ. ಹಾಗೆ ಇನ್ನು ಹರಿಕತೆ ಪ್ರಾರಂಭ ಮಾಡಲಿಕ್ಕುಂಟು. ನಾನು ನನ್ನೆರಡು ಮಾತುಗಳನ್ನು ಮುಗಿಸುವುದೊಂದಿಗೆ ಅವರಿಗೆ ನಾನು ನಮನವನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈಗ ಪೊಳಲಿ ಶ್ರೀ ಜಗದೀಶ್ ದಾಸ್ ಅವರು ಕಲಾವಿದರನ್ನು ಗೌರವಿಸಬೇಕು ಅಂತ ಬಯಸಿದ್ದಾರೆ. ಈಗ ಗೌರವ ಸಮರ್ಪಣೆ ನಡೀಲಿಕ್ಕಿದೆ. ನಮ್ಮ ತಂದೆಯವರಿಗೆ ಅನೇಕ ವರ್ಷಗಳ ಕಾಲ ಸಾಥಿ ಮಾಡಿದ ಕಲಾವಿದರು ಇವತ್ತು ಈ ಕಾರ್ಯಕ್ರಮದಲ್ಲೂ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಅನ್ನೋದು ಅವರ ಅಪೇಕ್ಷೆ. ಹೀಗಾಗಿ ಶ್ರೀಯುತ ಎಮ್ಮೆ ಹೆಗಡೆ ಅವರು ವೇದಿಕೆ ಮೇಲೆ ಬರಬೇಕು. ಅವರು ನಾವು ಸಣ್ಣವರಿದ್ದಾಗಿಂದ ನಮ್ಮ ತಂದೆಯವರಿಗೆ ಹರಿಕತೆಗೆ ಸಾಥಿ ಮಾಡ್ತಾ ಬಂದಿದ್ದಾರೆ. ಶ್ರೀಯುತ ರಮೇಶ್ ಹೆಬ್ಬಾರ್ ಅವರು ಬೆಳಗಿನಿಂದಲೂ ಕೂಡ ನಮ್ಮೆಲ್ಲ ಶ್ರೀಯುತ SP ಗುರುದಾಸ್ ಅವರು ಹರಿಕಥಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಮತ್ತು ಮೊದಲಿಂದಲೂ ಕೂಡ ತಂದೆಯವರ ಒಡನಾಡಿಯಾಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಹಾಗೆ ಶ್ರೀಯುತ ಮಂಗಲ್ದಾಸ್ ಗುಲ್ವಾಡಿ, ಶ್ರೀಯುತ ಪ್ರದೀಪ್ ಉಪಾಧ್ಯಾಯ ಅವರು ಕಾರ್ಕಳದಿಂದ ಬಂದಿದ್ದಾರೆ. ಬೆಳಗಿನಿಂದಲೂ ಕೂಡ ಅವರು ನಮ್ಮ ಭಜನಾ ಸಂಕೀರ್ತನದಲ್ಲಿ ಸಾಥಿ ನೀಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಮ್ಮೆಲ್ಲರ ಹಿರಿಯರಾದ ಪೊಳಲಿ ಶ್ರೀ ಜಗದೀಶ್ ದಾಸ್ ಅವರು ತಮ್ಮ 2 ಆಶೀರ್ವಚನ ರೀತಿಯ ಮಾತುಗಳನ್ನು ಹೇಳಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೇನೆ. ಬನ್ನಿ. ಎಲ್ಲ ಬಂಧುಗಳಿಗೂ ಪ್ರೀತಿಯ ನಮನಗಳು. ಹೃದಯ ತುಂಬಿ ಬಂದಾಗ ಮಾತು ನಿಂತು ಹೋಗ್ತದೆ ಅಂತ ಒಂದು ಕ್ರಮ ಉಂಟು. ಅದು ನಮ್ಮ ಅನುಭವ, ಹೆಚ್ಚು ಮಾತಾಡೋದಿಲ್ಲ. ಅದು ನಮ್ಮ ಅಭಿನಂದನಾ ಕಾರ್ಯಕ್ರಮ. ಇದು ಯಾಕೆಂದರೆ ಮೊದಲೇ ಹೇಳಿದರು ಪ್ರಸ್ತಾವನೆಯಲ್ಲಿ, 48 ವರ್ಷಗಳ ಕಾಲ ನಾನು ಮಾಡಿದ ಹರಿಕತೆಯನ್ನು ಕೇಳಿದ ಜಾಗದಲ್ಲಿ ಈ ಕಾರ್ಯಕ್ರಮ ಇಟ್ಟುಕೊಂಡ್ರೆ ಇದಕ್ಕೆ ಹೆಚ್ಚು ಮಹತ್ವ ಇರ್ತದೆ ಅಂತ ಮೊದಲಿನ ತಿಳಿಸಿದ್ದೆ ಮಕ್ಕಳಿಗೆ. ಹಾಗಾಗಿ ಈ ಜಾಗವನ್ನು ಆರಿಸಿಕೊಂಡು ಮೊದಲೇ ಜಯಚಂದ್ರ ಹತ್ವಾರ್ ಒಮ್ಮನೆಯಲ್ಲಿ ಅವ್ರ ತಂದೆಯವರಿದ್ದರು, ಆಗ ಗ್ರಾಮ ಸಂಘದ ಅಧ್ಯಕ್ಷರಾಗಿದ್ದರು. ನನಗೆ ಆಗ 22 ವರ್ಷ. ಪ್ರತಿ ವರ್ಷ ಬಂದು ಅವರ ಮನೆಯ ಮಕ್ಕಳಾಗಿ ನಮ್ಮನ್ನು ನೋಡಿಕೊಂಡು, ನಾನಾಗ ಹರಿಕತೆ ಮಾತ್ರ ಬರ್ತಾ ಇರಲಿಲ್ಲ. ಹರಿಕತೆ ಬಂದರೆ ಬಾಕಿ ಉಳಿದವರು ಹರಿಕತೆ ಎಲ್ಲ ಕೇಳಿ ಹುಣ್ಣಿಮೆದ ಕಾರ್ಯಕ್ರಮ ಮುಗಿಸಿ ಮತ್ತೆ ಮನೆಗೆ ಹೋಗ್ತಿದ್ದೆ. ಅವರೆಲ್ಲರ ಜೊತೆಯಲ್ಲಿ ಒಡನಾಟದಲ್ಲಿದ್ದು ಅವರಲ್ಲಿರುವಂಥ ಅವರ ತಂದೆಯವರ ಅನೇಕ ಸಂಗ್ರಹಗಳು ಪದ್ಯಗಳೆಲ್ಲ ಇತ್ತು, ಅದೆಲ್ಲ ನಮಗೆ ಕೊಟ್ಟು ಅದರಿಂದ ನೋಡಿಕೊಂಡು ಹಾಗೆ ಒಂದು ಆ ವಾತಾವರಣದಲ್ಲೇ ನಾವು ಬೆಳೆದು ಹರಿಕಥಾ ಕ್ಷೇತ್ರದಲ್ಲಿ ಬೆಳವಣಿಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅಂಥ ಒಂದು ಪ್ರೀತಿಯ ಸ್ಥಳ ಇದು, ನಮ್ಮದೇ ಸ್ಥಳ ಅಂತ ಹೇಳೋದು. ಇಲ್ಲಿ ಈ ಕಾರ್ಯಕ್ರಮ ನಾವು ಇಟ್ಟುಕೊಂಡಿದ್ದೇವೆ. ಅದಕ್ಕೋಸ್ಕರವಾಗಿ ನಾನು ಹರಿಕಥಾ ವೃತ್ತಿಯಲ್ಲಿ ದುಡಿದಂಥ ಸ್ವಲ್ಪ ಭಾಗವನ್ನು ಇಲ್ಲಿ ಪ್ರತಿ ವರ್ಷ 68 ವರ್ಷದಿಂದ ಹರಿಕಥೆ ನಡೀತಾ ಇದೆ.
ಅದರಲ್ಲಿ ಕೆಲಕ್ಕೆ ಮೂಲ ನಿಧಿ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಮಾರಿ ಪರ ಊರಿಗೆ ಹೋಗುವಾಗ ಅದರಲ್ಲಿ ಸ್ವಲ್ಪ ಭಾಗ ಹರಿಕತೆಗಾಗಿರುವಂಥ ಒಂದು ಸಂಸ್ಥೆ, ನಾವು ಹರಿಕತೆ ಮಾಡಿಯೇ ಬದುಕುವವರು, ಅದರಲ್ಲಿ ಸ್ವಲ್ಪ ದುಡ್ಡು ನಮ್ಮ ನಿಧಿಯಾಗಿ ನಮ್ಮ ಜೊತೆ ಲೆಕ್ಕದಲ್ಲಿ ಇರಲಿ ಅಂತ ಮೊದಲೊಂದು 20,000 ಕೊಟ್ಟೆ, ಮತ್ತೊಂದು 30,000ಗಳನ್ನು ನಿಧಿಯಾಗಿ ಕೊಟ್ಟು ನನ್ನ ಪತ್ನಿ ಹೆಸರಲ್ಲೂ 10,000 ನಿಧಿಯನ್ನು ಆ ಮೂಲ ನಿಧಿಗಾಗಿ ಅರ್ಪಿಸಿದ್ದೇವೆ. ಯಾಕೆಂದರೆ ಇದು ಹೆಸರಿಗಾಗಿ ಅಲ್ಲ, ಇದರಿಂದ ಒಬ್ಬ ಹರಿದಾಸರೇ ಇಷ್ಟು ಕೊಟ್ಟಿದ್ದಾರೆ, ನಾವು ಸ್ವಲ್ಪ ಕೊಡೋಣ ಅಂತ ಸಮಾಜಕ್ಕೆ ಒಂದು ದೊಡ್ಡ ಪ್ರೇರಣೆ ಆದರೆ ಆ ಸಂಸ್ಥೆಯ ಬೆಳವಣಿಗೆ ಅನುಕೂಲವಾಗ್ತದೆ ಎಂಬ ದೃಷ್ಟಿಯಿಂದ ಅದಕ್ಕಾಗಿ ಹರಿಕತೆ ಪ್ರಾರಂಭ ಮಾಡಿ 50 ವರ್ಷವಾಯಿತು. ಆದ್ದರಿಂದ ಆ 30,000ವನ್ನು 50 ಪೂರ್ತಿ ಮಾಡಬೇಕನ್ನೋ ಸಂಕಲ್ಪ ಮಾಡಿ ಈಗ ಗ್ರಾಮ ಸಂಘದ ಅಧ್ಯಕ್ಷರಾಗ ಅವರ ತಂದೆಯವರಿದ್ದರು ಸಂಕಪ್ಪ HS ಸತ್ವಾರರು, ಈಗ ಅವರ ಮಗ ಗ್ರಾಮ ಸಂಘದ ಅಧ್ಯಕ್ಷರಾಗಿದ್ದಾರೆ. ಇದೊಂದು ಒಳ್ಳೆಯ ಒಂದು ಸುವರ್ಣ ಕಾಲ ಅಂತ ತಿಳಿಯುತ್ತೇನೆ. ಇಂಥ ಸುವರ್ಣ ಕಾಲದಲ್ಲಿ ನಮ್ಮ ನಿಧಿಯನ್ನು 30ರಿಂದ 50ಕ್ಕೆ ಏರಿಸಿ ಆ 20,000 ನಿಧಿಯನ್ನು ಅವರ ಕೈಗೆ ಕೊಡ್ತಾ ಇದ್ದಾರೆ. ಅವರ ಬಿಡುವಿನಲ್ಲಿ ಅದನ್ನು ರಶೀದಿ ಹಾಕಿ ಮತ್ತೆ ನಮಗೆ ಹೆಸರು ಹಾಕಿದರೆ ಆಯಿತು. ವೇದಿಕೆಯಲ್ಲೇ ಸಮರ್ಪಣೆ ಮಾಡಬೇಕು ಸಂಕಲ್ಪ ಮಾಡಿದ್ದೆ. ಹಾಗೆ ಅದನ್ನು ಸಮರ್ಪಿಸಿ ನಮ್ಮನ್ನು ಇಲ್ಲಿ ಪ್ರೋತ್ಸಾಹಿಸಿದ, ಗೌರವಿಸಿದ ಎಲ್ಲ ಆಧ್ಯಾತ್ಮಿಕ ಬಂಧುಗಳನ್ನು ಹೃತ್ಪೂರ್ವಕವಾದ ಕ್ರಮದಲ್ಲಿ ಕೃತಜ್ಞತೆಯಿಂದ ವಂದಿಸ್ತಾ ನನ್ನ ಈ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಮತ್ತು ಮುಂದಿನ ಮಾತುಗಳು ಹರಿಕತೆಯಲ್ಲಿ ಬರ್ತವೆ. ಈಗ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶ್ರೀಯುತ ಜಯಚಂದ್ರ ಹತ್ವಾರ್ ಅವರು ತಮ್ಮ ನುಡಿಗಳನ್ನು ಹೇಳಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀನಿ. ಶ್ರೀ ಪಾಂಡುರಂಗೋ ಭವತು ಪ್ರಸನ್ನ. ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಶ್ರೀ ಈಶವಿಠಲ ದಾಸ್ ಸ್ವಾಮೀಜಿಯವರೇ ಮತ್ತು ಎಲ್ಲ ಗಣ್ಯರೇ, ಅದು ಎಲ್ಲರೂ ಇದರಲ್ಲಿ ಹರಿಕಥಾ ಕುಸುಮಗಳಿದ್ದಾರೆ, ಅಧ್ಯಾಪಕ ವೃತ್ತಿಯಲ್ಲಿಯೂ ಬಹಳ ಒಂದು ಶ್ರೇಷ್ಠರಾದವರಿದ್ದಾರೆ. ಇವರೆಲ್ಲ ಉತ್ತಮ ವಾಗ್ಮಿಗಳು. ನಾನು ಇವರ ಎದುರೊಬ್ಬ ಮೂಗ, ಸತ್ಯ ಹೇಳೋದಾದರೆ. ಯಾಕಂದರೆ ನಮಗೆ ಇಲ್ಲಿ ಏನು ಬಹಳ ಒಂದು ಆನಂದದ ಅನುಭೂತಿ ಆಯ್ತು ಇವತ್ತು. ಈ ಒಂದು ವೇದಿಕೆಗೆ ನಮ್ಮ ಹಿರಿಯರು, ಮುಖ್ಯವಾಗಿ ನಮ್ಮ ಗಿರಿಧರ್ ಹತ್ವಾರಿಲ್ಲಿ ಈ ವೇದಿಕೆಗೆ ಒಂದು ರೀತಿಯ ಮೂಲ ಕಾರಣ. ಆಮೇಲೆ ನಮ್ಮ ಹೊಸಬೆಟ್ಟು ಗ್ರಾಮ ಸಂಘ 68 ವರ್ಷದಿಂದ ನಮ್ಮ ಹೊಸಬೆಟ್ಟು ಗ್ರಾಮ ಸಂಘ ಹರಿಕಥಾ ಮಹೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದೆ, ನಾಗರ ಪಂಚಮಿಯಿಂದ ಹುಣ್ಣಿಮೆವರೆಗೆ. ನಮ್ಮ ಊರಿನ ಶ್ರೇಷ್ಠ ಹರಿದಾಸರಾದ ಶ್ರೀಧರಾಚಾರ್ಯ ಆಗ್ತ ಕಾಲದಲ್ಲಿ ಹರಿಕಥೆಯ ಕೊನೆಗೆ ಒಂದು ಸಣ್ಣ ಮಾತನ್ನು ಹೇಳ್ತಿದ್ರು ಅವರು. ಹಗಲು ನಿನ್ನ ಭಜಿಸಲಿಲ್ಲ ಕೆಲಸದ ಭರದಿಂದ, ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆ ಭರದಿಂದ, ಇವೆರಡರ ಬಾಧೆಗೆ ನಾನು ಒಳಗಾದೆ ಪುರಂದರ ವಿಠಲ ಅಂತ ಹೇಳಿಕೊಂಡು. ಈ ಹರಿಕತೆಯಿಂದಾಗಿ ಏನಾಯಿತು, ನಾವು ಸ್ವಲ್ಪ ಹಗಲು ರಾತ್ರಿ ದೇವರ ಸ್ಮರಣೆ ಮಾಡುವಂತಾಯ್ತು. ಮತ್ತು ನಮ್ಮ ಜಗದೀಶ್ ದಾಸರ ಬಗ್ಗೆ ಹೇಳೋದಾದ್ರೆ ಈಗ ನಾವು ತಿಳ್ಕೊಂಡು ಬಂದಾಗೆ ಅವರು ಹಗಲು ರಾತ್ರಿ ಅವರಲ್ಲಿ ಹರಿಭಜನೆ ನಡೀತಾ ಇದೆ. ಬಹಳ ಅಂಥ ಒಂದು ಹರಿದಾಸರು ಈ ವೇದಿಕೆಯಲ್ಲಿ ಕಳೆದ 48 ವರ್ಷದಲ್ಲಿ ಹರಿಕತೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ನಮಗೆ ಬಹಳ ಒಂದು ಸಂತೋಷದ ವಿಚಾರ. ಏನೋ ನಮ್ಮ ಪಾಂಡುರಂಗ ವಿಠಲನ ದೈವಿಕ ಅನುಭೂತಿ ಈ ವೇದಿಕೆಯಲ್ಲಿ ಅಥವಾ ನಮ್ಮ ಹಳೆ ಗ್ರಾಮ ಸಂಘದ ಆ ವೇದಿಕೆಯಲ್ಲೂ ಸದಾ ಅದು ಆ ವೈಬ್ರೇಷನ್ ಯಾವಾಗಲೂ ಕ್ರಿಯೇಟ್ ಆಗಿತ್ತು. ಹಾಗಾಗಿ ನಮ್ಮ ಈ ಒಂದು ನವಗಿರಿ ಕಲ್ಯಾಣ ಮಂಟಪದಲ್ಲಿ ಹೊಸಬೆಟ್ಟು ಗ್ರಾಮ ಸಂಘದ ವತಿಯಿಂದ 68 ವರ್ಷಗಳ ಕಾಲವೂ ಹರಿಕತೆ ನಡೀತಾ ಇದೆ. ಅದು ಇನ್ನೂ ಅನವರ್ತವಾಗಿ ನಡೀಲಿ. ಇಂಥ ಹರಿದಾಸ ಕುಸುಮಗಳು ನಮ್ಮ ಈ ವೇದಿಕೆಯಲ್ಲಿ ಆದಷ್ಟು ಬಂದು ಪ್ರಜ್ವಲಿಸಲಿ. ನಾವೆಲ್ಲ ಇದರಲ್ಲಿ ಹೇಗೆ ಅಂದರೆ ಎಲ್ಲ ಕುಸುಮಗಳು ನಾವು ದಾರದ ಹಾಗೆ, ದಾರವು ಬಹಳ ಮುಖ್ಯವೇ. ದಾರ ಇಲ್ಲದಿದ್ದರೆ ಕುಸುಮ ಎಲ್ಲೆಲ್ಲ ಬಿದ್ದು ಹೋಗ್ತದೆ. ದಾರದಲ್ಲಿ ಕಟ್ಟಿದರೆ ಅದು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಆಗ್ತದೆ. ಅಂಥ ಒಂದು ಒಳ್ಳೆಯ ಕೆಲಸ ದಾರ ಆದರೂ ಅದರದ್ದು ಒಂದು ಶ್ರೇಷ್ಠತೆ ಇದೆ. ಆ ಒಂದು ಶ್ರೇಷ್ಠತೆ ನಮ್ಮ ಹೊಸಬೆಟ್ಟು ಗ್ರಾಮ ಸಂಘಕ್ಕೆ ಇದೆ ಅಂತನ್ನುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ. ಇನ್ನು ಮುಖ್ಯವಾಗಿ ನಮ್ಮ ಜಗದೀಶ್ ದಾಸರು ಬಹಳ ಒಂದು ಸಿಂಪಲ್ ಸರಳ ವ್ಯಕ್ತಿತ್ವ. ಅವರನ್ನು ನೋಡೋಗಲು ಹೋಗ್ತದೆ. ಆಗ ಅವರ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರೂ ಅವರ ಬಗ್ಗೆ ಹೇಳಿದರು. ಅವರೊಂದು ರೀತಿಯ ವಿರಾಗಿ ಜೀವನ ಹಾಗೆ ಕಾಣ್ತದೆ ಅವರನ್ನು ನೋಡುವಾಗಲೇ. ನಮ್ಮ ಮಧ್ವಾಚಾರ್ಯ ಒಂದು ದ್ವಾದಶ ಸ್ತೋತ್ರದಲ್ಲಿ ಸಣ್ಣ ಶ್ಲೋಕ ಇದೆ. ಕುರುಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧ್ಯ ಸತತಂ ಹರಿರೇವ ಗುರು ಹರಿರೇವ ಪರೋ ಹರಿರೇವ ಜಗತ್ಪಿತೃ ಮಾತೃಗತಿ ಅಂತ. ಅವರಿಗೆ ದೇವರೇ ಅಲ್ಲ. ಹಾಗಾಗಿ ಕೆಲವರು ಹೇಳಿದ್ರು ಅವರಲ್ಲಿ ದಾಷ್ಟ್ಯ ಇದೆ ಅಂತ ಹೇಳಿಕೊಂಡು, ಇವರೇ ಹೇಳಿದರು
ಅವರು ದಾಸರಾಗಿದ್ದರೆ ಅವರಿಗೆ ಯಾರ ಭಯ ಇಲ್ಲ ಅಂತ. ಅವರು ಹರಿದಾಸರು, ಹಾಗಾಗಿ ಅವರಿಗೆ ಯಾರ ಭಯವೂ ಇಲ್ಲ. ಬಹಳ ಚೆನ್ನಾಗಿ ಅವರು ಏನು ನಿರ್ಭಯರಾಗಿ ಪ್ರಸ್ತುತಿಯನ್ನು ಮಾಡ್ತಾರೆ ಅಥವಾ ಪ್ರತಿಯೊಬ್ಬರ ಹತ್ರ ಅವರು ವ್ಯವಹಾರ ಮಾಡ್ತಾರೆ. ಅಲ್ಲಿ ಅವರಿಗೆ ಯಾವ ರೀತಿ, ಯಾಕೆಂದರೆ ಎಲ್ಲರೂ ಹರಿಭಕ್ತರಲ್ಲಿ ಯಾವ ಒಂದು ಭಯ ಭೀತಿ ಅಥವಾ ಸಂಕೋಚ ಇರುವುದಿಲ್ಲ. ಆ ರೀತಿಯ ಒಂದು ಮಹಾನುಭಾವರವರು. ಅವರು ಇಲ್ಲಿ ಅವರ ಸುವರ್ಣ ಯಾವುದು ಈ ಸಂಧಿಕಾಲ ಹರಿಕಥೆಯ ನಮ್ಮ ವೇದಿಕೆಯಲ್ಲಿ ಅವರದನ್ನು ಆಚರಣೆ ಮಾಡ್ತಿದ್ರು. ಇವತ್ತು ಸಂಪ್ರದಾಯದ ಇವನ್ನದನ್ನು ಇಲ್ಲಿ ಇವತ್ತು ನೆರವೇರಿಸಿದ್ರು ಅನ್ನುವಂಥದ್ದು ನಮಗೆ ಒಂದು ದೊಡ್ಡ ಭಾಗ್ಯ, ಅದು ಯೋಗ ಅಂತ ನಾನು ತಿಳ್ಕೊಳ್ಬೇಕಾಗ್ತದೆ. ನಮ್ಮ ಪಾಂಡುರಂಗ ವಿಠಲನ ಮಹತ್ವ ಅದು. ಅದಕ್ಕಾಗಿ ನಾನು ಮುಖ್ಯವಾಗಿ ಹರಿದಾಸರಿಗೆ, ಅವರ ಪತ್ನಿಯಾದ ಗಿರಿಜಮ್ಮ ಅವರಿಗೆ ಮಕ್ಕಳಾದ ಡಾಕ್ಟರ್ ಭಾರತಿ ದೇವಿ ಮತ್ತು ಶ್ರೀಮತಿ ದೇವಿ ಮತ್ತು ನಿರೂಪಕಿಯಾದ ರಾಜಲಕ್ಷ್ಮಿ ಮತ್ತು ಅವರವರ ಪತಿಯಂದರಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಹರಿದಾಸರ ಇದು ನೋಡಿ, ಹೇಗೆ ನೋಡಿ 20,000 ಕೊಟ್ಟರು ಅವರು, 50 ಮಾಡ್ತೇನೆ ಅಂತ ಅವರು ಜಾಸ್ತಿ ಕೊಟ್ಟಿದ್ದಾರೆ ನನಗೆ ಗೊತ್ತಿದ್ದ ಹಾಗೆ. ಆಗಲೇ ಅವರ ಪತ್ನಿ ಹೇಳಿದರು ಹರಿದಾಸರದ್ದು ಗುಣ ಹೇಗೆ ಅಂತ ಹೇಳಿದರೆ, ಸಾಲದೇನ ಬೇಡ, ಸಾಲ ಮಾಡಬೇಡ, ನಾಳೆಗೆ ಇಡಬೇಡ ಅಂತ. ಅವರೆಲ್ಲ ಅಲ್ಲಲ್ಲಿಗೆ ಹಚ್ಚಿಬಿಡ್ತಾರೆ. ಅವ್ರ ಹತ್ರ ಇದೊಂದು ಇದು ಮಾತ್ರ. ಮೊದಲೆಲ್ಲ ಹರಿದಾಸರ ಹತ್ರ ಒಂದು ಸಣ್ಣ ಜೋಳಿಗೆ ಇತ್ತು, ಇವ್ರ ಹತ್ರ ಒಂದು ಸ್ವಲ್ಪ ದೊಡ್ಡ ಜೋಳಿಗೆ ಇರ್ಬೋದು. ಅದರಲ್ಲಿ ಮಾತ್ರ ವಿಷಯ ಸಂಘದ ಮಹತ್ವಗಳಿದೆ, ಅದರಲ್ಲಿ ವಸ್ತುಗಳಿವೆ ಅಂತ. ಒಂದು ಹರಿದಾಸರು ನಮಗೆಲ್ಲ ಇಲ್ಲಿ ಬಂದು ನಮಗೆ ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳನ್ನು ಕರೆಸಿಕೊಂಡು ನಮಗೆ ಒಂದು ಅನುಗ್ರಹ ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸಮಯದ ಅಭಾವ, ಯಾಕೆಂದರೆ ಹರಿಕಥೆ ಈಗ ನಡಿಬೇಕಾಗಿದೆ, ನೀವೆಲ್ಲರೂ ಅದಕ್ಕೆ ಕಾಯ್ತಾ ಇದ್ದೀರಿ. ಇಂಥ ಒಂದು ಒಳ್ಳೆಯ ಕೆಲಸಗಳು ಈ ವೇದಿಕೆಯಲ್ಲಿ ಸದಾ ನಡೀತಾ ಇರಲಿ. ನಿಮ್ಮೆಲ್ಲರ ಹರಿದಾಸರ ಅನುಗ್ರಹ ನಮಗೆಲ್ರಿಗೂ ಸದಾ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಅವರ ಮುಂದಿನ ಜೀವನ ಉಜ್ವಲವಾಗಲಿ, ಅವರ ಮಕ್ಕಳ ಜೀವನವು ಎಲ್ಲವೂ ಶ್ರೇಯಸ್ಸಿನಲ್ಲಿ ಕೂಡಿರಲಿ ಅಂತ ಹೇಳಿಕೊಂಡು ಈ ಒಂದು ಅವಕಾಶಕ್ಕೆ ನಮಗೆ ಮಾಡಿಕೊಟ್ಟದ್ದಾಗಿ ವಂದನೆಗಳನ್ನು ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ದೇವರು ಒಳ್ಳೇದು ಮಾಡಲಿ. ಕಾರ್ಯಕ್ರಮದ ಕೊನೆಯ ಹಂತ, ಎಲ್ಲರಿಗೂ ಧನ್ಯವಾದ ಸಮರ್ಪಣೆಯನ್ನು ಹೇಳಲಿದ್ದಾರೆ ಶ್ರೀಮತಿ ದೇವಿ. ಇಷ್ಟು ಹೊತ್ತು ಎಲ್ಲ ಕಾರ್ಯಕ್ರಮ ನೋಡಿದ್ವಿ. ಬರೀ ಇದರಲ್ಲಿ ಜಗದೀಶ್ ದಾಸರ ಬಗ್ಗೆನ ಪ್ರೀತಿ ಗೌರವ ಉಕ್ಕಿ ತುಳುಕ್ತಾ ಇತ್ತು ಅಂತ ಹೇಳಿದರೆ ತಪ್ಪಲ್ಲ. ನಮ್ಮ ಮನಸ್ಸು ತುಂಬಿ ಬಂದಿದೆ. ಇಷ್ಟೊಂದು ಅಪರೂಪದ ಆತ್ಮೀಯವಾದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಇದು ನಮ್ಮ ಭಾಗ್ಯ. ಧನ್ಯವಾದ ಸಮರ್ಪಿಸುವ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ. ಯಾಕಂದರೆ ಇದು ಒಬ್ಬರಿಂದ ಇಬ್ಬರಿಂದ ಸಾಧ್ಯವಾಗುವ ಕಾರ್ಯಕ್ರಮ ಖಂಡಿತ ಅಲ್ಲ. ಎಲ್ಲರೂ ಸಮಭಾಗಿಗಳಾಗಿ ಸಮನಾಗಿ ಜವಾಬ್ದಾರಿಯನ್ನು ಹಂಚಿಕೊಂಡು ನಮ್ಮದೇ ಕಾರ್ಯಕ್ರಮ ಅಂತ ಒಟ್ಟು ಸೇರಿದ ಕಾರಣ ಇಂಥ ಒಂದು ಯಶಸ್ವಿಯಾದ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಆಗಿದೆ. ಅದಕ್ಕೆ ಮುಖ್ಯವಾಗಿ ನಾನು ಹೊಸಬೆಟ್ಟು ಗ್ರಾಮ ಸಂಘದ ಅಧ್ಯಕ್ಷರು ಶ್ರೀ ಜಯಚಂದ್ರ ಹತ್ವಾರ್ ಅವರಿಗೆ ನಮ್ಮ ಕೃತಜ್ಞತೆಗಳು, ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅವರ ಜೊತೆಗೊಂದು ದೊಡ್ಡ ತಂಡವೇ ಇದೆ ಇಲ್ಲಿ, ನಮ್ಮ ಅಪ್ಪನ ಅಭಿಮಾನಿಗಳ ತಂಡ. ಕೇಶವರಾಯರು ಅವ್ರ ಬೆಳಗಿಂದ ನಮ್ಮ ಜೊತೆಗೇ ಇದ್ದಾರೆ. ಏನು ಬೇಕದೆಲ್ಲ ಓಡಾಡಿಕೊಂಡು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ಆವಾಗಲೇ ಅಕ್ಕ ಹೇಳಿದಾಗೆ ನಾವು ಫೋನ್ ಮಾಡಿದ್ಬಿಟ್ರೆ ಮತ್ತೆ ತಯಾರಿ ಬಗ್ಗೆ ಏನೂ ಚಿಂತೆ ಮಾಡಿದ್ದಿಲ್ಲ. ಊಟ ತಿಂಡಿ ಇರಲಿ, ಸಭಾಂಗಣ ಇರಲಿ, ಆಮೇಲೆ ಧ್ವನಿವರ್ಧಕದವರು ಅಷ್ಟೇ ನಮಗೆ ಬೇಕಾದ ರೀತಿಯಲ್ಲಿ ಏನೂ ಬೇಸರ ಮಾಡಿಕೊಳ್ಳದೆ ನಾವು ಹೇಳಿದ್ದಕ್ಕೆಲ್ಲ ನಮ್ಮ ಜೊತೆ ಸೇರಿ ಇಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಗಳು. ಕೇಶವರಾಯರ ಜೊತೆ ರಾಘವೇಂದ್ರ ಅವರಿದ್ದರು, ಪ್ರಸಿದ್ಧ ಅವರಿದ್ದಾರೆ. ಅವರೆಲ್ಲರಿಗೂ ನಮ್ಮ ಈ ಅಭಿನಂದನಾ ಸಮಿತಿಯ ಎಲ್ಲ ಸದಸ್ಯರಿಂದ, ಬಂಧುಗಳಿಂದ, ಅವರ ಮಕ್ಕಳು, ಎಲ್ಲರ ಅಭಿಮಾನಿಗಳು, ಶಿಷ್ಯವರ್ಗ ಎಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾವು ಕಾರ್ಯಕ್ರಮಕ್ಕೆ ಕರೆದ ಕೂಡಲೇ ಪ್ರೀತಿಯಿಂದ ಅವರದ್ದೇ ಕಾರ್ಯಕ್ರಮ ಅಂತ ಹೇಳುವಾಗೆ ಬಂದು ಅಷ್ಟು ಪ್ರೀತಿಯ ಗೌರವದ ಮಾತಾಡಿದ ಶ್ರೀ ಈಶವಿಠಲದಾಸ ಸ್ವಾಮೀಜಿಯವರು, ಅವರಿಗೂ ಧನ್ಯವಾದಗಳು. ಕೆ ಮಹಾಬಲ್ ಶೆಟ್ಟಿಯವರು, ಹರಿಕಥಾ ಪರಿಷತ್ತಿನ ಅಧ್ಯಕ್ಷರು, ಶ್ರೀ ವೈ ಅನಂತ ಪದ್ಮನಾಭ ಅವರು, ಡಾಕ್ಟರ್ ರಾಮಕೃಷ್ಣ ಶಿರು ಅವರು, SP ಗುರುದಾಸ್ ಅವರು, ಅವರೆಲ್ಲರೂ ಅವರ ಗೌರವವನ್ನು, ಅಭಿಮಾನವನ್ನು ತೋರಿಸಿದ್ದಾರೆ. ಬಹುದೊಡ್ಡ ಒಂದು ಗುಣ ಎಲ್ಲರೂ ಹೇಳಿದ್ದು ಮತ್ತೆ ಮತ್ತೆ ನಮ್ಮಲ್ಲಿ ಎದ್ದು ಕಾಣೋದು, ಅವರು ಹೇಗೆ ಹರಿದಾಸ ಒಂದು ತತ್ವ ಏನಿದೆ, ಮನೆ ಮನೆಗೆ ಸಂದೇಶವನ್ನು ತಗೊಂಡು ಹೋಗಿ ಸಾರಿ ಜನರ ಮನಸ್ಸನ್ನು ಮುಟ್ಟುವ, ಒಂದು ಮನಸ್ಸಲ್ಲಿ ಒಳ್ಳೆಯ ವಿಚಾರಗಳನ್ನು ಬಿತ್ತುವ ಕೆಲಸ. ಈಗ ಎಷ್ಟೊಂದು ಹರಿದಾಸರು ಇನ್ನೂ ಬೇರೆಯವರು ಇದ್ದಿರಬಹುದು, ಅಥವಾ ಬೇರೆ ಕ್ಷೇತ್ರದಲ್ಲೂ ಈ ಥರ ದೊಡ್ಡ ಸಾಧನೆ ಮಾಡಿದವರು ಪ್ರವಚನಕಾರರು ಇರಬಹುದು, ಬಟ್ ಅವರು ಇದ್ದಲ್ಲಿ ಜನ ಬರ್ತಾರೆ. ಆದರೆ ನಮ್ಮಪ್ಪ ಸುಮಾರು ದಶಕಗಳಿಂದ ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ಮನೆಗಳಿಗೆ, ದಕ್ಷಿಣ ಕನ್ನಡಕ್ಕಿಂತಲೂ ಜಾಸ್ತಿ ಉತ್ತರ ಕನ್ನಡದಲ್ಲಿ ಎಲ್ಲಿ ಹೋದರೂ ನಮ್ಮನೆಯಲ್ಲಿ ಹರಿಕತೆ ಆಗಿತ್ತು. 35 ವರ್ಷದ ಹಿಂದೆ ಇಲ್ಲಿ ಹರಿಕತೆ ಆಗಿತ್ತು. ನಾನು ನುಡಿಸಿದ್ದೆ ಅವ್ರ ಜೊತೆ. ನಾನು 4ನೇ ಕ್ಲಾಸ್ ಹುಡುಗ ಇದ್ದೆ. ಅವ್ರು ಎತ್ತಿ ನನ್ನ ಟೇಬಲ್ ಮೇಲೆ ಕೂರಿಸಿದ್ರು ತಬಲಾ ಬಾರಿಸಲಿಕ್ಕೆ. ಹೀಗೆಲ್ಲ ನಾವು ಎಲ್ಲೆಲ್ಲಿ ಹೋದಾಗ ಹೇಳೋರು ಇದ್ದಾರೆ, ನೆನಪಿಸ್ಕೊಂಡು. ಮತ್ತು ಇದೊಂದು ನಾವು ಈ ಕಾರ್ಯಕ್ರಮ
ಕಾರ್ಯಕ್ರಮದ ಇನ್ವಿಟೇಷನ್ ಕೊಟ್ಟ ಕೂಡಲೇ ಇದು ಆಗಲೇಬೇಕಾದ ಕೆಲಸ, ನಾವೆಲ್ಲ ಬರಬೇಕಿತ್ತು, ಸಾಧ್ಯ ಆದರೆ ಬರ್ತೇವೆ, ಇದನ್ನು ಮುಂದುವರಿಸಿ, ಇದು ತುಂಬ ಸಂತೋಷ ನಮಗೆಲ್ಲರಿಗೂ, ಗುರುತಿಸುವಂಥ ಕೆಲಸ ಆಗಬೇಕು ಅಂತ ತುಂಬ ಜನ ಹೇಳಿದವರಿದ್ದಾರೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಜನ ನಮಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ದೊಡ್ಡಪ್ಪ ಪೊಳಲಿ ಪ್ರಭಾಕರ್ ಭಟ್ ಅವರು, ಎಸ್ ತಮ್ಮಣ್ಣ ಅವರು ಹಾಗೂ ಶ್ರೀ ಅರವಿಂದ್ ಹೆಬ್ಬಾರ್ ಅವರು ನನ್ನ ಮಾವ, ಇವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ತುಂಬ ಪ್ರೀತಿಯಿಂದ ಸನ್ಮಾನವನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದಿಸಿದ ನನ್ನ ತಂದೆ ಜಗದೀಶ್ ದಾಸ್ ಅವರಿಗೆ ಹಾಗೂ ಅಮ್ಮ ಗಿರಿಜಾಬಾಯಿ ಅವರಿಗೆ ನಮ್ಮ ಧನ್ಯವಾದಗಳು. ಹೊಸಬೆಟ್ಟು ಊರಿನ ಜನತೆ ಎಲ್ಲರೂ, ನೀವೆಲ್ಲರೂ ದೊಡ್ಡ ಅಭಿಮಾನಿಗಳು, ನೀವೆಲ್ಲ ಬೆಳಗಿಂದ ನಮ್ಮ ಜೊತೆಗಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬೆಳಗಿಂದ ಮಧ್ಯಾಹ್ನ ತನಕ ನಮ್ಮ ಜೊತೆ ಕಾರ್ಯಕ್ರಮ ಇಲ್ಲಿ ನೆರವೇರಿಸಿಕೊಡ್ಲಿಕ್ಕೆ ನಮ್ಮ ಎಲ್ಲ ಬಂಧುಗಳು, ಅಪ್ಪನ ಶಿಷ್ಯರು ಎಲ್ಲರೂ ಸೇರಿ ಇಲ್ಲಿ ನಾವು ಭಜನೆ ಕಾರ್ಯಕ್ರಮ ಹಾಡಿದ್ವಿ. ತುಂಬ ಅಚ್ಚುಕಟ್ಟಾಗಿ ನಡೆಯಿತು. ನಾವಿನ್ನು ತುಂಬ ಪ್ಲ್ಯಾನ್ ಮಾಡಿದ ಕಾರ್ಯಕ್ರಮ ಅಲ್ಲ, ಅದು ನಮಗೇನೋ ವಿಶ್ವಾಸ ಇತ್ತು, ಎಲ್ಲರೂ ಹಾಡೋರಿದ್ದಾರೆ, ಹೇಗೋ ಚೆನ್ನಾಗಿ ಆಗುತ್ತೆ ಅಂತ. ಅದೇ ರೀತಿ ಅದು ದೊಡ್ಡವರ ಆಶೀರ್ವಾದ, ಗುರುಗಳ ಆಶೀರ್ವಾದ, ದೇವರ ದಯೆಯಿಂದ ತುಂಬ ಚೆನ್ನಾಗಾಗಿದೆ. ಆ ಕಾರ್ಯಕ್ರಮದಲ್ಲಿ ಹಾಡಿದ ಎಲ್ಲ ಕಲಾವಿದರಿಗೆ ಹಾಗೂ ಅವರಿಗೆ ತಬಲಾ ಹಾರ್ಮೋನಿಯಮಲ್ಲಿ ಸಹಕರಿಸಿದ ಶ್ರೀ ಮಂಗಲ್ದಾಸ್ ಗುಲ್ವಾಡಿ ಅವರಿಗೆ, ರಮೇಶ್ ಹೆಬ್ಬಾರ್ ಅವರಿಗೆ, ಸುದರ್ಶನ್ ಅವರಿಗೆ, ಶಣೈ ಅವರಿಗೆ, ಪ್ರದೀಪ್ ಉಪಾಧ್ಯಾಯ ಅವರಿಗೆ, ರಾಮಕೃಷ್ಣ ಶಿರೂರ್ ಅವರಿಗೆ, ಇನ್ನು ಮುಂದೆ ಹರಿಕತೆಯಲ್ಲಿ ಹಾರ್ಮೋನಿಯಂ ನುಡಿಸ್ಲಿಕ್ಕಿರುವ ಎಂ ವಿ ಹೆಗಡೆ ಅವರಿಗೆ, ವೈ ಅನಂತ ಪದ್ಮನಾಭ ಭಟ್ ಅವರಿಗೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮಗೆ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತುಂಬ ಸಹಾಯ ಮಾಡಿ ನಮ್ಮ ಜೊತೆಗೆ ಇದ್ದವರು ರಾಜಲಕ್ಷ್ಮಿ ಅವರು, ಅವರ ಫ್ಯಾಮಿಲಿ ಕೂಡ ನಮ್ಮ ಜೊತೆಗೆ ಇದ್ದು ನಮ್ಮ ಸಹಾಯವನ್ನು ನಾವು ಇಲ್ಲಿಂದ ನಿಲ್ಲಬೇಕು. ಜೊತೆಗೆ ಅವರ ಮಾಧ್ಯಮದ ತಂಡದವರು ನಮಗೆ ಒಳ್ಳೆಯ ರೀತಿಯಿಂದ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳು. ನಮ್ಮ ಹತ್ತಿರದ ಆತ್ಮೀಯ ಬಂಧುಗಳು, ಶಿಷ್ಯರು ಎಲ್ಲರೂ ನಮ್ಗೆ ತುಂಬ ಹತ್ತಿರ ಬೇಕೇ ಆದವರು, ಇಲ್ಲ ನಾವು ಬರಲೇಬೇಕು ಅಂತ ಅವರ ಕೆಲಸ ಕಾರ್ಯಗಳ ಮಧ್ಯೆಯೂ ಬಿಡುವು ಮಾಡಿಕೊಂಡು ಎಷ್ಟೆಷ್ಟು ದೂರದಿಂದ ಟಿಕೆಟ್ ಪ್ಲ್ಯಾನ್ ಮಾಡ್ಕೊಂಡು, ಟ್ರಾವೆಲ್ ಪ್ಲ್ಯಾನ್ ಮಾಡ್ಕೊಂಡು ಬಂದು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಒಂದು ಹಾರೈಕೆ ನಮ್ಮ ಜೊತೆಗಿರಲಿ. ನಮ್ಮ ತಂದೆ ತಾಯಿಯವರಿಗೆ ಒಳ್ಳೆಯ ಆರೋಗ್ಯ ಹಾಗೂ ಸಮಾಧಾನ, ಸಂತೋಷವನ್ನು ಪರಮಾತ್ಮ ಕರುಣಿಸಲಿ. ಮತ್ತೊಮ್ಮೆ ನಮ್ಮೆಲ್ಲರ ಅಭಿಮಾನ ಹೀಗೆ ಜೊತೆಯಾಗಿ ನಾವು ಸಾಗೋಣ ಅಂತ ಎಲ್ಲರ ಹತ್ರ ಬೇಡಿಕೊಂಡು ನಾನು ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ.